ಒಬ್ಬ ಆತ್ಮೀಯ ಗೆಳೆಯರಷ್ಟೆಲ್ಲ ಒಬ್ಬ ದೊಡ್ಡ ಚಿಂತಕರು ಸಹ. ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ ಆಗಿದ್ರು ಸಹ ಎಕನಾಮಿಕ್ಸ್ ಬಗ್ಗೆ ಅವರು ಬಹಳಷ್ಟು ಲೇಖನಗಳನ್ನ, ಹೊಸ ಆರ್ಥಿಕ ಚಿಂತನೆಗಳ ಬಗ್ಗೆ, ಥಾಮಸ್ ಪಿಕೆಟಿ ಆಗ್ಬೋದು ಅಥವಾ ಬ್ಯಾನರ್ಜಿ ಆಗ್ಬೋದು, ಅವರ ಚಿಂತನೆಗಳನ್ನ ಆಧರಿಸಿ ಹಲವಾರು ಲೇಖನ ಬರೆದಿದ್ದಾರೆ. ಇತ್ತೀಚೆಗೆ ಅವರ ಒಂದು ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬಂದಿತ್ತು, ಆಫ್ರಿಕಾದಲ್ಲಿ ಹಣಕಾಸು ಸ್ವಾತಂತ್ರ್ಯದ ಬಗ್ಗೆ, ಫೈನಾನ್ಷಿಯಲ್ ಫ್ರೀಡಮ್. ಸೊ ಆಫ್ರಿಕನ್ ಕಂಟ್ರೀಸ್ ಅದು ಯಾವ ತರ ಇದೆ ದಕ್ಷಿಣ ಆಫ್ರಿಕಾದಿಂದ, ಅದು ಒಂಥರ ನಮಗೆ ವಿಶಿಷ್ಟ ಅನ್ನಿಸ್ತು. ರತಿರಾವ್ ಅವ್ರ ತಕ್ಷಣ ಅದನ್ನ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಸೊ ವೇಣು ಅವರು ಕೂಡ ಒಪ್ಕೊಂಡಿದ್ದಾರೆ. ವೇಣುಗೋಪಾಲ್ ಅವರು ಒಂದ್ ಕಡೆ ರಿಟೈರ್ಡ್ ಪ್ರೊಫೆಸರ್ ಆದ್ರು, ಜೊತೆಗೆ ಸಾಹಿತಿ ಕೂಡ. TM ಕೃಷ್ಣ ಅವರ ಲೇಖನಗಳ ಸಂಗ್ರಹ ಮಾಡಿದ್ದಾರೆ. ರಾಜೀವ್ ತಾರಾನಾಥ್ ಅವರ ಬಗ್ಗೆ ಅವರು ಪದಗಳಿದೆ. DD ಕೋಸಾಂಬಿ ಅವರ ಪುಸ್ತಕಗಳನ್ನ ಅನುವಾದ ಮಾಡಿದ್ದಾರೆ. ಸೊ ಹೀಗೆ ಒಂದು ವಿಭಿನ್ನ ಚಿಂತನಾಧಾರೆಗಳನ್ನ ಕನ್ನಡಕ್ಕೆ ತರುವ ಕೆಲಸವನ್ನ ಅವರು ದಂಪತಿಗಳಿಬ್ರು ಸೇರಿ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಸಂಕ್ಷಿಪ್ತವಾಗಿ ವೇಣು ಅವ್ರ ಬಗ್ಗೆ ನಾನು ಪರಿಚಯ ಹೇಳ್ತಾ, ನಮ್ಮ ಜೊತೆಗೆ ಲಕ್ಷ್ಮೀನಾರಾಯಣ್ ಜೊತೆಗೆ ಕಳೆದ ಒಂದು 50 ವರ್ಷಗಳಿಂದನೂ ಒಡನಾಟ ಇದೆ. ನಮ್ಮ ಜೊತೆಗೂ ಕೂಡ ಹಲವಾರು ಅವ್ರ ಮನೆಯಲ್ಲಿ ಕೂಡ ನಾವು ಹಲವಾರು ಚರ್ಚೆಗಳನ್ನ ಹಮ್ಮಿಕೊಂಡಿದ್ದು ಇದೆ, ಹಲವಾರು ಸೈದ್ಧಾಂತಿಕ ಚರ್ಚೆಗಳನ್ನ. ಸೊ ಇವತ್ತು ವೇಣು ಅವರು ಆ ಪ್ರಜಾವಾಣಿ ಲೇಖನದ ಹಿನ್ನೆಲೆಯಲ್ಲಿ ಸೊ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಹಣಕಾಸು ಸ್ವಾತಂತ್ರ್ಯದ ಒಂದು ಕಲ್ಪನೆ ಬಗ್ಗೆ, ಅದರ ಒಂದು ಬಾಧೆಗಳೇನಿದೆ, ಅದರ ಸಮಸ್ಯೆಗಳೇನಿದೆ ಅದರ ಬಗ್ಗೆ ಒಂದು ಬೆಳಕು ಚೆಲ್ಲಿದ್ದಾರೆ. ಅವರ ಉಪನ್ಯಾಸ ಮುಗಿದ ನಂತರ ನಾವು ಪ್ರಶ್ನೆಗಳಿದ್ರೆ ಪ್ರಶ್ನೆಗಳನ್ನು ಕೇಳಬಹುದು. ಓವರ್ ಟು ಯು ವೇಣು. ಥ್ಯಾಂಕ್ ಯು. ನನಗೆ ರತಿ ಕೇಳಿದ್ರು ಆಫ್ರಿಕಾದ ಕರೆನ್ಸಿ ಸಮಸ್ಯೆ ಬಗ್ಗೆ ಒಂಥರ ವಿಚಿತ್ರವಾಗಿದೆ, ಮಾತಾಡ್ಬೋದಾ ಅಂತ. ಹೌದು, ನನಗೂ ಅದು ವಿಚಿತ್ರ ಅಂತ ಅನ್ನಿಸ್ತು, ಯಾಕೆಂದ್ರೆ ಸ್ವಲ್ಪ ಹೊಸ್ತು. ಆಮೇಲೆ ನಾನು ಯಾರ ಮಾತಾಡೋ ಹೌದಾ ಅಂತ ಕೇಳ್ತಾ ಇದ್ರು, ಅದ್ರ ಲೇಖನ ಬಂದ್ಮೇಲೆ ಎಷ್ಟು ನಿಜ ಇಟ್ ರೀಲ್ ಅಂತ ಕೇಳ್ತಾ ಇದ್ರು. ಹಾಗಾಗಿ ಅದನ್ನ ಸಣ್ಣದಾಗಿ ಸ್ವಲ್ಪ ಟೆಕ್ನಿಕಲ್ ಆಗೂ ಇದೆ, ಸ್ವಲ್ಪ ಬೇರೆ ತರನು ಕಾಣ್ತಿದೆ. ಹಾಗಾಗಿ ಸ್ವಲ್ಪ ಮೊದಲು ಬ್ರೀಫ್ ಆಗಿ ಪರಿಚಯ ಮಾಡಿಸಿ ಟ್ರೈ ಮಾಡ್ತೀನಿ. 2016 ಒಂದು ಕಾರ್ಟೂನ್ ಬಂದಿತ್ತು. ಈ ಅಪ್ಸಿ ಅಂತ ಒಬ್ಬ ಕಾರ್ಟೂನಿಸ್ಟ್ ಚಿತ್ರ ಬರ್ತಿದ್ದ. ಆ ಚಿತ್ರದಲ್ಲಿ 2 ಹಡಗಿದೆ. 2 ಹಡಗು, ಒಂದು ಐವರಿ ಕೋಸ್ಟ್, ಒಂದು ಆಫ್ರಿಕಾದ, ವೆಸ್ಟ್ ಆಫ್ರಿಕಾದ ಒಂದು ದೇಶ, ಅದ್ರ ಮೇಲೆ ಐವರಿ ಕೋಸ್ಟ್ ನ ಸಿಂಬಲ್ಸ್ ಇದೆ. ಇನ್ನೊಂದು ಕಡೆ ಫ್ರಾನ್ಸ್ದು ಒಂದು ಚಿತ್ರ ಇದೆ. ಒಂದು ಶಿಪ್ ಫ್ರಾನ್ಸ್ ರೆಪ್ರೆಸೆಂಟ್ ಮಾಡುತ್ತೆ, ಇನ್ನೊಂದು ಶಿಪ್ ಐವರಿ ಕೋಸ್ಟ್ ರೆಪ್ರೆಸೆಂಟ್ ಮಾಡುತ್ತೆ. ಅವೆರಡನ್ನು ಒಂದು ಹಗ್ಗ ಕಟ್ಟಿದ್ದಾರೆ, 2 ಬಂಧ ಕಟ್ಟಿದ್ದಾರೆ, ರೋಪ್ ಇದೆ, ಒಂದು ಕಟ್ಟಿದ್ದಾರೆ. ಅಲ್ಲಿ ಫ್ರಾನ್ಸ್ ನ ಜನರಲ್ ನಿಂತ್ಕೊಂಡ್ಬಿಟ್ಟು ಒಂದು ಕತ್ರಿ ಇಟ್ಕೊಂಡು ಅದನ್ನ ಕಟ್ ಮಾಡ್ತಾನೆ. ಕಟ್ ಮಾಡಿಬಿಟ್ಟು ಅನೌನ್ಸ್ ಮಾಡ್ತಾನೆ, ಇವತ್ತಿನ ನೀವು ಫ್ರೀ ಆಗಿದ್ದೀರಿ, ನೀವು ಇಂಡಿಪೆಂಡೆಂಟ್ ದೇಶ ಅಂತ. ಈ ಕಡೆ ಐವರಿ ಕೋಸ್ಟ್ನವರು ಜೋರಾಗಿ ಕೂಗ್ತಾ ಇದ್ದಾರೆ, ಖುಷಿಯಾಗಿ ಓ ಅಂತ ಕೂಗ್ಕೋತಾರೆ, ತುಂಬಾ ಖುಷಿಯಾಗಿ ವಿ ಆರ್ ಲಿಬರೇಟೆಡ್ ಅಂತ ಕೂಗ್ತಿದ್ದಾರೆ. ಅಲ್ಲಿ ನೀರು ಒಳಗಡೆ ಇನ್ನೊಂದು ಹಗ್ಗ ಇದೆ, ಅದು 2 ಹಗ್ಗನ ಮತ್ತೆ ಕಟ್ಟಿದೆ, ಅದು ಕಣ್ಣು ಕಾಣ್ತಾ ಇಲ್ಲ. ಅದ್ರ ಮೇಲ್ಗಡೆ ಒಂದು ಬೋರ್ಡ್ ಇದೆ, ಆ ಹಗ್ಗದ ಮೇಲೆ ಒಂದು ಬೋರ್ಡ್ ಇದೆ, ಅದರಲ್ಲಿ CFA ಫ್ರಾಂಕ್ ಅಂತ ಬರ್ದಿದೆ. ಆ ಕಾರ್ಟೂನಿಸ್ಟ್ ಉದ್ದೇಶ ಏನಂದ್ರೆ, ಸ್ವತಂತ್ರ ಕೊಟ್ಟದಂಗೆ ಕಂಡ್ರು ಕೂಡ ಈ ಫ್ರಾಂಕ್, ಆ ಕರೆನ್ಸಿ ಮುಖಾಂತರ ಅದು ಆಫ್ರಿಕಾನ ಕಂಟ್ರೋಲ್ ಮಾಡ್ತಾ ಇದೆ ಫ್ರಾನ್ಸ್ ಅನ್ನುವಂಥದ್ದು ಅದು ಸಿಂಬಲ್. ಇದು ಸಾಕಷ್ಟು ವೈರಲ್ ಆಗಿ ಆಯಿತು, ತುಂಬಾ ಶೇರ್ ಆಯಿತು, ತುಂಬಾ ಡಿಸ್ಕಸ್ ಆಯಿತು, ಎಲ್ಲ ಆಯಿತು. ಅದು ಆ ಚಿತ್ರದಲ್ಲಿ ಅದು ಬರೀ ಐವರಿ ಕೋಸ್ಟ್ ಮತ್ತೆ ಫ್ರಾನ್ಸ್ನ ಸಂಬಂಧದ ಬಗ್ಗೆ ಮಾತಾಡೋದಾದ್ರೂ ಕೂಡ ಅದು ಬರೀ ಒಂದು ದೇಶಕ್ಕೆ ಅಷ್ಟೇ ಸೀಮಿತ ಅಲ್ಲ, ಸುಮಾರು ಆಫ್ರಿಕಾ ದೇಶಗಳಿಗೆ ಅದು ಅಪ್ಲೈ ಆಗ್ತದೆ. ಈ CFA ಫ್ರಾಂಕ್ ಅನ್ನೋದು ಒಂದು ಕರೆನ್ಸಿ. ಆಫ್ರಿಕಾದಲ್ಲಿ ಏನಾಯ್ತಂದ್ರೆ, ಎಲ್ಲಿ ನಾವು ಮಾತಾಡ್ತಿರೋದು ಫ್ರಾನ್ಸ್ನ ಕಾಲೋನಿ ಆಗಿದ್ದ ಆಫ್ರಿಕಾ ಬಗ್ಗೆ ಮಾತ್ರ ಮಾತಾಡ್ತಿರೋದು, ಆಫ್ರಿಕನ್ ದೇಶಗಳ ಬಗ್ಗೆ ಮಾತ್ರ ಮಾತಾಡ್ತಿರೋದು, ಬೇರೆ ದೇಶಗಳ ಬಗ್ಗೆ ಮಾತಾಡ್ತಿಲ್ಲ ಇವತ್ತು. ಬಿಕಾಸ್ ನಮ್ಗೆ ಉದ್ದೇಶ ಇರೋದು CFA ಫ್ರಾಂಕ್ ಬಗ್ಗೆ ಮಾತಾಡೋದಕ್ಕೆ. ಆ ಬೇರೆ ಆಫ್ರಿಕಾ ಪೊಸಿಷನ್ಗಳು ಬೇರೆ ಇದೆ. ಈಗ ಸದ್ಯಕ್ಕೆ ನಾನು CFA ಫ್ರಾಂಕ್ ಅಂದ್ರೆ ಫ್ರಾಂಕ್ ಝೋನ್ ಅಲ್ಲಿರೋ ಆಫ್ರಿಕಾ ಬಗ್ಗೆ ಮಾತಾಡ್ತಿದ್ದೀನಿ. ಇವರು ಆಫ್ರಿಕನ್ಸ್, ಇದು ಫ್ರಾನ್ಸ್ನವ್ರು ಏನ್ ಮಾಡಿದ್ರು ಅಂದ್ರೆ, ಆಫ್ರಿಕಾನ 3 ಎಕನಾಮಿಕ್ ಝೋನ್ ಆಗಿ ಡಿವೈಡ್ ಮಾಡಿದ್ರು. ಮುಂಚೆ ಸುಮಾರು ದೇಶಗಳು ಅವರ ಇದರಲ್ಲಿ ಆಳ್ವಿಕೆಯಲ್ಲಿತ್ತು. ಬೇಸಿಕಲಿ ಈಗ 3 ಝೋನ್ ಆಗಿ ಆಫ್ರಿಕನ್ ದೇಶಗಳನ್ನ ಡಿವೈಡ್ ಮಾಡ್ತಾರೆ. ಒಂದು ವೆಸ್ಟರ್ನ್ ಆಫ್ರಿಕಾ, ಅದ್ರಲ್ಲಿ ನಮಗೆ 7 ದೇಶ ಬರುತ್ತೆ, 8 ದೇಶ ಬರುತ್ತೆ. ಬೆನಿನ್, ಬರ್ಕಿನ್ ಫಾಸೋ, ಐವರಿ ಕೋಸ್ಟ್, ಗಿನಿ ಇವೆಲ್ಲ ಬರುತ್ತೆ. ಇನ್ನೊಂದು ಸೆಂಟ್ರಲ್ ಆಫ್ರಿಕಾ, ಅಲ್ಲಿ 6 ದೇಶ ಬರುತ್ತೆ. ಮತ್ತೊಂದು ಕಮರೋಸ್. ಇದು 3 ಕಡೆ ಇರೋ ನಾಣ್ಯಗಳು
CFA ಫ್ರಾಂಕ್. CFA ಎಕ್ಸ್ಪಾನ್ಷನ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಅದಕ್ಕೆ ವಾಪಸ್ ಬರ್ತೀನಿ ನಾನು. ಈಗ ಈ ಕರೆನ್ಸಿ ಮುಖಾಂತರ ಅವ್ರ ಕರೆನ್ಸಿ ಬರೀ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗಿತ್ತಿಲ್ಲ. ಅದರ ಉದ್ದೇಶ ಇನ್ನೂ ತುಂಬಾ ಡೀಪ್ ಆಗಿತ್ತು. ನೋಡೋದಕ್ಕೆ ಅದು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಲ್ಲಿ ಏನು ಇಲ್ಲ ಅಂತ ಅನ್ಸುತ್ತೆ. ಅದು ಹಾಗಲ್ಲ. ಅದು ಇಡೀ ಆಫ್ರಿಕಾನ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಡಿವೈಸ್ ಆಗಿ ಬಳಕೆ ಆಗ್ತಾ ಇದೆ. ಎರಡೂ ಕಡೆಗ ವೆಸ್ಟ್ ಆಫ್ರಿಕಾ ಮತ್ತೆ ಸೆಂಟ್ರಲ್ ಆಫ್ರಿಕಾ CFA ಅಂತಾನೆ ಕರೀತಾರೆ. ಅದ್ರ ಎಕ್ಸ್ಪಾನ್ಷನ್ ಬೇರೆ. ಒಂದು ಸೆಂಟ್ರಲ್ ಆಫ್ರಿಕಾ ಅಲ್ಲಿ ಅದು ಫೈನಾನ್ಷಿಯಲ್ ಕೋಆಪರೇಷನ್ ಇನ್ ಸೆಂಟ್ರಲ್ ಆಫ್ರಿಕಾ ಎಕ್ಸ್ಪಾನ್ಷನ್. ಇಲ್ಲಿ ಆಫ್ರಿಕನ್ ಫೈನಾನ್ಷಿಯಲ್ ಕಮ್ಯುನಿಟಿ. ಸೊ CFAನೇ ಅದ್ರ ಎಕ್ಸ್ಪಾನ್ಷನ್ ಬೇರೆ. ಮತ್ತೆ ಫ್ರಾಂಕ್ ಅಲ್ಲಿ ಕೊಮರೋಸ್ ಮಾತ್ರ ಕೊಮರೋಸ್ FC ಕರೀತಾರೆ. ಇದು ಮೂರು ಬೇರೆ ಕರೆನ್ಸಿ. ಆದ್ರೆ ಈ ಮೂರು ಕರೆನ್ಸಿ ಪರಸ್ಪರ ಎಕ್ಸ್ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯೂರೋ ಮುಖಾಂತರ ಎಕ್ಸ್ಚೇಂಜ್ ಆಗಬೇಕು. ಮೊದಲು ಫ್ರಾಂಕ್ ಮೂಲಕ ಎಕ್ಸ್ಚೇಂಜ್ ಆಗ್ತಿತ್ತು. ಈಗ ಯೂರೋ ಮುಖಾಂತರ ಎಕ್ಸ್ಚೇಂಜ್ ಆಗುತ್ತೆ. ಅಂದ್ರೆ ನೀವು ಈ CFAನ ಯೂರೋಗೆ ಬದಲಾಯಿಸ್ಕೋಬೇಕು. ಆ ರೇಟ್ನ ಫಿಕ್ಸ್ ಮಾಡ್ತಾರೆ, ನೀವು ಬದಲಾಯಿಸ್ಕೋಬೇಕು. ಆಮೇಲೆ ಯೂರೋ ಬಳಸ್ಕೊಂಡು ನೀವು ಇನ್ನೊಂದು ದೇಶದ್ದು ನೀವು ಕೊಂಡ್ಕೋಬಹುದು ಅಥವಾ ವಿದೇಶದ ಜೊತೆ ಕೂಡ ವ್ಯಾಪಾರ ಮಾಡ್ಬೋದು ಅನ್ನೋಂಥದ್ದು. ಈ 15 ದೇಶಗಳಿದೆಯಲ್ಲ, ಒಂದು ವೆಸ್ಟರ್ನ್ ಆಫ್ರಿಕಾದು, ಮತ್ತೆ ಸೆಂಟ್ರಲ್ ಆಫ್ರಿಕಾ, ಮತ್ತೆ ಕೊಮರೋಸ್. ಈ 15 ದೇಶಗಳನ್ನ ಫ್ರಾಂಕ್ ಝೋನ್ ಅಂತ ಕರೀತಾರೆ. ಅಂದ್ರೆ ಇಷ್ಟು ಕಡೆ ಈ ಫ್ರಾಂಕ್ ಕಾಯಿನ್ ಕರೆನ್ಸಿ ಚಲಾವಣೆಯಲ್ಲಿದೆ ಅಂತ ಹೇಳಿ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ಎಲ್ಲ ಕರೆನ್ಸಿಗಳು ಪ್ರಿಂಟ್ ಆಗೋದು ಪ್ಯಾರಿಸ್ ಅಲ್ಲಿ. ಇದು ಯಾವುದೋ ಆಫ್ರಿಕಾದಲ್ಲಿ ಪ್ರಿಂಟ್ ಆಗಲ್ಲ. ಆದ್ರೆ ಎಕ್ಸ್ಚೇಂಜ್ ವ್ಯಾಲ್ಯೂ ಡಿಸೈಡ್ ಆಗೋದು ಕೂಡ ಫ್ರಾನ್ಸ್ನೇ ಡಿಸೈಡ್ ಮಾಡೋದು. ಅಂದ್ರೆ ಒಂದು ಯೂರೋಗೆ ಎಷ್ಟು ಫ್ರಾಂಕು, ಅಥವಾ ಒಂದು ಫ್ರಾಂಕನ್ನು ಎಷ್ಟಕ್ಕೆ ನಾವು ಮಾರಾಟ ಮಾಡ್ಬೋದು, ಎಷ್ಟು ನಾವು ಕರೆನ್ಸಿ ಪ್ರಿಂಟ್ ಮಾಡಬೇಕು ಇತ್ಯಾದಿಗಳನ್ನ ಡಿಸೈಡ್ ಮಾಡೋದು ಫ್ರಾನ್ಸ್. ಸೊ ಈ ಹಣ ಯಾವುದು ಕೂಡ ಸ್ಟ್ರಿಕ್ಟ್ ಆಗಿ ಹೇಳೋದಾದ್ರೆ ಆಫ್ರಿಕನ್ ಕರೆನ್ಸಿ ಅಲ್ಲ. ಇದು ಯಾವುದು ಆಫ್ರಿಕಾದಲ್ಲಿ ಪ್ರಿಂಟ್ ಆಗೋದಲ್ಲ. ಸೊ ಆಫ್ರಿಕಾಗೆ ತನ್ನದೇ ಆದ, ಈ 15 ದೇಶಗಳಿಗೆ ತನ್ನದೇ ಆದ ಕರೆನ್ಸಿ ಇಲ್ಲ. ಈ ಕರೆನ್ಸಿ ವ್ಯವಹಾರ ಮಾಡೋದು ಫ್ರಾನ್ಸ್ನವರು ಪ್ರಿಂಟ್ ಮಾಡಿ ಕೊಟ್ಟ ಕರೆನ್ಸಿನ ಇವ್ರು ಹ್ಯಾಂಡಲ್ ಮಾಡ್ತಾರೆ. ಈ ಸ್ವಲ್ಪ ಕೂಗ್ ಬಂದಾಗ ಒಂದಿಷ್ಟು ಬದಲಾಯಿಸ್ತಾರೆ. ಏನ್ ಬದಲಾಯಿಸ್ತಾರೆ ಅಂದ್ರೆ, ಆ ಫ್ರಾಂಕ್ ಮೇಲೆ ಸಿಂಬಲ್ಗಳು ಬದಲಾಗಿದೆ ಅಷ್ಟೇ. ಅಲ್ಲಿ ಒಂದು ಆಫ್ರಿಕನ್ ಇಬ್ಬರು ಮಕ್ಕಳು ಕಾಣ್ತವೆ, ಈ ತರ ಕೆಲವು. ಅಥವಾ ರಿಸರ್ವ್ ಬ್ಯಾಂಕ್ ಅಲ್ಲಿ ಒಂದು 4 ಜನ ಆಫ್ರಿಕನ್ಸ್ ಇಟ್ಕೊಂಡಿದ್ದಾರೆ. ಈ ಆಫ್ರಿಕೀಕರಣ ನಡೀತಿದೆ, ಆದ್ರೆ ಕರೆನ್ಸಿ ಮೂಲಭೂತವಾಗಿ ಆಫ್ರಿಕಾದೇ ಆಗಿ ಉಳ್ಕೊಂಡಿದೆ. ಈಗ ನಿಜವಾಗ್ಲೂ ಹೇಳೋದಾದ್ರೆ ಇದೊಂದು ಹಿಸ್ಟ್ರಿನ ತಿಳ್ಕೋಬೇಕು. ಈ ಫ್ರಾಂಕ್ ಹೆಂಗ್ ಬಂತು, ಈ ಕರೆನ್ಸಿ ಎಲ್ಲ ಹೇಗ್ ಬಂತು ಅಂತ ಹೇಳಿ. ಈ ಇಡೀ ಉದ್ದೇಶ, ಇದು ಫ್ರಾಂಕ್ ಉದ್ದೇಶ ಏನಂದ್ರೆ, ಆಕ್ಚುಲಿ ಎಲ್ಲಾ ದೇಶಗಳು ಮಾಡ್ತವೆ ಈ ಕೆಲಸನ, ಇವರೊಬ್ಬರೇ ಅಂತಲ್ಲ. ಎಲ್ಲಾ ದೇಶಗಳು ಕೂಡ ತಮ್ಮದೇ ಆದ ಕರೆನ್ಸಿನ ವಸಾಹತುಗಳ ಮೇಲೆ ಇಂಪೋಸ್ ಮಾಡ್ತಾರೆ. ಬ್ರಿಟನ್ ಕೂಡ ಮಾಡ್ತಾರೆ. ಆದ್ರೆ ಒಂದೇ ಒಂದು ವ್ಯತ್ಯಾಸ ಅಂದ್ರೆ, ಲಿಬರೇಟ್ ಆದ್ಮೇಲೆ, ಸ್ವತಂತ್ರ ಆದ್ಮೇಲೆ ಬೇರೆ ದೇಶಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಬ್ರಿಟನ್ ತಪ್ಪಿಸ್ಕೊಂಡ ಮೇಲೆ ನಮ್ದೇ ಆದ ಕರೆನ್ಸಿ ಬಂತು. ಆದ್ರೆ ಆಫ್ರಿಕಾದಲ್ಲಿ ಅವ್ರದೇ ಆದ ಕರೆನ್ಸಿ ಬರಲಿಲ್ಲ. ಈ 15 ದೇಶಗಳಂತೂ ಅವ್ರದೇ ಆದ ಕರೆನ್ಸಿ ಬಂದಿಲ್ಲ. ಬೇರೆ ದೇಶಗಳು, ಇನ್ನೂ ಬೇರೆ ದೇಶಗಳು ಇದೆ, ಆದ್ರೆ ಈ 15 ದೇಶಗಳು ತಮ್ಮದೇ ಆದ ಕರೆನ್ಸಿ ಬರಲಿಲ್ಲ. ಅವರಷ್ಟು ಕೂಡ ಈ CFA ಫ್ರಾಂಕ್ ಅನ್ನೇ ಬಳಸಕ್ಕೆ ಶುರು ಮಾಡಬೇಕಾಯಿತು. ಸೊ ಫ್ರಾನ್ಸ್ ಈವನ್ ಆಫ್ಟರ್ ಲಿಬರೇಷನ್, ಈ ಸ್ವತಂತ್ರಗೊಂಡ ಮೇಲೂ ಕೂಡ ಅದು ಇಂಪೀರಿಯಸ್ ದೇಶವಾದ ಫ್ರಾನ್ಸ್ ತನ್ನ ಕರೆನ್ಸಿಯನ್ನ ಇವರ ಮೇಲೆ ಇಂಪೋಸ್ ಮಾಡಲಿಕ್ಕೆ, ಅದನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ದೇ ವರ್ ಸಕ್ಸಸ್ಫುಲ್. ಇವ್ರಿಗೇನಾಯ್ತು, ಬರ್ತಾ ಬರ್ತಾ ಲಿಬರೇಷನ್ ಮುಂಚೆ ಅಂದ್ರೆ ವಸಾಹತುಶಾಹಿ ಕಾಲದಲ್ಲಿ ಇದ್ದ ಉದ್ದೇಶವು ನಂತರದ ಉದ್ದೇಶ ಹೆಚ್ಚು ಕಮ್ಮಿ ಒಂದೇ. ಏನದು, ಫ್ರಾನ್ಸ್ನ ಕಂಟ್ರೋಲ್ ಇಟ್ಕೋಬೇಕು ಅನ್ನುವಂಥದ್ದೇ ಉದ್ದೇಶ ಆಗ್ಬೇಕಿತ್ತು. ಫ್ರಾನ್ಸ್ ತನ್ನ ಕಂಟ್ರೋಲ್ ಇಟ್ಕೋಬೇಕು. ಅವ್ರ ಲಾಜಿಕ್ ಬೇರೆ. ಅವ್ರ ಲಾಜಿಕ್ ಏನಂದ್ರೆ, ಮಾನಿಟರಿ ಕಂಟ್ರೋಲ್ ಮುಖಾಂತರ ಉಳಿದ ಕಂಟ್ರೋಲ್ಗಳನ್ನ ಅಚೀವ್ ಮಾಡ್ಬೇಕಂತ ಹೇಳಿ. ಸೊ ಹಣವೇ ತಮ್ಮ ಕೈಯಲ್ಲಿದ್ರೆ ಮಾಡೋದು ಸುಲಭ ಅಂತ ಹೇಳಿ. ಆದ್ರೆ ಇದನ್ನ ಅಚೀವ್ ಮಾಡೋದು ಸುಲಭ ಅಲ್ಲ. ಒಂದ್ ದೇಶ ತನ್ನ ಕರೆನ್ಸಿನ ಒಪ್ಕೊಳ್ಳೋಂಗೆ ಮಾಡೋದು ಸುಲಭ ಅಲ್ಲ. ಅದು ನಿಜವಾಗ್ಲೂ ಕಷ್ಟವಾದ ಕೆಲಸನ. ಮೊದಲು ಇವ್ರು ಏನ್ ಮಾಡಿದ್ರು, ಆಕ್ಚುಲಿ ಶುರು ಆಗಿತ್ತು ಅಂದ್ರೆ 1825 ನಲ್ಲಿ ಚಾರ್ಲ್ಸ್ 10 ಮೊದಲನೇ ಕಾಯಿನ್ ಪ್ರಿಂಟ್ ಮಾಡಿಸ್ತಾ. ಅದಕ್ಕೆ ಮುಂಚೆ ಏನಿತ್ತು ಅಂದ್ರೆ, ಏನ್ ಬೇಕಾದ್ರೂ ಕಾಯಿನ್ ಆಗ್ಬೋದಿತ್ತು. ಅಲ್ಲಿ ರಬ್ಬರ್ ಚೆಂಡ್ ಕಾಯಿನ್ ಆಗ್ಬೋದಿತ್ತು, ಕಾಪರ್ ಪೀಸ್ ಕಾಯಿನ್ ಆಗ್ಬೋದಿತ್ತು, ಕೌಡೆಗಳು ತುಂಬಾ ವರ್ಷ ಕಾಯಿನ್ ಆಗಿತ್ತು, ಕೌರೀಸ್ ತುಂಬಾ ದಿವಸ ಕಾಯಿನ್ ಆಗಿತ್ತು. ಆ ಕೌರಿಗಳು ಎಲ್ಲೆಲ್ಲಿ ಕಾಯಿನ್ ಆಗಿದೆಯೋ, ಕರೆನ್ಸಿ ಆಗಿದೆಯೋ, ಅದನ್ನ ಕೌರಿ ಝೋನ್ ಅಂತಾನೂ ಕರಿತಿದ್ರು. ಅದನ್ನ ನೀವು ಬೇಕಾದ್ರೆ ಬೇರೆ ದೇಶದ ಕರೆನ್ಸಿ ಕೂಡ ಕನ್ವರ್ಷನ್ಗೆ ಅವಕಾಶ ಇತ್ತು. ಅಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಯಿತು. ಸೊ ಅಂತ ದೇಶದಲ್ಲಿ ಇವರು ಫ್ರಾಂಕ್ ತರಬೇಕಿತ್ತು. ಈ ಫ್ರಾನ್ಸ್ನವ್ರು ತಮ್ಮ ಕಾಯಿನ್, ತಮ್ಮ ಕರೆನ್ಸಿನ ಪಾಪ್ಯುಲರೈಸ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ಹಲವಾರು ಟೆಕ್ನಿಕ್, ಫೋರ್ಸ್ ಯೂಸ್ ಮಾಡಿದ್ದಾರೆ, ಆಮೇಲೆ ಲಾ ಯೂಸ್ ಮಾಡಿದ್ದಾರೆ, ಎಲ್ಲ ತರ ಟ್ರೈ ಮಾಡಿದ್ದಾರೆ. ಮೊದ್ಲೇನ್ ಮಾಡಿದ್ರು, ಈ ಕರೆನ್ಸಿ ಬಂದ ತಕ್ಷಣ ಫಸ್ಟ್ ಎಲ್ಲ ಕಡೆ ಸಂತೆಗಳು ಏರ್ಪಡಿಸರು. ಈ ಸೈನಿಕನ್ ಕಳ್ಸೋದು, ಅಲ್ಲಿ ಸಂತೆ ಮಾಡೋದು, ಅಲ್ಲಿ ಬಲವಂತ ಮಾಡೋದು, ಫ್ರಾಂಕ್ ನೀವು ತಗೋಬೇಕು, ಬಳಸ್ಬೇಕು, ನಮ್ಮ ಕರೆನ್ಸಿ ನೀವು ಬಳಸ್ಬೇಕು ಅನ್ನೋ ಒಂದು ಬಲವಂತ ಶುರು ಆಗ್ತಾ ಇತ್ತು.
ಕೊನೆಗೆ ಲಾ ಆಯಿತು, ಆ ಕೌರಿನ ಬ್ಯಾನ್ ಮಾಡಿದ್ರು. ಒಂದು ಹಂತದಲ್ಲಿ ಎಲ್ಲರೂ ಫ್ರಾಂಕ್ ಬಳಸಬೇಕು, ಇದ್ರ ಪೆನಾಲ್ಟಿ ಹಾಕ್ತೀವಿ ಅಂತೆಲ್ಲ ಶುರು ಮಾಡಿದ್ರು. ಕೊನೆಗೆ ಒಂದು 50 ವರ್ಷದ ಎಫರ್ಟ್ನಲ್ಲಿ ಕನ್ಸಿಸ್ಟೆಂಟ್ ಆಗಿ 50 ವರ್ಷದಲ್ಲಿ ಫ್ರಾಂಕು ಕರೆನ್ಸಿ ಆಯಿತು. ಇಲ್ಲಿ ಇನ್ನೊಂದು ರೋಲ್ ಇದೆ, ಒಂದು ಇಂಪಾರ್ಟೆಂಟ್ ರೋಲ್ ಇದೆ, ಅದು ಬ್ಯಾಂಕ್ದು. ಮೊದಲು ಇಲ್ಲೆಲ್ಲ ಕಡೆ ಸ್ಲೇವ್, ಫಾರ್ ಎಕ್ಸಾಂಪಲ್ ಹೈಟಿ ತಗೊಂಡ್ರೆ ಅಲ್ಲಿ 80% ಐಟಿ ಪ್ರಾವಿನ್ಸ್ ತಗೊಂಡ್ರೆ ಅಲ್ಲಿ ಸುಮಾರು 80% ಸ್ಲೇವ್ಸ್ ಇದ್ರು. ಅಲ್ಲಿ ಸ್ಲೇವ್ಸು ಗಲಾಟೆ ಆದಾಗ, ದಂಗೆ ಆದಾಗ ಅವರಿಗೆ ಕಾಂಪನ್ಸೇಷನ್ ಕೊಡ್ಬೇಕಾಯ್ತು. ಯಾರಿಗೆ? ಸ್ಲೇವ್ಸ್ಗಲ್ಲ, ಸ್ಲೇವ್ ಓನರ್ಸ್ ಕಾಂಪನ್ಸೇಷನ್ ಕೊಡ್ಬೇಕಾಯ್ತು. ಆ ಕಾಂಪನ್ಸೇಷನ್ ಕೊಡೋರು ಯಾರು? ಸರ್ಕಾರ ಕೊಡ್ಬೇಕಾಯ್ತು, ಐಟಿ ಗೌರ್ಮೆಂಟ್ ಕೊಡ್ಬೇಕಾಯ್ತು. ಸ್ಟ್ರಿಕ್ಟ್ ಆಗಿ ಮಾತಾಡಿದ್ರೆ ಸ್ಲೇವ್ಸ್ಗೆ ಕಾಂಪನ್ಸೇಷನ್ ಕೊಡಬೇಕು. ಆದ್ರೆ ಅಲ್ಲ ಆಗಿದ್ದು ಒಪ್ಪಂದ ಏನಂದ್ರೆ ಸ್ಲೇವ್ ಓನರ್ಸ್ಗೆ ಕಾಂಪನ್ಸೇಷನ್ ಕೊಡಬೇಕು ಅನ್ನೋ ಒಂದು ಒಪ್ಪಂದ ಆಯ್ತು. ಸೊ ಏನಾಯ್ತು, ಈ ಒಪ್ಪಂದದಲ್ಲಿ ಅದನ್ನ ಫಿಕ್ಸ್ ಮಾಡಿದ್ರು. ಆ ಸ್ಲೇವ್ನ ಸೈಜು ಎಲ್ಲ ಏನೇನೋ ಕ್ವಾಲಿಟೀಸ್ ತಗೊಂಡು, ಕ್ಯಾರೆಕ್ಟರ್ಸ್ ತಗೊಂಡು ಅವ್ನು ಫಿಕ್ಸ್ ಮಾಡಿ ಇಷ್ಟಿಷ್ಟು ಒಂದು ದುಡ್ಡು ಅಂತ. ಆ ದುಡ್ಡನ್ನ ಎಲ್ಲಿಂದ ಕೊಡಬೇಕು? ಇವ್ರ ದುಡ್ಡಿಲ್ಲ ಕೊಡಬೇಕು, ಐಟಿ ಪಾಪ ದುಡ್ಡಿಲ್ಲ, ಬಡದೇಶ. ಆಗ ಅವ್ರು ಸಾಲ ಕೊಡೋದು ಅಂತ ಡಿಸೈಡ್ ಮಾಡಿದ್ರು. ಆ ಸಾಲ ಕೊಡ್ಲಿಕ್ಕೆ ಒಂದು ಬ್ಯಾಂಕ್ ನಿರ್ಮಾಣ ಆಯ್ತು. ಆ ಸಾಲ ಕೊಟ್ಟವರು 100 ವರ್ಷ ತೀರಿಸಿದ್ದಾರೆ ಐಟಿನವರು, ಹೆಚ್ಚು ಕಮ್ಮಿ 100 ವರ್ಷ. ಈವನ್ ಆಫ್ಟರ್ ಸ್ವತಂತ್ರ ಸಿಕ್ಕ ಮೇಲೂ ಸಾಲ ತೀರಿಸ್ತಾನೆ ಇದ್ರು, ಅಷ್ಟು ವರ್ಷ ಸಾಲ ತೀರಿಸಿದ್ದಾರೆ. ಸೊ ಬ್ಯಾಂಕು ಹೆಚ್ಚು ಕಮ್ಮಿ ಎಲ್ಲ ತರ ರೋಲ್ಗಳನ್ನು ಮಾಡ್ಕೊಂಬಂತು. ಈ ಕರೆನ್ಸಿ ಸರ್ಕ್ಯುಲೇಷನ್ ತರಲಿಕ್ಕೂ ಬ್ಯಾಂಕ್ನ ರೋಲ್ ತುಂಬಾ ಇದೆ. ಸೊ ಬ್ಯಾಂಕಲ್ಲಿ ಹಣ ಬರಲಿಕ್ಕೆ ತುಂಬಾ ಬೇರೆ ಬೇರೆ ಕಾರಣಗಳಿದೆ. ಆಮೇಲೆ ಇನ್ನೊಂದು ಈ ಬ್ಯಾಂಕ್ನಲ್ಲಿ ಅಂದ್ರೆ ಒಂದು ಟ್ರೇಡ್ ಒಪ್ಪಂದಗಳು ಮಾಡ್ಕೊಂಡ್ರು. ಈ ಟ್ರೇಡ್ ಒಪ್ಪಂದಗಳು ತುಂಬಾ ಚೆನ್ನಾಗಿದೆ. ವಸಾಹತುಗಳ ಜೊತೆ ಒಂದು ಟ್ರೇಡ್ ಒಪ್ಪಂದ ಮಾಡ್ಕೊಂಡ್ರು. ಅಲ್ಲಿ ಕೆಲವು ಅಗ್ರಿಮೆಂಟ್ಗಳಿಗೆ ಎಲ್ಲ ವಸಾಹತುಗಳು ಸೈನ್ ಮಾಡಿದ್ರು. ಏನಂದ್ರೆ ಈ ವಸಾಹತುಗಳ ಯಾವುದೇ ಕಾರಣಕ್ಕೂ ಕೂಡ ಇಂಡಸ್ಟ್ರಿಯಲ್ ಏನಾಯ್ತು, ಇಂಡಸ್ಟ್ರಿಯಲೈಸ್ ಮಾಡ್ಕೋಬಾರ್ದು, ಕಚ್ಚಾ ಮಾಲ್ನ ಮಾರಬೇಕು, ಅದರ ಪ್ರೋಸೆಸ್ ಕೂಡ ಮಾಡಬಾರ್ದು. ಅಲ್ಲಿಂದ ಪ್ರೋಸೆಸ್ ಆಗಿರೋ ಕಮಾಡಿಟೀಸ್ನ ಇವ್ರು ಕೊಂಡ್ಕೋಬೇಕು ಅಂತ. ಸೊ ಹೆಚ್ಚು ಕಮ್ಮಿ ಆಮದು ರಫ್ತು ಎರಡೂ ಕೂಡ ಫ್ರಾನ್ಸ್ ಕಂಟ್ರೋಲ್ ಮಾಡ್ತಾ ಇತ್ತು. ಅವ್ರದ್ದು ಮೊನೋಪಲಿ ಆಗಿತ್ತು, ಹೆಚ್ಚು ಕಮ್ಮಿ ಅವ್ರ ಮೊನೋಪಲಿ ಆಗಿತ್ತು. ಯಾವಾಗಲೂ ಕೂಡ ವಸಾಹತುಗಳಿಂದ ಬರೋ ಪ್ರಾಡಕ್ಟ್ಗೆ ಬೆಲೆ ತುಂಬಾ ಜಾಸ್ತಿ ಇತ್ತು. ಜೊತೆಗೆ ಇವರು ಕಚ್ಚಾ ಮಾಲ್ಗಳನ್ನ, ರಾ ಮೆಟೀರಿಯಲ್ಸ್, ಇಲ್ಲಿ ತುಂಬಾ ಒಳ್ಳೆ ಮಿನರಲ್ಸ್ ಎಲ್ಲವೂ ಸಿಗ್ತಿತ್ತು, ಚಿನ್ನ ಮಿನರಲ್ಸ್ ಎಲ್ಲವೂ ಸಿಗ್ತಾ ಇತ್ತು, ಯುರೇನಿಯಂ ಕೂಡ ತುಂಬಾ ಜಾಸ್ತಿ ಸಿಗ್ತಾ ಇತ್ತು. ಸೊ ಫ್ರಾನ್ಸ್ ಅಲ್ಲಿ ಇರೋ ಎಲೆಕ್ಟ್ರಿಸಿಟಿ 60% ಇಲ್ಲಿಂದ ಹೋಗುತ್ತದೆ, ಆಫ್ರಿಕಾದಿಂದ ಹೋಗ್ತದೆ. ಸೊ ಹಾಗಾಗಿ ಅದು ಯಾವುದಕ್ಕೂ ಕೂಡ ಮಾರ್ಕೆಟ್ ರೇಟ್ ಸಿಗ್ತಾ ಇತ್ತಿಲ್ಲ. ಮಾರ್ಕೆಟ್ ಅಲ್ಲಿ ಹೆಚ್ಚು ವ್ಯಾಲ್ಯೂ ಇದ್ರೂ ಕೂಡ, ಪ್ರೈಸ್ ಇದ್ರೂ ಕೂಡ ಇವರೆಲ್ಲರೂ ಕೂಡ ಫಿಕ್ಸ್ ಮಾಡಿದ ರೇಟ್ಗೆ ಮಾರಬೇಕಾಗ್ತಿತ್ತು. ಇಂಥ ಸಮಯದಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇನ್ನೂ ಒಂದು ಚೇಂಜ್ ಆಯಿತು. ಅಲ್ಲಿ ತನಕ ಗೋಲ್ಡ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಅಲ್ಲಿ ಇತ್ತು. ಅಂದ್ರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದ್ರೆ ನೀವು ಕರೆನ್ಸಿ ನೋಟ್ಗಳನ್ನ ಪ್ರಿಂಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ರಿಸರ್ವ್ ಆಗಿ ಬ್ಯಾಕಿಂಗ್ ಆಗಿ ಚಿನ್ನ ಇಡಬೇಕು. ಆ ಚಿನ್ನದ ಪ್ರಮಾಣಕ್ಕೆ ಅನುಗುಣವಾಗಿ ನೀವು ಗೋಲ್ಡ್ ನಾಣ್ಯಗಳನ್ನ ಪ್ರಿಂಟ್ ಮಾಡ್ಬೋದು. ತುಂಬಾ ಜಾಸ್ತಿ ಪ್ರಿಂಟ್ ಮಾಡ್ಲಿಕ್ಕೆ ಅವಕಾಶ ಇತ್ತಿಲ್ಲ. ನಾಣ್ಯಗಳು ಜಾಸ್ತಿ ಮಾಡಬೇಕು ಅಂತಾದ್ರೆ ನೀವು ಇದನ್ನು ಕೂಡ ಹಂಗೆ ಮಾಡಬೇಕು ಅಂತ ಆ ಥರ ಒಂದಿತ್ತು. ಅಂದ್ರೆ ಗೋಲ್ಡ್ ಕನ್ವರ್ಟ್ ಮಾಡಿ ಇಡೋರು, ಗೋಲ್ಡ್ ಕನ್ವರ್ಟ್. ನಂತರ ಇದು ಹೋಯ್ತು, ಆಮೇಲೆ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಬಂತು. ಈಗ ನಮಗೆ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಕೂಡ ನಾವು ಚಲಾವಣೆ ಇದೆ. ಇದು ಗೋಲ್ಡ್ ಸ್ಟ್ಯಾಂಡರ್ಡ್ ಹೋದ್ಮೇಲೆ ಎಲ್ಲ ವಸಾಹತುಗಳು ಕೂಡ ತಮ್ಮದೇ ಆದ ಒಂದು ಏರಿಯಾಗಳನ್ನ ಮಾಡ್ಕೊಂಡ್ರು, ಇನ್ಫ್ಲೂಯೆನ್ಸ್ ಏರಿಯಾ. ಬ್ರಿಟನ್ ಸ್ಟರ್ಲಿಂಗ್ ಏರಿಯಾ ಅಂತ ಮಾಡ್ಕೊಂತು, ಏನು ಸ್ಟರ್ಲಿಂಗ್ ಝೋನ್ ಅಂತ ಮಾಡ್ಕೊಂತು. ಏನು ಸ್ಟರ್ಲಿಂಗ್ ಝೋನ್ ಅಂದ್ರೆ ಈ ತಮ್ಮ ಕಾಯಿನ್ ಪೌಂಡ್ ಸ್ಟರ್ಲಿಂಗ್ ಅನ್ನ ಒಂದು ಕಾಯಿನ್ ಕರೆನ್ಸಿಯಾಗಿ ಎಲ್ಲೆಲ್ಲಿ ಒಪ್ಕೊಳ್ಳುತ್ತೋ ಅಂತ ತಮ್ಮ ವಸಾಹತುಗಳನ್ನ ಸೇರಿಸಿ ಒಂದು ಸ್ಟರ್ಲಿಂಗ್ ಝೋನ್ ಅಂತ. ಸೊ ಅಲ್ಲಿ ಎಲ್ಲ ವ್ಯವಹಾರಗಳು ಕೂಡ ಈ ಸ್ಟರ್ಲಿಂಗ್ ಮುಖಾಂತರ ನಡೆಯೋದು. ಏನ್ ಅಡ್ವಾಂಟೇಜ್ ಅಂದ್ರೆ ಈ ಸ್ಟರ್ಲಿಂಗ್ ವ್ಯಾಲ್ಯೂ ಸ್ಟೆಬಿಲೈಸ್ ಆಗ್ಲಿಕ್ಕೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಯ್ತು. ಅದೇ ಮೆಥಡ್ ಅನ್ನ ಫ್ರಾನ್ಸ್ ಶುರು ಮಾಡಿ ಫ್ರಾಂಕ್ ಝೋನ್ ಅಂತ ಶುರು ಮಾಡಿತು. ತನ್ನ ವಸಾಹತುಗಳನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ಫ್ರಾಂಕ್ ಮಾತ್ರ ಚಾಲನೆ ಇರುತ್ತೆ ಅಂತ ಮಾಡ್ಕೊಂಡ್ರು. ಸೊ ಈ ಫ್ರಾಂಕ್ ಝೋನ್ ಶುರು ಮಾಡ್ಕೊಂಡ್ರು. ಅಲ್ಲಿ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂದ್ರೆ ಈ ವ್ಯಾಪಾರ ಮಾಡ್ತಾರಲ್ಲ ಅವರಿಗೆ ಫಾರಿನ್ ಎಕ್ಸ್ಚೇಂಜ್ ಸಿಗುತ್ತೆ. ಈ ಫಾರಿನ್ ಎಕ್ಸ್ಚೇಂಜ್ ಎಲ್ಲ ದೇಶದಲ್ಲೂ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಇರುತ್ತೆ. ಈಗಲೂ ಇದೆ, ಆಗ್ಲೂ ಇತ್ತು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂತ. ಅಂದ್ರೆ ನಮ್ಮ ಬೇರೆ ದೇಶದ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಬೇಕಾದ್ರೆ ನಮ್ಗೆ ಅಲ್ಲಿಯ ಕರೆನ್ಸಿಗಳು ಬೇಕು, ಡಾಲರು, ಪೌಂಡು, ಏನೋ ಬೇಕು. ಅದನ್ನ ಒಂದು ರಿಸರ್ವ್ ಆಗಿ ರಿಸರ್ವ್ ಬ್ಯಾಂಕ್ ಅಲ್ಲಿ ಇಡ್ತಾರೆ. ಅಲ್ಲೂ ಸೆಂಟ್ರಲ್ ಬ್ಯಾಂಕ್ ಇರುತ್ತೆ, ಇಡಬೇಕು. ಆದ್ರೆ ಅಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಯಾವುದೇ ಆಫ್ರಿಕನ್ ಕಂಟ್ರೀಸು ತಮ್ಮ ರಿಸರ್ವ್ ಕರೆನ್ಸಿನ, ತಮ್ಮ ಫಾರಿನ್ ಎಕ್ಸ್ಚೇಂಜ್ ಅನ್ನ ತಾವಿಟ್ಕೊಳ್ಳೋ ಹಾಗಿತ್ತಿಲ್ಲ. ಅಷ್ಟನ್ನು ಕೂಡ ಫ್ರಾನ್ಸ್ ಇಡಬೇಕಿತ್ತು. ಅಂದ್ರೆ ಹೆಚ್ಚು ಕಮ್ಮಿ ಈ ಕಾಲೋನಿಗಳ ಯಾವುದೇ ಮಾನಿಟರಿ ಕಂಟ್ರೋಲು ತಮ್ಮ ಕೈಯಲ್ಲಿ ಇತ್ತಿಲ್ಲ.
ಜೊತೆಗೆ ಫಾರಿನ್ ಎಕ್ಸ್ಚೇಂಜ್ ಅವರು ಒಂದು ಫ್ರಾಂಕ್ಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ಡಿಸೈಡ್ ಮಾಡ್ತಿದ್ದವರು. ಇವರು ಫ್ರಾಂಕ್ ಬೇರೆ, CFA ಫ್ರಾಂಕು, ಫ್ರಾನ್ಸಲ್ಲಿ ಸರ್ಕ್ಯುಲರ್ ಆಕ್ಟಿವ್ ಫ್ರಾಂಕ್ ಬೇರೆ, ಅದು ಫ್ರಾನ್ಸ್ ಫ್ರಾಂಕು ಎಲ್ಲ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೋದಿತ್ತು ಅವರು. ಆದರೆ ಈ ಕಾಲೋನಿಯ ಫ್ರಾಂಕ್ಗಳಿದೆಯಲ್ಲ, CFA ಫ್ರಾಂಕ್ ಇದೆಯಲ್ಲ, ಅದು ನೀವು ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಫ್ರಾನ್ಸ್ನ ಫ್ರಾಂಕ್ ಜೊತೆ ಎಕ್ಸ್ಚೇಂಜ್ ಮಾಡಿಕೊಂಡು ಅದರ ಮುಖಾಂತರ ನೀವು ವಿದೇಶಿ ವ್ಯಾಪಾರ ಮಾಡಬೇಕಿತ್ತು. ಅದು ಅಲ್ಲಿದ್ದ ದೊಡ್ಡ ಸಮಸ್ಯೆ. ಈ ವಿದೇಶಿ ವಿನಿಮಯ ನೀತಿ ಮಾಡ್ಕೊಂಡಿದ್ರ, ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಎರಡು ಉದ್ದೇಶ ಇತ್ತು ಅವರಿಗೆ. ಒಂದು, ಈ ವಸಾಹತುಗಳು ನೇರವಾಗಿ ಬೇರೆ ಫಾರಿನ್ ಮಾರ್ಕೆಟ್ಗಳ ಜೊತೆ ವ್ಯವಹಾರ ಮಾಡಬಾರ್ದು. ಯಾಕೆಂದ್ರೆ ಫ್ರಾಂಕ್ ಅವ್ರ ಕೈಲಿತ್ತು, ಇವರು ವ್ಯವಹಾರ ಮಾಡಿ ಸಾಧ್ಯನೇ ಆಗ್ತಿದ್ದಿಲ್ಲ. ಇವರ ಕರೆನ್ಸಿ ಬೇರೆ ಯಾವ ದೇಶದಲ್ಲೂ ಚಲಾವಣೆ ಆಗ್ತಾ ಇದ್ದಿಲ್ಲ. ಹಾಗಾಗಿ ಈ ಆಫ್ರಿಕನ್ ದೇಶಗಳಿಗೆ, ಈ ಫ್ರಾಂಕ್ ಝೋನ್ ಇಲ್ಲಿದ್ದ ಆಫ್ರಿಕನ್ ದೇಶಗಳಿಗೆ ಹೆಚ್ಚು ಕಮ್ಮಿ ಬೇರೆ ದೇಶಗಳ ಜೊತೆ ಇದ್ದ ವ್ಯವಹಾರ ಬ್ಲಾಕ್ ಆಯಿತು. ಎರಡನೇ ಉದ್ದೇಶ ಇದ್ದಿದ್ದು, ಫ್ರಾಂಕ್ ಝೋನ್ ಅಲ್ಲಿ ಇರುವ ಎಲ್ಲ ಕಮಾಡಿಟೀಸ್ನೂ ಅಥವಾ ಎಲ್ಲವನ್ನು ಕೂಡ ಅವರಿಗೆ ತಗೊಳಕ್ ಆಗ್ತಿತ್ತು, ಮತ್ತೆ ಅಲ್ಲಿ ಕಮಾಡಿಟೀಸ್ನ ಇಲ್ಲಿಗ ಡಂಪ್ ಮಾಡ್ಲಿಕ್ಕೆ ಆಗ್ತಿತ್ತು, ಇಲ್ಲಿ ಮಾರ್ಕೆಟ್ ಮಾಡ್ಲಿಕ್ಕೆ ಆಗ್ತಿತ್ತು ಅವ್ರಿಗೆ. ಸೊ ಹಾಗಾಗಿ ಇವ್ರ ನಡುವೆ ಎಕ್ಸ್ಚೇಂಜ್ ಮುಕ್ತವಾಗಿತ್ತು. ಆದರೆ ಇವರಿಗೆ ಬೇರೆ ದೇಶಗಳ ಜೊತೆ ಎಕ್ಸ್ಚೇಂಜು ಸಾಧ್ಯವೇ ಇದ್ದಿಲ್ಲ ಅಂತ ಒಂದು ಕೆಲಸ ಮಾಡಿದ್ರು. ನೆಕ್ಸ್ಟು ಆ ಸಮಯದಲ್ಲಿ ಎರಡು ದೊಡ್ಡ ವರ್ಲ್ಡ್ ವಾರ್ಗಳಾಯಿತು. ವರ್ಲ್ಡ್ ವಾರ್ ಆದಾಗ ಎಲ್ಲ ದೇಶಗಳು ಕೂಡ ಸಾಕಷ್ಟು ನಲಗಿ ಹೋದವು. ಆಗ ಎಲ್ಲ ಕಡೆಯೂ ರೀಕನ್ಸ್ಟ್ರಕ್ಷನ್ ಎಫರ್ಟು ಮತ್ತೆ ಎಕಾನಮಿನ ರೀಬಿಲ್ಡ್ ಮಾಡೋ ಎಫರ್ಟ್ ಶುರು ಆಯಿತು. ಆಗ ಇಂಪಾರ್ಟೆಂಟ್ ಆಗಿ ಎರಡು ಸಂಸ್ಥೆಗಳು ಹುಟ್ಕೊಳ್ತು. ಒಂದು ವರ್ಲ್ಡ್ ಬ್ಯಾಂಕು, ಮತ್ತೊಂದು IMF. ಇನ್ನೊಂದು ದೊಡ್ಡ ಚೇಂಜ್ ಅಂದರೆ, ಈ ಕಲನಿ ಆಗಿದ್ದ ಬ್ರಿಟನ್ನು, ಫ್ರಾನ್ಸು ಇವೆಲ್ಲ ಎಕನಾಮಿಕಲಿ ಹೊರಗ್ಲಿಕ್ಕೆ ಶುರು ಆಯಿತು. ಬಿಕಾಸ್ ಅವ್ರ ಕಾಲನೀಸ್ ಎಲ್ಲ ಹೊಟ್ಟೋಯ್ತು, ತುಂಬ ಕಾಲನೀಸ್ ಹೋಯಿತು. ಒಂದು ಸೋರ್ಸ್ ಆಫ್ ಇನ್ಕಮ್ ಹೆಚ್ಚು ಕಮ್ಮಿ ಕಡಿಮೆ ಆಗ್ಲಿಕ್ಕೆ ಹೋಯಿತು, ಎಕ್ಸೆಪ್ಟ್ ಫ್ರಾನ್ಸ್. ಇಲ್ಲಿ ಎಲ್ಲ ಕಡೆಯೂ ಕೂಡ ಅವ್ರು ಹೊರಗ್ಲಿಕ್ಕೆ ಶುರು ಆದರು. ಆಗ ಇಂಡಸ್ಟ್ರಿಯಲೈಸೇಷನ್ ನಂತರ ಅಮೆರಿಕ ಡಾಮಿನೆಂಟ್ ಪೊಸಿಷನ್ ಬಂತು ವರ್ಲ್ಡ್ ಎಕಾನಮಿಲಿ. ಅದೊಂದು ಇಂಪಾರ್ಟೆಂಟ್ ಫೋರ್ಸ್ ಆಗಿ ಬೆಳೀತು. ಅಮೆರಿಕ ಇಂಪಾರ್ಟೆಂಟ್ ಫೋರ್ಸ್ ಆಯಿತು ಅಂತಂದ್ರೆ ಡಾಲರ್ ಇಂಪಾರ್ಟೆಂಟ್ ಫೋರ್ಸ್ ಆಯಿತು ಅಂತ. IMF ವರ್ಲ್ಡ್ ಬ್ಯಾಂಕ್ ಬಂದಾಗ ಪ್ರತಿಯೊಂದು ದೇಶಗಳು ಕೂಡ IMF ನಲ್ಲಿ ತಮ್ಮ ಕರೆನ್ಸಿನ ರಿಜಿಸ್ಟರ್ ಮಾಡಬೇಕಿತ್ತು. ಆದರೆ ಎಕ್ಸ್ಚೇಂಜ್ ವ್ಯಾಲ್ಯೂ ಡಿಸೈಡ್ ಮಾಡ್ತಿದ್ದು ಮೊದಲು ಗೋಲ್ಡ್ ಅಲ್ಲಿ ಇತ್ತು, ನಂತರ ಎಕ್ಸ್ಚೇಂಜ್ ವ್ಯಾಲ್ಯೂ ಡಿಸೈಡ್ ಮಾಡ್ತಿದ್ದು ಡಾಲರ್ನಲ್ಲಿ. ಸೊ ಡಾಲರು ವರ್ಲ್ಡ್ನ ಒಂದು ಕರೆನ್ಸಿಯಾಗಿ ಹೆಚ್ಚು ಕಮ್ಮಿ ಒಂದು ಅಕ್ಸೆಪ್ಟ್ ಆಗಲಿ ಶುರು ಆಯಿತು. ಆದರೆ ಆ ಸೆನ್ಸಲ್ಲಿ ಇವ್ರದ್ದು ಪವರ್ಫುಲ್ ಸ್ಟೇಟ್ ಆಗಿತ್ತಿಲ್ಲ. ಇವರು ಸಮಸ್ಯೆ ಬಂದಿದ್ದು, ಇವರಿಗೆ ಇದ್ದಿದ್ದು ಒಂದು ವರ್ಲ್ಡ್ ಕರೆನ್ಸಿಯಾಗಿ ಡಾಲರ್ ಇದೆ. ಈಗ ಕಲೋನೀಸ್ ಏನಾಗಬೇಕು ಅಂತ, ಕಲೋನೀಸ್ ಅಲ್ಲಿ ಏನಿಲ್ಲಲ್ಲ, ಏನ್ ಮಾಡ್ಬೇಕು? ಕಲೋನೀಸಿಗೆ ಎಲ್ಲಿಗೆ ಹೋಗುತ್ತೆ ಪೊಸಿಷನ್? ಕಲೋನೀಸ್ ಇಂಡಿಪೆಂಡೆನ್ಸ್ ಅಲ್ಲ, ಅದು IMF ಅಲ್ಲಿ ರಿಜಿಸ್ಟರ್ ಆಗಲ್ಲ. ಸೊ ಆಗ ಫ್ರಾನ್ಸ್ನ ಡಾಲರ್, ಇದಕ್ಕೆ ಡಾಲರ್ನಲ್ಲೇ ಡಿಸೈಡ್ ಮಾಡಬೇಕಲ್ಲ. ಸೊ ಅದಕ್ಕೊಂದು ಅಗ್ರಿಮೆಂಟ್, ಒಳಗಡೆ ಒಂದು ಅಗ್ರಿಮೆಂಟ್ ಆಯಿತು. ಅದಕ್ಕೆ ಮ್ಯಾಚೆಸ್ಟ್ ಅಗ್ರಿಮೆಂಟ್ ಅಂತ ಅವ್ರು ಏನು ಮಾಡ್ಕೊಂಡಿದ್ರು, ಅದೇ ಸೇಮ್ ಅನ್ನ ಅವರು ಫ್ರಾನ್ಸ್ ಅಲ್ಲಿ. ಸೊ ಹೆಚ್ಚು ಕಮ್ಮಿ ವರ್ಲ್ಡ್ ಅಲ್ಲಿ ಏನು ಅಗ್ರಿಮೆಂಟ್ ಆಗ್ತಿತ್ತು ಅದನ್ನ ಮತ್ತೆ ಅವ್ರು ಫ್ರಾನ್ಸ್ ಅಲ್ಲಿ ಕಾಲೋನೀಸ್ ಅಲ್ಲಿ ಕೂಡ ಶುರು ಮಾಡ್ಕೊಂಡು ಹೋದ್ರು. ಅಂದ್ರೆ ಒಟ್ಟೆಲ್ಲ ಅವ್ರ ಉದ್ದೇಶ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಾಲೋನೀಸು ತಮ್ಮ ಹಿಡಿತ ಬಿಟ್ಟು ಹೋಗ್ಬಿಡ್ಬಾರ್ದು. ಸೊ ತಮ್ಮ ಹಿಡಿತ ತಪ್ಪಿಸ್ಕೊಳ್ಳೋಕೆ ಆಗದೆ ಇರೋ ತರ ಅವ್ರು ಪ್ಲಾನ್ ಮಾಡ್ತಾ ಹೋದ್ರು. ಆಗ ಅಲ್ಲಿ ಡಾಲರ್ ತುಂಬಾ ಸುಪ್ರೀಂ ಆಗಿತ್ತು, ಜಾಸ್ತಿ ಆಗಿತ್ತು. ಅದ್ರ ಮುಂಚೆ ಇವ್ರದ್ದು ಫ್ರಾಂಕ್ದು ವ್ಯಾಲ್ಯೂ ತುಂಬಾ ಬಿದ್ದೋಯ್ತು. ಸೊ ಇವರಿಗೆ ಎಕ್ಸ್ಪೋರ್ಟ್ ಕಷ್ಟ ಆಯಿತು, ಎಲ್ಲವೂ ಕಷ್ಟ ಆಯಿತು. ಆಗ ಇವರಿಗೆ ನೋಡಿ, ಎಕನಾಮಿಕ್ಸ್ ನಲ್ಲಿ ಅಥವಾ ಯಾವುದೇ ದೇಶ ಇಂಟರ್ನ್ಯಾಷನಲ್ ಟ್ರೇಡ್ ಎಕ್ಸ್ಪೋರ್ಟ್ ಬಿದ್ದ ತಕ್ಷಣ ಎಲ್ಲ ದೇಶಗಳು ಒಂದು ಮೆಷರ್ ಮಾಡ್ತಾರೆ. ಆ ಮೆಷರ್ ಏನಪ್ಪಾ ಅಂದ್ರೆ ಡಿವ್ಯಾಲ್ಯೂಯೇಷನ್. ಈ ಡಿವ್ಯಾಲ್ಯೂಯೇಷನ್ ಯಾಕೆ ಮಾಡ್ತಾರೆ? ತಮ್ಮ ಕರೆನ್ಸಿ ವ್ಯಾಲ್ಯೂನ ಕಡಿಮೆ ಮಾಡ್ಕೊತಾರೆ. ತಮ್ಮ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಮಾಡಿಕೊಂಡ್ರೆ, ಅಂದ್ರೆ ತಮ್ಮ ವ್ಯಾಲ್ಯೂ ಕಡಿಮೆ ಆದ್ರೆ ಅದು ಬೇರೆ ದೇಶಕ್ಕೆ ಚೀಪಾಗಿ ಕಾಣುತ್ತೆ, ನಮ್ಮ ಗುಡ್ಸ್ ಚೀಪಾಗಿ ಕಾಣುತ್ತೆ. ಆಗ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ $1ಗೆ $100 ಇದೆ ಅಂತ ಇಟ್ಕೊಳ್ಳಿ, ಅಥವಾ $50 ಇದೆ ಅಂತ ಇಟ್ಕೊಳ್ಳಿ. ನಾನು ನನ್ನ ರೂಪಾಯಿ ವ್ಯಾಲ್ಯೂ ಕಮ್ಮಿ ಮಾಡ್ಕೋತೇನೆ. ಈಗ $1ಗೆ $100 ಸಿಗುತ್ತೆ ಅಂತ ಯೋಚನೆ ಮಾಡೋಣ, ವ್ಯಾಲ್ಯೂ ಕಮ್ಮಿ ಆಯ್ತು. ಮೊದಲು $1ಗೆ $50 ಇತ್ತು, ಅಥವಾ $50 ಕೊಟ್ಟರೆ $1 ಸಿಕ್ತಿತ್ತು. ಈಗ ನಾನು $1 ತಗೋಬೇಕಾದ್ರೆ $100 ಕೊಡ್ಬೇಕು, ಬೇಕಾದ್ರೆ ನಾನು ಡಿವ್ಯಾಲ್ಯೂ ಮಾಡ್ಕೊಂಡಿದ್ದೀನಿ, 50% ಡಿವ್ಯಾಲ್ಯೂ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಅಮೆರಿಕನ್ ಪೊಸಿಷನ್ ಏನು? ಅವ್ರ ಹತ್ರ $1 ಇದ್ರೆ, ಮೊದಲು ಇಂಡಿಯಾದಲ್ಲಿ $50 ಸಾಮಾನು ತಗೋಬೋದಿತ್ತು. ಈಗ ಅವನು $1 ಇದ್ರೆ
ಇಂಡಿಯಾದಲ್ಲಿ ₹100 ಸಾಮಾನು ತಗೋತಾನೆ. ಹಾಗಾಗಿ ಅವನು ಇಂಡಿಯಾದಲ್ಲಿ ಜಾಸ್ತಿ ಗೂಡ್ಸ್ ಕೊಂಡ್ಕೋಬಹುದು. ಹಾಗಾಗಿ ಇಂಡಿಯಾದ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಇದು ಆಗಿನ ಒಂದು ಈಗಲೂ ಮಾಡ್ತಿರೋ ಟೆಕ್ನಿಕ್ ಅದೇನೆ. ಎಕ್ಸ್ಪೋರ್ಟ್ ಮಾರ್ಕೆಟ್ ಬಿದ್ದರೆ ಎಕ್ಸ್ಪೋರ್ಟ್ ಕಮ್ಮಿ ಆದರೆ ಕಮ್ಮಿ ಆಗಿರೋ ದೇಶಗಳು ನಾರ್ಮಲಿ ದೆ ಗೋ ಫಾರ್ ಡಿವ್ಯಾಲ್ಯೂಯೇಷನ್. ಆ ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಮಾಡೋದು ಒಂದು ಟೆಕ್ನಿಕ್, ಅದು ಒಂದು ಮಾನಿಟರಿ ಟೂಲ್. ಡಿವ್ಯಾಲ್ಯೂ ಮಾಡ್ತಾರೆ. ಸೊ ಇಲ್ಲಿ ಫ್ರಾಂಕ್ ವ್ಯಾಲ್ಯೂ ಡಿವ್ಯಾಲ್ಯೂ ಆಗ್ತಿದ್ದಂಗೆ, ಬಿಕಾಸ್ ಅವ್ರದ್ದು ಎಕ್ಸ್ಪೋರ್ಟ್ ಬಿತ್ತಂಗೆ ವರ್ಲ್ಡ್ ವಾರ್ ಆದ್ಮೇಲೆ ಎಲ್ಲ ಡಿಜನರೇಟ್ ಆಗಿತ್ತು ಎಕಾನಮಿ. ಬಿದ್ದ ತಕ್ಷಣ ಸಮಸ್ಯೆ, ಅದರ ಎಫೆಕ್ಟು ಕಾಲೋನೀಸ್ ಮೇಲೂ ಆಯಿತು. ಯಾಕಂದರೆ ಫ್ರಾಂಕ್ ವ್ಯಾಲ್ಯೂ ಬಿದ್ದ ತಕ್ಷಣ ಇಲ್ಲಿಯ ಫ್ರಾಂಕ್ ವ್ಯಾಲ್ಯೂನು ಬೀಳುತ್ತೆ, ಕಾಲೋನಿ ಫ್ರಾಂಕ್ ವ್ಯಾಲ್ಯೂನು ಬೀಳುತ್ತೆ. ಅದು ಆದರೆ ಅವರೇನು ಹೇಳಿದ್ರು, ಇಲ್ಲ ಇಲ್ಲ ನಾವು ನಿಮ್ಮ ಎಕ್ಸ್ಚೇಂಜ್ ಮಾಡಲ್ಲ ಅಂತ. ಸುಳ್ಳು. ಎಕ್ಸ್ಚೇಂಜ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ, ಅವ್ರಿಗೂ ಇಂಪ್ಯಾಕ್ಟ್ ಆಗ್ತಾ ಇತ್ತು. ಅದು ಇಂಪ್ಯಾಕ್ಟ್ ಆಗಲೇಬೇಕು, ಆಗದೆ ಹೋಗುತ್ತೆ. ಆಮೇಲೆ ಇಲ್ಲೊಂದು ಸಮಸ್ಯೆ ಏನಂದರೆ, ನಾವು ನಿಮಗೆ ಸ್ನೇಹಿತ ನಡ್ಕೋತಾ ಇದ್ದೀವಿ, ನಿಮ್ಗೇನು ಸಮಸ್ಯೆ ಇಲ್ಲ ಅಂತೆಲ್ಲ ಹೇಳ್ತಾರೆ. ನಾವು ಫ್ರೆಂಡಾಗಿ ನಡ್ಕೋತೀವಿ, ನಾವು ಒಳ್ಳೆ ಉದ್ದೇಶಕ್ಕೆ ನಾವು CFA ಫ್ರಾಂಕ್ ಮಾಡೋದು, ನಿಮ್ಗೆ ಅದರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಸಮಸ್ಯೆ ಏನಪ್ಪ ಅಂದರೆ, ಅವ್ರು ಹಾಗೆ ಮಾಡಲಿಲ್ಲ. ನಮ್ಮಲ್ಲಿರೋ ಬೇರೆ ಬೇರೆ ಫ್ರಾಂಕ್ ಝೋನಲ್ಲಿ ನಾವು ಯಾವತ್ತೂ ಕೂಡ ಒಂದು ಕರೆನ್ಸಿಯ ವ್ಯಾಲ್ಯೂ ಡಿಸೈಡ್ ಮಾಡ್ಬೇಕಾದ್ರೆ ಅಲ್ಲಿ ಎಕನಾಮಿಕ್ ಪೊಸಿಷನ್ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಎಕ್ಸ್ಚೇಂಜ್ ವ್ಯಾಲ್ಯೂ ಫಿಕ್ಸ್ ಮಾಡ್ತಾರೆ. ಆದರೆ ಫ್ರಾನ್ಸ್ ಹಂಗೆ ಮಾಡಲಿಲ್ಲ. 15 ದೇಶಗಳ ಎಕ್ಸ್ಚೇಂಜ್ ವ್ಯಾಲ್ಯೂ ಒಂದೇ ಅಂತ ಫಿಕ್ಸ್ ಮಾಡ್ತು, ಸೇಮ್. ಅದು ನಿಜವಾಗ್ಲೂ ಕಾಲೋನಿಯ ಹಿತರಕ್ಷಕರೇ ಆಗಿದ್ದರೆ ಆ ದೇಶದ ಪೊಸಿಷನ್ ನೋಡಿಕೊಂಡು, ಅದರ ಎಕನಾಮಿಕ್ ಸಿಚುಯೇಷನ್ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಎಕ್ಸ್ಚೇಂಜ್ ವ್ಯಾಲ್ಯೂ ಫಿಕ್ಸ್ ಮಾಡಬೇಕು. ಅದು ಅವ್ರು ಹಂಗೆ ಮಾಡಲೇ ಇಲ್ಲ. ಆದರೆ ಬ್ರಿಟನ್ ಹಂಗೆ ಮಾಡಿದ್ದಿಲ್ಲ, ಕಾಲೋನೀಸಲ್ಲಿ ಕಡಿಮೆ ಮಾಡಿತ್ತು. ಇಲ್ಲಿ ಸಮಸ್ಯೆ ಏನಪ್ಪ ಆಯಿತು ಅಂದರೆ, ಆಗ ಅವ್ರು ಮೊದಲು ಫಿಕ್ಸ್ ಮಾಡುವಾಗ ಫ್ರಾಂಕ್ಗಿಂತ CFA ಫ್ರಾಂಕ್ ವ್ಯಾಲ್ಯೂ ಜಾಸ್ತಿ ಇಟ್ಟರು. ಅದು ತೀರಾ ಇಂಪಾರ್ಟೆಂಟು. CFA ಆಫ್ರಿಕಾ ಬಡದೇಶ ಫ್ರಾನ್ಸಿಗೆ ಕಂಪೇರ್ ಮಾಡಿದ್ರೆ. ಆದರೆ ಫ್ರಾನ್ಸ್ನ ಫ್ರಾಂಕ್ ವ್ಯಾಲ್ಯೂಗಿಂತ ಆಫ್ರಿಕನ್ ಕರೆನ್ಸಿ ವ್ಯಾಲ್ಯೂ ಜಾಸ್ತಿ ಇಟ್ಟರು. ಇದು ಲಾಜಿಕಲ್ಲೇ ಅಲ್ಲ. ಬಡದೇಶದ ಕರೆನ್ಸಿ ವ್ಯಾಲ್ಯೂ ಯಾಕೆ ಜಾಸ್ತಿ ಮಾಡಿದ್ರು ಅಂತ ಅಲ್ಲೇ ಟ್ರಿಕ್ ಇರೋದು. ಅಲ್ಲೇ ಒಂದು ಇಂಪಾರ್ಟೆಂಟ್ ಟೂಲ್ ಆಗಿ ಬಳಸ್ಕೊಂಡ್ರು. ಅದು ಬರೀ ಹಣ ಅನ್ನೋದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಲ್ಲ, ಒಂದು ಟೂಲ್. ಅದು ಏನಾಗುತ್ತೆ ಯೋಚನೆ ಮಾಡಿ. ಒಂದು ಫ್ರಾಂಕ್ನ ವ್ಯಾಲ್ಯೂ ಜಾಸ್ತಿ ಆಯಿತು ಅಂದ ತಕ್ಷಣ ಇಲ್ಲಿ ಕರೆನ್ಸಿ ಜಾಸ್ತಿ, ದುಡ್ಡು ಜಾಸ್ತಿ. ಸೊ ಕರೆನ್ಸಿ ಕಮ್ಮಿ ಇದ್ರೆ ಬೇರೆಯವ್ರು ತಗೋತಾರೆ. ಆದರೆ ನಮ್ಮ ಕರೆನ್ಸಿ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಬೇರೆ ದೇಶದವರಿಗೆ ನಮ್ಮಿಂದ ತಗೊಳ್ಳೋಕೆ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಎಕ್ಸ್ಪೋರ್ಟ್ ಬೀಳ್ತು. ಆಮೇಲೆ ಇನ್ನೊಂದೇನಾಯಿತು, ನಮ್ಮ ಕರೆನ್ಸಿ ವ್ಯಾಲ್ಯೂ ಜಾಸ್ತಿ ಆಗಿದ್ರಿಂದ ಬೇರೆ ದೇಶದ ಕರೆನ್ಸಿ ವ್ಯಾಲ್ಯೂ ಚೀಪ್ ಆಗಿರುತ್ತೆ. ನಾನು ಇಂಪೋರ್ಟ್ ಮಾಡ್ಕೊಳಕ್ಕೆ ಹೋಗ್ತೀನಿ. ಆಫ್ರಿಕನ್ ದೇಶಕ್ಕೆ ಎರಡೂ ಪೆಟ್ಟು, ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಆಗಲ್ಲ, ಇಂಪೋರ್ಟ್ ಜಾಸ್ತಿ ಮಾಡ್ಕೋತೀನಿ. ಇಂಪೋರ್ಟ್ ಜಾಸ್ತಿ ಮಾಡ್ಕೋತಿದ್ದಂಗೆ, ಗೂಡ್ಸ್ನ ಇಂಪೋರ್ಟ್ ಜಾಸ್ತಿ ಮಾಡ್ಕೋತಿದ್ದಂಗೆ ಲೋಕಲ್ ಇಂಡಸ್ಟ್ರಿ ಸಫರ್ ಆಗುತ್ತೆ. ಯಾಕೆಂದರೆ ಚೀಪಾಗಿ ಸಿಗುತ್ತೆ. ಹಾಗಾಗಿ ನಾನು ಇಂಡಸ್ಟ್ರಿ ಮಾಡಲ್ಲ, ನಾನು ಇಲ್ಲಿ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಲ್ಲ, ನನ್ನ ಇಂಡಸ್ಟ್ರಿ ಬೀಳುತ್ತೆ. ಇಂಡಸ್ಟ್ರಿ ಬಿದ್ದ ತಕ್ಷಣ ನಾನು ಪ್ರೊಡ್ಯೂಸ್ ಮಾಡಲ್ಲ ಅಂದ ತಕ್ಷಣ ಇಂಪೋರ್ಟ್ ಮಾಡ್ಕೋತೇನೆ. ಸೊ ಕಾಲಕ್ರಮೇಣ ಆಫ್ರಿಕಾ ದೇಶದಲ್ಲಿ ಡಿಇಂಡಸ್ಟ್ರಿಯಲೈಸೇಷನ್ ಆಗಿ ಶುರು ಆಯಿತು. ಹೆಚ್ಚು ಕಮ್ಮಿ ಬರೀ ರಾ ಮೆಟೀರಿಯಲ್ ಮೇಲೆ ಮಾತ್ರ ನಿಂತ್ಕೊಳ್ಳೋಕೆ ಶುರು ಆಯಿತು. ಸೊ ಇಡೀ ಎಲ್ಲ ದೇಶಗಳು ಕೂಡ ರಾ ಮೆಟೀರಿಯಲ್ನ ಎಕ್ಸ್ಪೋರ್ಟ್ ಮಾಡಿಕೊಂಡು, ತೀರಾ ಚೀಪಾಗಿ ಎಕ್ಸ್ಪೋರ್ಟ್ ಮಾಡಿಕೊಂಡು, ಅದು ಎಕ್ಸಾಸ್ಟಬಲ್, ಒಂದು ಸ್ವಲ್ಪ ದಿವಸ ಖಾಲಿ ಆಗ್ತದೆ. ಸೊ ರಾ ಮೆಟೀರಿಯಲ್ನ ಎಕ್ಸ್ಪೋರ್ಟ್ ಮಾಡಿಕೊಂಡು, ಈಗ ನೋಡಿ ಬರ್ಕಿನಾ ಫಾಸೋದಲ್ಲಿ ಕಾಟನ್ ತುಂಬ ಚೆನ್ನಾಗಿ ಬೆಳೀತಾರೆ. ಆದರೆ ಅವ್ರು ಕಾಟನ್ ಬಟ್ಟೆ ಮಾಡಲಿಲ್ಲ. ಕಾಟನ್ನ ಮಾರೋರು ಚೀಪಾಗಿ, ಅದಕ್ಕೆ 100 ಪಟ್ಟು ಹಣ ಕೊಟ್ಟು ಬಟ್ಟೆ ತಗೊಳ್ಳೋರು. ಅವರೇ ಕಾಟನ್ ಮಾಡಿದರೆ ಇವತ್ತು ಆಫ್ರಿಕಾ ಸ್ಥಿತಿ ಅಲ್ಲಿಗೆ ಬರ್ತಾ ಇದ್ದಿಲ್ಲ. ಸೊ ಹಾಗಾಗಿ ಆಫ್ರಿಕಾ ಹೆಚ್ಚು ಕಮ್ಮಿ ಎಲ್ಲ ದೇಶಗಳು ಕೂಡ ಸಾಲದಲ್ಲಿ ಸಿಕ್ಕಾಕೊಂಡು ನರಳಿಕೊಂಡು ಇಂಡಸ್ಟ್ರಿ ಲಾಸ್ ಆಗದೆ, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇರೋಂಥ ಸ್ಥಿತಿಗೆ ಎಲ್ಲ ಕಡೆ ಬಂತು. ಸೊ ಆವತ್ತು ಕಾಲೋನಿನಲ್ಲಿ ಯಾವುದು ಇವರ ಕಂಟ್ರೋಲ್ ಇತ್ತೋ ಅದೇ ಸ್ಥಿತಿ ನಂತರವೂ ಮುಂದುವರ್ಕೊಂಡು ಬಂತು. ನೆಕ್ಸ್ಟ್ ಎಲ್ಲ ಕಡೆಯೂ ವಸಾಹತುಶಾಹಿ ವಿರೋಧಿ ಚಳುವಳಿ ಶುರು ಆಯಿತು. ಆಗಾಗಲೇ ಆಫ್ರಿಕಾದಲ್ಲಿ ಹೆಚ್ಚು ಕಮ್ಮಿ ಇಂಡಸ್ಟ್ರಿ ಎಲ್ಲ ಕೊಲ್ಯಾಪ್ಸ್ ಆಗ್ತಾ ಇತ್ತು. ಈಗ ನಮಗೆ ವಸಾಹತುಗಳು ಲಿಬ್ರೇಟ್ ಆಗಿ ಆಚೆ ಹೊಟ್ಟೋಗ್ತೀಯಲ್ಲ, ಆಫ್ರಿಕನ್ ಕಾಲೋನೀಸ್ ಹೊಟ್ಟೋಗ್ತಾ ಇದೆಯಲ್ಲ, ಅವ್ರನ್ನ ಉಳಿಸ್ಕೋಬೇಕೀಗ. ಉಳಿಸ್ಕೊಳ್ಳೋಕ್ಕಿದ್ದು ಒಂದೇ ಒಂದು ತಂತ್ರ ಅವರಿಗೆ ಅಂತಂದರೆ, ಫ್ರೀಡಮ್ ಕೊಟ್ಟಂಗೆ ಮಾಡಬೇಕು, ಆದರೆ ತಮ್ಮ ಕಂಟ್ರೋಲ್ ಇರಬೇಕು. ಇವರು ಬ್ರಿಟನ್ ಥರನೋ ಇನ್ಯಾವ ದೇಶ ಥರನೋ ಮಾಡಲಿಲ್ಲ.
ಇವರೆಲ್ಲ ಈ 15 ದೇಶಗಳಿಗೆ ಒಂದು ಡಿಕ್ಲೇರ್ ಮಾಡಿದ್ರು. ಏನಂತ ಡಿಕ್ಲೇರ್ ಮಾಡಿದ್ರು ಅಂದ್ರೆ, ಇನ್ನು ಮುಂದೆ ನೀವೆಲ್ಲರೂ ಫ್ರೀ. ಅದೇ ಮೊದಲು ಕಾರ್ಟೂನ್ ಹೇಳಿದ್ನಲ್ಲ ಹಾಗೆ, ಇನ್ನು ಮುಂದೆ ನೀವೆಲ್ಲರೂ ಫ್ರೀ. ಆದರೆ ಆರ್ಥಿಕ, ಫಿಸಿಕಲ್, ರಾ ಮೆಟೀರಿಯಲ್ ಕಾಸ್ಟು, ಎಜುಕೇಶನ್, ಮಿಲಿಟರಿ ಇವೆಲ್ಲ ಒಟ್ಟಿಗೆ ನಿರ್ಧರಿಸಲಾಗುತ್ತದೆ ಅಂತ ಒಂದು ಇವರಿಗೆಲ್ಲರಿಗೂ ಅಗ್ರಿಮೆಂಟ್. ದಟ್ ವಾಸ್ ಅಗ್ರಿಮೆಂಟ್ ಸೈನ್, ಅಗ್ರಿಮೆಂಟ್ ಆಫ್ ಕೋಆಪರೇಷನ್ ಅಂತ. ಎಲ್ಲ ಆಫ್ರಿಕನ್ ದೇಶಗಳ ಫ್ರಾನ್ಸ್ ಕಾಲೋನಿಗಳು ಇದಕ್ಕೆ ಕಣ್ಣು ಮುಚ್ಚಿ ಸೈನ್ ಮಾಡಿದ್ರು. ಆದರೆ ಒಟ್ಟಾಗಿ ನಿರ್ಧರಿಸ್ತೀವಿ ಅಂತ ಹೇಳುವಾಗ, ಒಟ್ಟಾಗಿ ಅಂದ್ರೆ ಅದು ಫ್ರಾನ್ಸ್ ಅನ್ನೋದನ್ನ ಎಲ್ಲೂ ಕೂಡ ಅವ್ರು ಹೇಳಿದ್ದಿಲ್ಲ. ಸೊ ಇದಕ್ಕೆ ಅಗ್ರಿಮೆಂಟ್ಗೆ ಸೈನ್ ಮಾಡಿದ ತಕ್ಷಣ ಏನಾಯ್ತು, ಮಾನಿಟರಿ, ಫೈನಾನ್ಸ್ ಇವೆಲ್ಲ ಒಟ್ಟಾಗಿ ಡಿಸೈಡ್ ಮಾಡ್ತೀವಿ ಅಂತ ಹೇಳುವಾಗ ನಾವೆಲ್ಲ ಒಪ್ಕೊಂಡಿದ್ದೇನಕ್ಕೆ, ಈ ಆಫ್ರಿಕನ್ ಕಾಲೋನಿಸ್ ಒಪ್ಕೊಂಡಿದ್ದಕ್ಕೆ ಫ್ರಾಂಕು ಮತ್ತೆ ಕಂಟಿನ್ಯೂ ಆಯಿತು ಕರೆನ್ಸಿಯಾಗಿ. ಬಹುಶಃ ಜಗತ್ತಿನಲ್ಲಿ ತಾವು ತಮ್ಮ ಕಾಲೋನಿಸ್ ಅಲ್ಲಿ ಅವರು ಇಂಡಿಪೆಂಡೆಂಟ್ ಆದ್ಮೇಲೂ ತಮ್ಮ ಕರೆನ್ಸಿನ ಚಲಾವಣೆ ಇಟ್ಟುಕೊಳ್ಳೋ ಒಂದೇ ಒಂದು ದೇಶ ಅಂದ್ರೆ ಫ್ರಾನ್ಸ್. ಈಗ ಇಂಡಿಯಾಕ್ಕೆ ಫ್ರೀಡಮ್ ಆಯ್ತು, ನಮ್ದೇ ರೂಲ್ಸ್ ಮಾಡ್ಕೊತೀವಿ, ನಮ್ದೇ ಎಲ್ಲ ಮಾಡ್ತೀವಿ, ಬಜೆಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಆಫ್ರಿಕನ್ ದೇಶಗಳಿಗೆ ಅದು ಸಾಧ್ಯನೇ ಆಗಿಲ್ಲ. ಸೊ ಈ ಆಫ್ರಿಕನ್ ದೇಶಗಳು ಈಗ ಹೇಗೆ ನಡೀತಿದೆ ನೋಡೋಣ. ಈಗೇನಾಗಿದೆ, ಆಫ್ರಿಕನ್ ಝೋನ್ ಹೆಂಗೆ ಕೆಲಸ ಮಾಡ್ತೀವಿ ನೋಡೋಣ. ಈ 3 ಝೋನಲ್ಲಿ ನಾರ್ಮಲಿ ಒಂದು ಮಾನಿಟರಿ ಕಂಟ್ರೋಲ್ ಅಂತ ಏನಿರುತ್ತೋ, ಈ ಮಾನಿಟರಿ ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ದೇಶಗಳಿಗೂ ಕೂಡ ಒಂದು ರಿಸರ್ವ್ ಬ್ಯಾಂಕ್ ಅಂತ ಇರುತ್ತೆ. ಇಲ್ಲಿ ಕೂಡ ಹಾಗೆ 3 ರಿಸರ್ವ್ ಬ್ಯಾಂಕ್ ಇದೆ. ಒಂದು ಸೆಂಟ್ರಲ್ ಆಫ್ರಿಕಾಗೆ, ಇನ್ನು ವೆಸ್ಟ್ ಆಫ್ರಿಕಾಗೆ, ಇನ್ನು ಕಮರೋನ್ಗೆ. ಕಮರೋನ್ ಒಂದೇ ಒಂದು ದೇಶಕ್ಕೆ ಒಂದು ಸೆಂಟ್ರಲ್ ಬ್ಯಾಂಕ್ ಇದೆ. ಈ 3 ದೇಶನ ಸೂಪರ್ವೈಸ್ ಮಾಡಲಿಕ್ಕೆ, 3 ಸೆಂಟ್ರಲ್ ಬ್ಯಾಂಕ್ನ ಸೂಪರ್ವೈಸ್ ಮಾಡೋಕ್ಕೆ ಆಫ್ರಿಕಾದಲ್ಲಿ ಫ್ರಾನ್ಸ್ ಅಲ್ಲಿ ಬ್ಯಾಂಕ್ ಆಫ್ ಫ್ರಾನ್ಸ್ ಇದೆ. ಟ್ರಾಜಿಡಿ ಅಂದ್ರೆ ಈ 3 ರಿಸರ್ವ್ ಬ್ಯಾಂಕ್ ಆಫೀಸ್ ಇರೋದು ಫ್ರಾನ್ಸ್ ಅಲ್ಲಿ, ಆಫ್ರಿಕಾದಲ್ಲಿ ಇಲ್ಲ. ಸೊ ಈ ದೇಶದ ರಿಸರ್ವ್ ಬ್ಯಾಂಕ್ ಇರೋದು ಕೂಡ ಫ್ರಾನ್ಸ್ ಅಲ್ಲಿ ಅಥವಾ ಫ್ರಾನ್ಸ್ ಕಂಟ್ರೋಲ್ನಲ್ಲಿ. ನಮ್ಮ ಯಾವುದೇ ರಿಸರ್ವ್ ಬ್ಯಾಂಕ್ನಲ್ಲಿ ಕೂಡ ರಿಸರ್ವ್ ಬ್ಯಾಂಕ್ನಲ್ಲಿ ಬೇರೆ ದೇಶದವ್ರು ರೆಪ್ರೆಸೆಂಟೇಟಿವ್ ಆಗಿರೋದಿಲ್ಲ. ಆದರೆ ಈ ಫ್ರಾನ್ಸ್ ಅಲ್ಲಿ ಇರೋ ರಿಸರ್ವ್ ಬ್ಯಾಂಕ್ಗಳು, ಈ 3 ಇದೆಯಲ್ಲ, ಅದು ಆಫ್ರಿಕಾದ 3 ರಿಸರ್ವ್ ಬ್ಯಾಂಕ್ಗಳಿದೆಯಲ್ಲ, ಆ 3 ರಿಸರ್ವ್ ಬ್ಯಾಂಕ್ಗಳಲ್ಲಿ ಫ್ರಾನ್ಸ್ನ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಹಾಗಾಗಿ ಇಲ್ಲಿ ಮಾನಿಟರಿ ಕಂಟ್ರೋಲ್, ರಿಸರ್ವ್ ಬ್ಯಾಂಕಿನ ಕಂಟ್ರೋಲ್ ಕೂಡ ಹೆಚ್ಚು ಕಮ್ಮಿ ಅವ್ರು ಮಾಡ್ತಾರೆ, ಮಾನಿಟರಿ ಪಾಲಿಸಿ ಅವ್ರು ಕೂಡ ಮಾಡ್ತಾರೆ. ಸೊ ನೀವು ಹಾಗೆ ಗಮನಿಸ್ತಾ ಬಂದ್ರೆ ಪ್ರತಿಯೊಂದು ಕಂಟ್ರೋಲ್ ಕೂಡ, ಫೈನಾನ್ಷಿಯಲ್ ಕಂಟ್ರೋಲ್ ಕೂಡ ಫ್ರಾನ್ಸ್ ತನ್ನ ಕೈ ಬಿಡದೆ ಹೋಗಿದೆ. ನೀವು ಹಾಗಾಗಿ ಸೊ ಇಲ್ಲಿ 3 ಲೇಯರ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಬ್ಯಾಂಕ್. ಒಂದು, ಮೊದಲನೇದಾಗಿ ಮಾನಿಟರಿ ಕಂಟ್ರೋಲ್, ಫೈನಾನ್ಸ್ ಪೂರ್ತಿ ಅದು ಮಿಂಟ್ ಮಾಡೋದು, ಅದರ ಎಕ್ಸ್ಚೇಂಜ್ ವ್ಯಾಲ್ಯೂ ಡಿಸೈಡ್ ಮಾಡೋದು ಎಲ್ಲವೂ ಕೂಡ ಫ್ರಾನ್ಸ್. ಎರಡನೇದು, ಅದನ್ನ ಮಾನಿಟರಿ ಪಾಲಿಸಿ ಮಾಡುವ ರಿಸರ್ವ್ ಬ್ಯಾಂಕ್ಗಳು ಕೂಡ ಕಂಟ್ರೋಲ್ಡ್ ಬೈ ಫ್ರಾನ್ಸ್. ಸೊ 3 ಲೇಯರ್ ಕೆಲಸ ಮಾಡ್ತಾ ಇದೆ. ಒಂದು, ಫ್ರಾನ್ಸ್ ಅಲ್ಲಿ ಒಂದು ರಿಸರ್ವ್ ಬ್ಯಾಂಕ್ ಇದೆ, ಅದರ ಕೆಳಗಡೆ 3 ರಿಸರ್ವ್ ಬ್ಯಾಂಕ್ ಇದೆ, ಅದರ ಕೆಳಗಡೆ ಪ್ರತಿ ದೇಶದಲ್ಲಿ ಕೂಡ ಕಮರ್ಷಿಯಲ್ ಬ್ಯಾಂಕ್ ಇರುತ್ತೆ. ಸೊ ಸಾಲ ಕೊಡೋಕ್ಕೆ ಎಲ್ಲ. ಇದೇನ್ ಮಾಡುತ್ತೆ ಅಂದ್ರೆ, ಮೇಲ್ಗಡೆ ರಿಸರ್ವ್ ಬ್ಯಾಂಕು ಅಲ್ಲಿ ಕರೆನ್ಸಿ ಮಾಡುತ್ತಲ್ಲ, ಅಲ್ಲಿ ಫ್ರಾಂಕ್ಸ್ ಡಿಸೈಡ್ CFA ಫ್ರಾಂಕ್ ನ ಮುದ್ರಿಸುತ್ತಲ್ಲ, ಅದನ್ನ ಈ ರಿಸರ್ವ್ ಬ್ಯಾಂಕ್ಗೆ ಸಪ್ಲೈ ಮಾಡುತ್ತೆ. ಈ ರಿಸರ್ವ್ ಬ್ಯಾಂಕ್ಗಳು ಇದನ್ನ ಕಮರ್ಷಿಯಲ್ ಬ್ಯಾಂಕ್ಗೆ ಸಪ್ಲೈ ಮಾಡುತ್ತೆ, ಕಮರ್ಷಿಯಲ್ ಬ್ಯಾಂಕ್ಗಳನ್ನು ಸಾಲ ಕೊಡ್ತವೆ. ಸೊ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಸಾಲ ಕೊಟ್ಟರು ಈ ಪಾಲಿಸಿ ಇತ್ಯಾದಿ ಎಲ್ಲವೂ ಡಿಸೈಡ್ ಆಗೋದು ಮೇಲೆ. ಸೊ ಪ್ಯಾರಿಸ್ ಅಲ್ಲಿ ಡಿಸೈಡ್ ಆಗ್ತದೆ. ಸೊ ಇಲ್ಲಿಯ ರಿಸರ್ವ್ ಬ್ಯಾಂಕ್ ಅಲ್ಲಿ ಕೂಡ ಅಲ್ಲಿಯ ರೆಪ್ರೆಸೆಂಟೇಟಿವ್ ಕೂಡ. ಕಷ್ಟ ಆಗ್ತಿದ್ಯಾ? ಹಲೋ ಸರ್, ಇಲ್ಲ ಯಾರೋ ಡಿಸ್ಟರ್ಬೆನ್ಸ್ ಇದೆ ಅಷ್ಟೇ, ಬೇರೆ ಏನಿಲ್ಲ ಸರ್. ಯಾರು ಏನು ಮಾತಾಡಿ. ಮಾತಾಡಿ. ಈಗ CFA ಫ್ರಾಂಕ್ ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಇದಕ್ಕೆ 4 ಪ್ರಿನ್ಸಿಪಲ್ಸ್ ಇದೆ, ಈ ಫ್ರಾಂಕ್ ಹೆಂಗ್ ವರ್ಕ್ ಮಾಡುತ್ತೆ ಅಂತ. ಈ 4 ಪ್ರಿನ್ಸಿಪಲ್ಸ್ ಆಫ್ CFA ತಗೊಂಡ್ರೆ ಫ್ರಾಂಕ್ 4. ಒಂದು, ಎಕ್ಸ್ಚೇಂಜ್ ಇದೆಯಲ್ಲ ರೇಟು, ಅದು ಫಿಕ್ಸ್ಡ್. ಅಂದ್ರೆ ಒಂದು ಫ್ರಾಂಕ್ಗೆ ಎಷ್ಟು CFA ಫ್ರಾಂಕ್ ಅನ್ನೋದನ್ನ ಫ್ರಾನ್ಸ್ನ ರಿಸರ್ವ್ ಬ್ಯಾಂಕು ಫಿಕ್ಸ್ ಮಾಡುತ್ತೆ. ಅದು ಫಿಕ್ಸ್ಡ್, ಅದು ಚೇಂಜ್ ಇಲ್ಲ. ಈಗ ನನಗೇನೋ ಮಾಡ್ಬೇಕಾಯ್ತು, ನನಗೆ ನನ್ನ ವ್ಯಾಲ್ಯೂನ ಕಡಿಮೆ ಮಾಡ್ಬೇಕಾಯ್ತು, ಜಾಸ್ತಿ ಮಾಡ್ಬೇಕಾಯ್ತು ಅಂತ ಯಾವ್ದಾದ್ರು ದೇಶ ಡಿಸೈಡ್ ಮಾಡಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇಟ್ಸ್ ಫಿಕ್ಸ್ಡ್, ಅಲ್ಲೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಕರೆನ್ಸಿಗೆ ಫ್ರೀ ಮೂವ್ಮೆಂಟ್ ಅವಕಾಶ ಇದೆ, ಕ್ಯಾಪಿಟಲ್ ಮೂವ್ಮೆಂಟ್ಗೆ ಫ್ರೀ ಅವಕಾಶ. ಸೊ ಫ್ರೀ ಕ್ಯಾಪಿಟಲ್ ಮೂವ್ಮೆಂಟ್. ಸೊ ಇಲ್ಲಿಂದ ನನ್ನ ದೇಶದಿಂದ, ಒಂದು ಆಫ್ರಿಕಾ ದೇಶದಿಂದ ಫ್ರಾನ್ಸ್ಗೆ ಎಷ್ಟು ಬೇಕಾದ್ರೂ ಬಂಡವಾಳ ಹೋಗ್ಬೋದು, ನೋ ಕಂಟ್ರೋಲ್. ಹಾಗೆ ಫ್ರಾನ್ಸ್ ಇಂದ
ಕಾಲೋನಿಸಿ ಕೂಡ ಎಷ್ಟು ಬೇಕಾದ್ರೂ ಬಂಡವಾಳ ಬರ್ಬೋದು, ನೋ ಕಂಟ್ರೋಲ್, ನೋ ಲಿಮಿಟ್. ಸೊ ಅನ್ಲಿಮಿಟೆಡ್ ಮೂವ್ಮೆಂಟ್ ಆಫ್ ಕ್ಯಾಪಿಟಲ್ ಅವಕಾಶ ಮಾಡಿಕೊಟ್ಟಿದೆ. ಇದು ಎರಡನೇದು. ಒಂದು ಫಿಕ್ಸ್ಡ್ ರೇಟ್, ಎಕ್ಸ್ಚೇಂಜ್ ರೇಟ್ ಫಿಕ್ಸ್ ಆಗಿರುತ್ತೆ. ಎರಡನೇದು ಫ್ರೀ ಮೂವ್ಮೆಂಟ್ ಆಫ್ ಕ್ಯಾಪಿಟಲ್. ಮೂರನೇದು CFA ನ ಎಷ್ಟು ಬೇಕಾದ್ರೂ ಅವರು ಯಾವ ಅಮೌಂಟ್ ಅಲ್ಲಿ ಬೇಕಾದ್ರೂ ಅವರು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಅಂದ್ರೆ ನಾನು 100 ಮಾಡ್ತೀನಿ, 200 ಫ್ರಾಂಕ್ ಕನ್ವರ್ಟ್, ಅದಕ್ಕೆ ಒಂದು ಲಿಮಿಟ್ ಇಲ್ಲ. ಅನ್ಲಿಮಿಟೆಡ್ ಎಕ್ಸ್ಚೇಂಜ್ ಆಫ್ ಕರೆನ್ಸೀಸ್. ಆಮೇಲೆ ನಾಲ್ಕನೇದು ಇಂಪಾರ್ಟೆಂಟ್ ಅಂದ್ರೆ ಇನ್ನೊಂದೇನಂದ್ರೆ ಈ ಸೆಂಟ್ರಲೈಸೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಸೆಂಟ್ರಲೈಸೇಷನ್ ಅಂದ್ರೆ ಎಲ್ಲ ದೇಶಗಳ ಫಾರಿನ್ ಎಕ್ಸ್ಚೇಂಜ್ ಫ್ರಾನ್ಸ್ ನ ಟ್ರೆಜರಿ ಇಡಬೇಕು. ಎಲ್ಲೂ ಕೂಡ ಫ್ರಾನ್ಸ್ ಟ್ರೆಜರಿ ಇಡಬೇಕು. ಸೊ ಇದು ಸೆಂಟ್ರಲೈಸೇಷನ್ ಆಗುತ್ತೆ. ನೀವು ಏನೇ ದುಡ್ಡು ತಗೋಬೇಕಾದ್ರೂ ಕೂಡ ಅಲ್ಲಿಂದ ತಗೋಬೇಕು. ಹೇಗೆ ವ್ಯವಹಾರ ನಡೆಯುತ್ತೆ ನೋಡಿ. ಈಗ ನಾನು ಫ್ರಾನ್ಸ್ ಟ್ರೆಜರಿಲಿ ನಾನು ಇರೋ ಎಲ್ಲ ಎಕ್ಸ್ಚೇಂಜ್ ಇಟ್ಬಿಡ್ತೇನೆ, ಫಾರಿನ್ ಎಕ್ಸ್ಚೇಂಜ್ ಇಡ್ತೀನಿ, ಅದೆಲ್ಲವೂ ಅಲ್ಲಿರುತ್ತೆ. ನಾನು ಹೇಗೆ ಮಾಡ್ಬೇಕು ವ್ಯವಹಾರ ಮಾಡ್ಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಚೀನಾಗೆ ನಾನು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀನಿ, ಒಂದು ಆಫ್ರಿಕಾ ದೇಶ ಎಕ್ಸ್ಪೋರ್ಟ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ನಾನು ಇಲ್ಲಿಂದ ಅಥವಾ ಬರ್ಕಿನಾ ಫಾಸೋ ಒಂದು 100 ಟನ್ ಹತ್ತಿನ ಎಕ್ಸ್ಪೋರ್ಟ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ನಾ ಎಕ್ಸ್ಪೋರ್ಟ್ ಮಾಡಿದ ತಕ್ಷಣ ಚೀನಾ ಅದನ್ನ ತನ್ನ ಕರೆನ್ಸಿ ಯುವಾನ್ ಕರೆನ್ಸಿ ತಗೊಂಡು ಅದರಲ್ಲಿ ಅಲ್ಲಿ ಪ್ಯಾರಿಸ್ ಮಾರ್ಕೆಟ್ ಅಲ್ಲಿ ಅದನ್ನ ಫ್ರಾಂಕ್ ಫ್ರಾಂಕ್ ಕನ್ವರ್ಟ್ ಮಾಡ್ಕೊಳುತ್ತೆ. ಇವತ್ತಾದ್ರೆ ಯೂರೋ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಯೂರೋಯಿಂದ ಆ ಯೂರೋನ ನನ್ನ ರಿಸರ್ವ್ ಬ್ಯಾಂಕ್ ಫ್ರಾನ್ಸ್ ನ ರಿಸರ್ವ್ ಬ್ಯಾಂಕ್ ಅಲ್ಲಿ ಡೆಬಿಟ್ ಮಾಡುತ್ತೆ. ಅಲ್ಲೂ ನಂಗೆ ಫ್ರಾಂಕ್ ಕೊಡ್ತಾರೆ. ಆ ಫ್ರಾಂಕು ನನಗೆ ಲೋಕಲ್ ಫ್ರಾಂಕ್ ಆಗಿ ಕನ್ವರ್ಟ್ ಮಾಡುತ್ತೆ. ನನಗೆ ಯಾವುದೇ ಕಾರಣಕ್ಕೂ ಕೂಡ ಈಗ 400 ರೂಪಾಯಿ ಅಲ್ಲಿಗೆ ಬಂದು ಸೇರ್ಕೊಂಡು ನಂದು ನಾನು ಇಂಪೋರ್ಟ್ ಮಾಡ್ಕೊಂಡ್ರೆ ಅಲ್ಲಿಂದ ಅದನ್ನ ವಾಪಸ್ ತೆಗಿತಾರೆ. ಸೊ ಎಲ್ಲವೂ ರೌಂಡ್ ಅಬೌಟ್, ನೇರವಾಗಿ ಆಗೋದೇ ಇಲ್ಲ. ಅಕಸ್ಮಾತ್ ನನ್ನ ಫ್ರಾಂಕ್ ಝೋನ್ ಇಲ್ಲ ಅಂದ್ರೆ ಈ ಮಧ್ಯದ ಯಾವ ಇಂಟರ್ಮೀಡಿಯೇಟ್ಸ್ ಇಲ್ಲ. ನಾನು ನೇರವಾಗಿ ಚೀನಾ ಜೊತೆಗೆ ನನ್ನ ಕರೆನ್ಸಿ ಎಕ್ಸ್ಚೇಂಜ್ ಆಗ್ತಿತ್ತು, ಒಂದೇ ಒಂದು ಎಕ್ಸ್ಚೇಂಜ್ ರೇಟ್ ಅಲ್ಲಿ ಕನ್ವರ್ಟ್ ಆಗ್ತಿತ್ತು. ಈಗ ಹಾಗಲ್ಲ, 4 ಬಾರಿ ಬದಲಾಗಿ ಈಚೆ ಹೋಗಿ ಬರ್ತದೆ. ಹಾಗಾಗಿ ನಾನು ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ಅಲ್ಲಿ ಕಂಟ್ರೋಲ್ ಆಗುತ್ತೆ. ಈ ಫ್ರೀ ಮೂವ್ಮೆಂಟ್ ಅಂತ ತಗೊಂಡ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಆಫ್ರಿಕನ್ಸ್ ನಾರ್ಮಲಿ ಅಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿ ಏನ್ ಮಾಡುತ್ತೆ ಅಂದ್ರೆ, ಇಲ್ಲಿ ರಾ ಮೆಟೀರಿಯಲ್ ಇನ್ವೆಸ್ಟ್ ಮಾಡಿರ್ತಾರೆ. ರಾ ಮೆಟೀರಿಯಲ್ ಇನ್ವೆಸ್ಟ್ ಮಾಡೋದು, ಇದೇನು ಪ್ರೊಡ್ಯೂಸ್ ಮಾಡಲ್ಲ ಅವರು. ರಾ ಮೆಟೀರಿಯಲ್ ಇಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಇಲ್ಲಿ ಅಷ್ಟು ದುಡ್ಡನ್ನ ತಗೊಂಡು ರಾ ಮೆಟೀರಿಯಲ್ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಬೇರೆ ಕಡೆಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಆ ಬಂದಿರೋ ಪ್ರಾಫಿಟ್ ಅಷ್ಟು ಕೂಡ ಇಲ್ಲಿ ಇನ್ವೆಸ್ಟ್ ಮಾಡಲ್ಲ. ಅಷ್ಟು ಪ್ರಾಫಿಟ್ನ ಅವರು ವಾಪಸ್ ಫ್ರಾನ್ಸ್ ತಗೊಂಡು ಹೋಗ್ತಾರೆ. ಸೊ ಫ್ರೀ ಮೂವ್ಮೆಂಟ್ ಅವಕಾಶ ಇದೆ. ಅವರು ಫ್ರಾನ್ಸ್ ಸಾಗಿಸ್ತಾರೆ, ಅಲ್ಲಿಂದ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಇಲ್ಲಿಂದ ಅಲ್ಲಿ ಸಾಗಿಸ್ತಾರೆ, ಪ್ರಾಫಿಟ್ನ ಅಲ್ಲಿಗೆ ಸಾಗಿಸ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಇಂದ ಬರೋ ಪ್ರಾಫಿಟ್ ಒಂದು ಪೈಸಾ ಕೂಡ ಆಫ್ರಿಕಾದಲ್ಲಿ ಇನ್ವೆಸ್ಟ್ ಆಗೋದಿಲ್ಲ. ಈ 4 ಪ್ರಿನ್ಸಿಪಲ್ ಆಗಿ ಆಮೇಲೆ ಆಫ್ರಿಕಾ ಯಾವುದೇ ಕಾರಣಕ್ಕೂ ಕೂಡ ಡೆವಲಪ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲವೂ ನಡೆಯೋದು ಹೇಗೆ ಅಂದ್ರೆ, ಒಂದು ಆಪರೇಷನ್ ಅಕೌಂಟ್ ಅಂತ ಇರುತ್ತೆ. ಇದು ಫ್ರಾನ್ಸ್ ಅಲ್ಲಿರೋ ಟ್ರೆಜರಿಲಿ ಇರುತ್ತೆ. ಅಲ್ಲಿ ಏನಂದ್ರೆ, ನಾನು ರಿಸರ್ವ್ ಮಾಡೋ ದುಡ್ಡು ಇಡೋದು ಅಲ್ಲಿ ಟ್ರೆಜರಿ ಇಡ್ತೀನಿ. ಎಲ್ಲವೂ ಅಲ್ಲಿ ಅದ್ರ ಮುಖಾಂತರ ನಡೆಯುತ್ತೆ. ಅವರು ನನಗೆ ದುಡ್ಡು ಇಡ್ತೀನಿ ಅದ್ರ ಬಗ್ಗೆ ಒಂದು ಗ್ಯಾರಂಟಿ ಕೊಟ್ಟಿರ್ತಾರೆ. ಏನ್ ಗ್ಯಾರಂಟಿ ಅಂದ್ರೆ, ಅಕಸ್ಮಾತ್ ನನಗೆ ಶಾರ್ಟೇಜ್ ಬಂದ್ರೆ, ದುಡ್ಡಿನ ಶಾರ್ಟೇಜ್ ಬಂದ್ರೆ, ನನಗೆ ರಿಸರ್ವ್ ಅಲ್ಲಿ ಶಾರ್ಟೇಜ್ ಬಂದ್ರೆ, ಎಕ್ಸ್ಪೋರ್ಟ್ಗೋ ಇಂಪೋರ್ಟ್ಗೋ ಶಾರ್ಟೇಜ್ ಬಂದ್ರೆ ಅದನ್ನ ಫ್ರಾನ್ಸ್ ತುಂಬಿ ಕೊಡಬೇಕು ಅಂತ. ಆದ್ರೆ ಇಲ್ಲಿ ತನಕ ಅಂತ ಯಾವತ್ತೂ ಅವರು ತುಂಬಿ ಕೊಟ್ಟಿದ್ದಿಲ್ಲ. ಅಂದ್ರೆ ಈ ಅಗ್ರಿಮೆಂಟ್ ಅಲ್ಲಿ ಹೆಚ್ಚು ಕಮ್ಮಿ ಎಲ್ಲೋ ಒಂದ್ ಕಡೆ ಬಂದ್ರೆ 0.2% ಇಂದ 1% ತನಕ ಆಗಿದೆ ಹೊರತು ವ್ಯವಹಾರದಲ್ಲಿ ಅವ್ರು ತುಂಬಿ ಕೊಡೋ ಅವಕಾಶವೇ ಬಂದಿಲ್ಲ. ಆ ಇಡೀ ಮೆಕ್ಯಾನಿಸಮ್ ಹೇಗೆ ಬರುತ್ತೆ ಅಂದ್ರೆ, ಇವರು ಎಕ್ಸ್ಟ್ರಾ ಖರ್ಚು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತ ಒಂದು ಮೆಕ್ಯಾನಿಸಮ್ನ ಇವಾಲ್ವ್ ಮಾಡ್ತಾ ಇದ್ದಾರೆ. ಅದು ಮುಂದೆ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ. ಗ್ಯಾರಂಟರ್ ಅನ್ನೋದಿದೆಯಲ್ಲ, ಅಂದ್ರೆ ನಿಮಗೆ ಶಾರ್ಟೇಜ್ ಬಿನ್ನ ತುಂಬಿಕೊಡ್ತೀವಿ ಅನ್ನೋ ಒಂದು ಗ್ಯಾರಂಟರ್ ಆಕ್ಟ್ ಇದೆಯಲ್ಲ ಕ್ಲಾಸು, ಇವತ್ತು ಹೆದರಿಸೋದೇ. ಯಾರೋ ಫ್ರೀಡಮ್ ಕೇಳಿದ್ರೆ, ಯಾವ್ದಾದ್ರು ಆಫ್ರಿಕನ್ ದೇಶ ಫ್ರೀಡಮ್ ಕೇಳಿದ್ರೆ, ಇನ್ಮೇಲೆ ನಾವು ಗ್ಯಾರಂಟರ್ ಆಗಲ್ಲ, ನಿಮ್ಮ ಹಣೆ ಬರ ಅಂತಾರೆ. ಆದ್ರೆ ಗ್ಯಾರಂಟರ್ ಕ್ಲಾಸ್ ಅನ್ನೋದೇ ಒಂದು ನಾಟಕ. ಅವ್ರು ಯಾವುದೇ ಕಾರಣಕ್ಕೂ, ನೀವು ಸುಮ್ಮನೆ ಹಾಗೆ ಕಾಮನ್ ಸೆನ್ಸ್ ಅಲ್ಲಿ ಯೋಚನೆ ಮಾಡಿದ್ರು ಕೂಡ, ಯಾವುದೇ ದೇಶ 100% ಅನ್ಲಿಮಿಟೆಡ್ ಗ್ಯಾರಂಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಗೆ ಗ್ಯಾರಂಟರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇಶ ಸಾಧ್ಯ ಇಲ್ಲ. ಥಿಯರಿಟಿಕಲಿ ಮಾತಾಡೋದ್ರೆ ಯಾಕೆ ಸಾಧ್ಯ ಇಲ್ಲ? ಗ್ಯಾರಂಟರ್ ಅಂದ್ರೇನು? ಇವರಿಗೆ ಫಾರಿನ್ ಎಕ್ಸ್ಚೇಂಜ್ ಕೊರತೆ ಬಿದ್ದರೆ ಆ ಕೊರತೆನ ಅವ್ರು ತುಂಬಿಕೊಡ್ಬೇಕು ಅಂತ. ಸರ್ಕಾರ ಫಾರಿನ್ ಎಕ್ಸ್ಚೇಂಜ್ ನ ತುಂಬಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಫ್ರಾಂಕ್ನ ಪ್ರಿಂಟ್ ಮಾಡೋದು ಫ್ರಾನ್ಸ್ನ ಟ್ರೆಜರಿ ಅಲ್ಲ, ರಿಸರ್ವ್ ಬ್ಯಾಂಕ್. ರಿಸರ್ವ್ ಬ್ಯಾಂಕ್ ಅಟಾನಮಸ್ ಸಂಸ್ಥೆ ಆದ್ರೆ ಅದನ್ನ ತುಂಬಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಪ್ರಿಂಟ್ ಮಾಡ್ಕೊಡಲ್ಲ, ದುಡ್ಡನ್ನ ಪ್ರಿಂಟ್ ಮಾಡ್ಕೊಳ್ಳೋ ಸಾಧ್ಯ ಇಲ್ಲ, ಮಾಡ್ಕೊಡಲ್ಲ. ಅದು ಅಟಾನಮಸ್ ಸಂಸ್ಥೆ, ಅವ್ರಿಗೆ ಎಷ್ಟು ಬೇಕೋ ಅದು ಮಾಡ್ಕೊಡ್ತಾರೆ, ಮಾಡ್ಕೊಡಲ್ಲ. ಸೊ ಒಂದು ಕಾರಣ ಅದು ಮಾಡ್ಕೊಡೋಕೆ ಸಾಧ್ಯ ಇಲ್ಲ. ಆಮೇಲೆ ಇಲ್ಲೇ ಹೋದ್ರೆ ಏನ್ ಮಾಡ್ಬೇಕು, ಅವರು ತಮ್ಮ ಬಜೆಟ್ ಅಲ್ಲಿ ಮಾಡಿಕೊಡೋದು. ಸ್ಟೇಟ್ ಅಂದ್ರೆ ಸರ್ಕಾರ ಅಂದ್ರೆ ಬಜೆಟ್ ಇಂದ ಪ್ರಾವಿಷನ್ ಮಾಡಿಕೊಡ್ಬೇಕು ತುಂಬಿಕೊಡ್ಲಿಕ್ಕೆ.
ಬಜೆಟ್ ಕೂಡ ಅನ್ಲಿಮಿಟೆಡ್ ಬಜೆಟ್ ಸಾಧ್ಯ ಇಲ್ಲ, ಅದು ಲಿಮಿಟೆಡ್ ಬಜೆಟ್. ಜೊತೆಗೆ ಬಜೆಟ್ ತಯಾರಾಗೋದು ವರ್ಷದ ಬಿಗಿನಿಂಗ್ ನಲ್ಲಿ. ಸೊ ಮಧ್ಯದಲ್ಲಿ ಯಾವಾಗಲೂ ಕೊನೆಗೆ ಯಾವಾಗಲೂ ಶಾರ್ಟೇಜ್ ಮನೆ ತುಂಬಿಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಬಜೆಟ್ ಮೊದಲೇ ಡಿಸೈಡ್ ಆಗ್ಬಿಟ್ಟಿರ್ತಾರೆ, ಅದು ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಪ್ರತಿಯೊಂದು ಫ್ರಾಂಕ್ ಝೋನ್ ಅಲ್ಲಿ ಕೂಡ ಫ್ರಾನ್ಸ್ನ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ರಿಸರ್ವ್ ಬ್ಯಾಂಕ್ನ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಸೊ ಇವ್ರು ಯಾವುದೇ ಡಿಸೈಡ್ ಮಾಡ್ಬೇಕಾದ್ರೂ ಕೂಡ ಶಾರ್ಟೇಜ್ ಬರುತ್ತೆ ಅಂತ ಆದ ತಕ್ಷಣ ಆಗ್ಲೇ ಪ್ರೆಷರ್ ಹಾಕಲಿಕ್ಕೆ ಶುರು ಮಾಡಿರ್ತಾರೆ. ಏನಂತ, ಶಾರ್ಟೇಜ್ ಬರುತ್ತೆ, ನೀವು ತುಂಬಬೇಕು. ಏನ್ ತುಂಬಬೇಕು? ಇವ್ರು ಎಕ್ಸ್ಟ್ರಾ ರಾ ಮೆಟೀರಿಯಲ್ ಚೀಪ್ ಆಗಿ ಫ್ಯಾನ್ಸಿ ಮಾಡ್ಬೇಕು ಅಷ್ಟೇ ತುಂಬಿಕೊಡಕ್ಕೆ. ಸೊ ಹಾಗಾಗಿ ಗ್ಯಾರಂಟರ್ ಅನ್ನೋದು ಕೂಡ ಎಲ್ಲೋ ಲೂಟಿನೇ ಆಗಿರುತ್ತೆ. ಇವರ ರಾ ಮೆಟೀರಿಯಲ್ನ ಪುಕ್ಸಟ್ಟೆ ಸಾಗಿಸಲಿಕ್ಕೆ ಅಥವಾ ಕಮ್ಮಿ ದುಡ್ಡಿಗೆ ಸಾಗಿಸ್ಲಿಕ್ಕೆ ಒಂದು ಮೆಥಡ್, ಒಂದು ಟೂಲ್ ಆಗಿ ಬಳಸ್ತಾ ಇರ್ತಾರೆ. ಹಾಗಾಗಿ ಇವತ್ತು ಎಲ್ಲ ಇದು ಕೂಡ ಹೋರಾಟಗಳು ಕೂಡ ಫ್ರಾನ್ಸಲ್ಲಿ ನಡೀತಿವೆ, ಆಫ್ರಿಕಲ್ಲಿ ನಡೀತಿವೆ, ಎಲ್ಲ ಹೋರಾಟಗಳು ಒಂದು ಡಿಮಾಂಡು ಆಪರೇಷನ್ ಅಕೌಂಟ್ನ ಸ್ಟಾಪ್ ಮಾಡಿ ಅಂತ, ಕ್ಲೋಸ್ ಮಾಡಿ ಅಂತ. ಅದೊಂದು ಡಿಮಾಂಡು ಫ್ರಾಂಕ್ನ ನಿಲ್ಲಿಸಿ ಅಂತ, CFA ಫ್ರಾಂಕ್ ಸ್ಟಾಪ್ ಮಾಡಿ ಅಂತ ಒಂದು ಡಿಮಾಂಡ್ ಇರುತ್ತೆ. ಎರಡನೇ ಡಿಮಾಂಡು ಆಪರೇಷನ್ ಅಕೌಂಟ್ನ ಸ್ಟಾಪ್ ಮಾಡಿ ಅಂತ ಇರುತ್ತೆ. ಇಲ್ಲಿ ಆಫ್ರಿಕನ್ ಎಕನಾಮಿಕ್ಸ್ಗಳು ಇವತ್ತು ನಾವು ಡಿಸ್ಕಷನ್ ತೆಗೆದು ನೋಡಿದ್ರೆ, ಯಾವುದೇ ಆಫ್ರಿಕನ್ ಎಕನಾಮಿಕ್ಸ್ ಡಿಸ್ಕಷನ್ ನೋಡಿದ್ರೆ ಮನಿ ಬಗ್ಗೆ ತುಂಬಾ ಡಿಸ್ಕಸ್ ಮಾಡ್ತಾರೆ, ಹಣದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಅಥವಾ ಬ್ಯಾಂಕ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಹಣದ ಬಗ್ಗೆ ಒಂದು ನಡೀತಿರೋ ತುಂಬಾ ಇಂಪಾರ್ಟೆಂಟ್ ಡಿಸ್ಕಷನ್ ಏನಪ್ಪಾ ಅಂತಂದ್ರೆ, ನಾವು ಎಲ್ಲ ಟ್ರೆಡಿಷನಲ್ ಮಾನಿಟರಿ ಎಕನಾಮಿಕ್ಸ್ಗಳು ಒಂದನ್ನು ಹೇಳ್ತಾರೆ, ಮನಿ ಒಂದು ಎಕ್ಸ್ಚೇಂಜ್ ವ್ಯಾಲ್ಯೂ ಅಂತ, ಅಥವಾ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂತ. ಈ ಮನಿ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಬ್ಯಾಂಕ್ ಅಲ್ಲಿ ಅಥವಾ ಡಿಪಾಸಿಟ್ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಒಂದು ಥ್ರೂ ಫ್ಯಾಮಿಲಿ ಸೇವಿಂಗ್, ನಾವು ಇಂಡಿವಿಜುವಲ್ಸ್ ಮಾಡೋ ಸೇವಿಂಗ್ ಇಂದ ಆಗುತ್ತೆ. ನಾವು ಉಳಿತಾಯ ಮಾಡ್ತೀವಿ, ಆ ಉಳಿತಾಯ ತಗೊಂಡು ಬ್ಯಾಂಕ್ ಅಲ್ಲಿ ಹಾಕ್ತೀವಿ. ಇನ್ನೊಂದು ಬೇರೆ ದೇಶದ ಸಾಲ ತಗೋತೀವಿ. ಸೊ ಸೋರ್ಸ್ ಆಫ್ ಇನ್ಕಮ್ ಇದೆಯಲ್ಲ, ಮನಿ ಇದೆಯಲ್ಲ, ಎರಡು ಅಂತ. ಬಡ ದೇಶಗಳಿಗೆ ಇವೆರಡೂ ಸೋರ್ಸ್ ಇಲ್ಲ. ಒಂದು ಮೊದಲೇ ಅಲ್ಲಿ ಸೇವಿಂಗ್ ಅನ್ನೋದಿಲ್ಲ, ಹಾಗಾಗಿ ಈ ಮುಖಾಂತರ ಸೇವಿಂಗ್ ಮುಖಾಂತರ ದೇ ಕೆನಾಟ್ ಕ್ರಿಯೇಟ್ ಮನಿ. ಎರಡನೇದು ಫಾರಿನ್ ಸಾಲಕ್ಕೂ ಲಿಮಿಟೇಷನ್ ಇರುತ್ತೆ, ಅದು ಸಿಗುತ್ತೆ. ಬಿಕಾಸ್ ಇಟ್ ಕಮ್ಸ್ ವಿತ್ ಕಂಡೀಷನ್. IMF ಸಾಲ ಇರ್ಬೋದು, ಮತ್ತೊಂದಿರ್ಬೋದು, ಅದು ಕಂಡೀಷನ್ ಜೊತೆಗೆ ಬರುತ್ತೆ, ಹಾಗಾಗಿ ಅದು ಇಲ್ಲ. ಆದರೆ ಮೂರನೇ ಒಂದು ಸೋರ್ಸ್ ಅನ್ನ ಇವತ್ತಿನ ಆಫ್ರಿಕನ್ ಎಕನಾಮಿಸ್ಟ್ಗಳು ತುಂಬಾ ಡಾಮಿನೇಟ್ ಆಗಿ ಹೇಳ್ತಾರೆ. ಅದು ಸೋರ್ಸ್ ಏನಪ್ಪಾ ಅಂದ್ರೆ ಕ್ರಿಯೇಟಿಂಗ್ ಮನಿ, ಅಂದ್ರೆ ಪ್ರಿಂಟಿಂಗ್ ಮನಿ ಅಂತ. ಅವ್ರು ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇರೋದು, ಜಗತ್ತಿನ ಯಾವುದೇ ಮಾನಿಟರಿ ಪಾಲಿಸಿ ತೆಗೆದು ನೋಡಿ, ಹಿಸ್ಟ್ರಿ ತೆಗೆದು ನೋಡಿದ್ರೆ, ಡೆವಲಪ್ಮೆಂಟ್, ಫಾರ್ ಎಕ್ಸಾಂಪಲ್ ಜರ್ಮನಿ ಅಥವಾ ಚೈನಾ ತಗೊಳ್ಳಿ. ಚೈನಾದಲ್ಲಿ ಅಥವಾ ಜರ್ಮನ್ ಎಕ್ಸಾಂಪಲ್ ತಗೊಂಡ್ರೆ, ಆಗ 16 ಒಟ್ಟು ನಿಮಗೆ ಇನ್ವೆಸ್ಟ್ಮೆಂಟ್ 20% ಇದ್ರೆ, ಸೇವಿಂಗ್ ಇಂದ ಬಂದಿರೋದು 5% ಮಾತ್ರ. ಇನ್ 15% ಗ್ಯಾಪ್ ಹೆಂಗ್ ಫಿಲ್ ಅಪ್ ಆಯ್ತು ಅಂದ್ರೆ, ಮನಿ ಕ್ರಿಯೇಷನ್ ಇಂದ, ಪ್ರಾಫಿಟ್ ನ ಇನ್ವೆಸ್ಟ್ಮೆಂಟ್ ಇಂದ. ಸೊ ಪ್ರಿಂಟಿಂಗ್ ಆಫ್ ಮನಿ ಇದೆಯಲ್ಲ, ಅದೊಂದು ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್. ಅವ್ರದ್ದು ಏನು ಆರ್ಗ್ಯುಮೆಂಟ್ ಏನಂದ್ರೆ, ಇನ್ವೆಸ್ಟ್ಮೆಂಟು ಹಣ ನೋಡ್ಕೊಂಡು ಮಾಡಲ್ಲ, ಕ್ರಿಯೇಟ್ ಮಾಡಿ ನೋಡ್ಕೊಂಡು. ಸೊ ಇನ್ವೆಸ್ಟ್ಮೆಂಟ್ ಆಕ್ಚುಲಿ ಸೇವಿಂಗ್ ನ ಕ್ರಿಯೇಟ್ ಮಾಡುತ್ತೆ. ಇನ್ವೆಸ್ಟ್ಮೆಂಟ್ ಇದ್ದ ಜಾಗದಲ್ಲಿ ಸೇವಿಂಗ್ ಬರುತ್ತೆ. ಸೊ ನೀವು ಸೇವಿಂಗ್ ಬರ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹಣ ಇಲ್ಲಂದ್ರೆ ಸೇವಿಂಗ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸೊ ಇನ್ವೆಸ್ಟ್ಮೆಂಟ್ಗೆ ಮನಿ ಕ್ರಿಯೇಟ್ ಮಾಡಿ, ಅದರ ಪ್ರಿಂಟ್ ಮಾಡಿ ಇನ್ವೆಸ್ಟ್ ಮಾಡಿರೋ ಹಣ ಅದು ನಿಮಗೆ ಸೇವಿಂಗ್ ಕ್ರಿಯೇಟ್ ಮಾಡುತ್ತೆ. ಸೊ ಅದು ಇಂಡಸ್ಟ್ರಿಯಲೈಸ್ ಆಗುತ್ತೆ, ಬೆಳೆಯುತ್ತೆ, ಎಕಾನಮಿ ಬೆಳೆಯುತ್ತೆ, ಬೆಳ್ಕೊಂಡು ಹೋಗುತ್ತೆ ಅಂತ. ಚೈನಾದಲ್ಲಿ, ಜರ್ಮನಿಯಲ್ಲಿ, ಯಾವುದೇ ದೇಶಗಳಲ್ಲಿ ಕೂಡ ಕ್ರಿಯೇಷನ್ ಆಫ್ ಪ್ರಿಂಟಿಂಗ್ ಆಫ್ ಮನಿ, ನಮ್ಮಲ್ಲಿ ಕೂಡ ತುಂಬಾ ಕಡೆ ಮಾಡ್ತೀವಿ. ಮಾನಿಟೈಸ್ ಮಾಡೋದು ಅಂತ ಪದ ಬಳಸ್ತೀವಿ ಅಷ್ಟೇ ನಾವು. ಅದೇ ಆಸ್ ಗುಡ್ ಆಸ್ ಪ್ರಿಂಟಿಂಗ್ ದ ಮನಿ. ಇದು ನಡ್ಕೊಂಡು ಹೋಗ್ತಾನೆ ಇದೆ, ಎಲ್ಲ ಕಡೆ ನಡ್ಕೊಂಡು ಹೋಗ್ತಿದೆ. ಈ ಆಫ್ರಿಕನ್ ದೇಶಗಳಿಗೆ ಏನ್ ಸಮಸ್ಯೆ ಅಂದ್ರೆ, ತಮ್ಮ ಹಣವನ್ನ ತಾವೇ ಪ್ರಿಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಸೋರ್ಸ್ ಆಫ್ ಮನಿ, ಕ್ರೆಡಿಟ್ ಹೊಟ್ಟೋಗಿದೆ. ಸೊ ಮಾನಿಟರಿ ಪಾಲಿಸಿಯ ಟೂಲೇ ಹೊಟ್ಟೋಗಿದೆ ಅವರಿಗೆ. ಹಾಗಾಗಿ ಇವತ್ತು ಏನಾಗಿದೆ, ಅವ್ರಿಗೆ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಹಣ ಇಲ್ಲ. ನೋಡಿ, ಈಗ ಬರ್ಕಿನಾ ಫಾಸೋ ಎಕ್ಸಾಂಪಲ್ ತಗೊಳ್ಳಿ. ಆ ದೇಶ ಯಾಕೆ ಸಫರ್ ಮಾಡ್ತಿದೆ ಅಂದ್ರೆ, ಆ ದೇಶದ 50% ಇಂಪೋರ್ಟು ಫುಡ್ ಮೆಟೀರಿಯಲ್ಸ್. ಅದಕ್ಕೆ ಲ್ಯಾಂಡ್ ಇದೆ, ಕೆಲಸ ಮಾಡಕ್ಕೆ ಜನ ಇದ್ದಾರೆ, ಫರ್ಟೈಲ್ ಲ್ಯಾಂಡ್ ಇದೆ, ಕೆಲಸ ಮಾಡಕ್ಕೆ ಜನ ಇದ್ದಾರೆ, ಆದರೆ ಬೇಕಾದಂತ ಮಿನಿಮಮ್ ಹಣ ಇಲ್ಲ. ಎರಡನೇ ಸಮಸ್ಯೆ ಅಂದ್ರೆ, ಇವರು ಅಕಸ್ಮಾತ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಫ್ರಾನ್ಸ್ ಇಂದನೋ ಮತ್ತಿಲ್ಲನೋ ಚೀಪ್ ಆಗಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇಲ್ಲಿ ಬಂದು ಬೀಳುತ್ತೆ. ಸೊ ಎಲ್ಲ ದೇಶಗಳು ಏನ್ ಮಾಡ್ತೀವಿ, ಇವನ್ ಟ್ರಂಪ್ ಇವತ್ತು ಮಾಡ್ತೀವಿ ಅದೇ ಕೆಲಸನೇ. ಏನ್ ಮಾಡ್ತಿದ್ದಾರೆ, ಬೇರೆ ದೇಶದವ್ರು ನಮ್ಮಲ್ಲಿ ಇನ್ವೆಸ್ಟ್ ಮಾಡಕ್ ಆಗ್ದಂಗೆ, ನಮ್ಮಲ್ಲಿ ತಂದು ಹಾಕ್ತಕ್ಕಾಗದೆ, ಡಂಪ್ ಮಾಡಕ್ ಆಗದೆ ಇರೋ ತರ ಅದ್ರ ಮೇಲೆ ಟ್ಯಾರಿಫ್ ಹಾಕೋದು. ಆದ್ರೆ ಫಾರಿನ್ ಪಾಲಿಸಿ ಡಿಸೈಡ್ ಮಾಡೋದು ಫ್ರಾನ್ಸ್ ಆದ್ರಿಂದ ಇವರು ಟ್ಯಾರಿಫ್ ಹಾಕ್ಲಿಕ್ಕೂ ಆಗೋದಿಲ್ಲ, ಯಾಕಂದ್ರೆ ಫ್ರೀ ಫ್ಲೋಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಬೇಸಿಕ್ ಆದ ಟೂಲ್ಸ್, ಎಕನಾಮಿಕ್ ಟೂಲ್ಸು ಆಫ್ರಿಕಾ ಕೈಯಲ್ಲಿ ಇಲ್ಲದೆ ಇರೋದ್ರಿಂದ ಆಫ್ರಿಕನ್ ಎಕಾನಮಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಅವರೇ ಹೇಳ್ತಾರೆ, ಅದಕ್ಕೇನೆ ಇವತ್ತಿನ ಆಫ್ರಿಕಾದವರ ಎಲ್ಲ ಡಿಮಾಂಡು ಕೂಡ, ಆಫ್ರಿಕನ್ ಎಲ್ಲ ಡಿಮಾಂಡು ಕೂಡ, ದಯವಿಟ್ಟು
ಟೈಮ್ ಆಯ್ತು ಅಂತ ಕಾಣುತ್ತಲ್ವಾ, ನಾನು ಸ್ಟಾಪ್ ಮಾಡ್ಬೇಕಲ್ವಾ? ಹಲೋ 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 ಸರ್ ಒಂದು ಮಾತಾಡಿ ನಿಮಿಷ, ಮಾತಾಡಿ ನೀವು ಸರ್ ಮಾತಾಡಿ ಮಾತಾಡಿ ಮಾತಾಡಿ, ಮಾತಾಡಿ ಚೆನ್ನಾಗಿದೆ. ಸರ್ 8 ಗಂಟೆಗೆ ಇದೊಂಥರ ಪರವಾಗಿಲ್ಲ. ಹೊಸತ್ತು ಅದು ಹೌದು. ನ್ಯೂ ಹೊಸ ಕಾನ್ಸೆಪ್ಟ್, topic. ನಮಗೆ ಗೊತ್ತೇ ಇಲ್ಲ. ಸಾರಿ, ನಾನು ಗೆಲ್ಲ ಹೋಗ್ತಾ ಇದ್ದೀನಿ. ಆಮೇಲೆ ಸರಿ, ಈಗ ಎಲ್ಲ ಕಡೆ ಡಿಮಾಂಡ್ ಇದೆ. ಆಮೇಲೆ ಎಲ್ಲ ಕಡೆಯೂ ಏನಾಗ್ತಿದೆ ಅಂದ್ರೆ ಜನ ಈಗ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಆಫ್ರಿಕಾದಲ್ಲಿ ಎಲ್ಲ ಪ್ರೊಟೆಸ್ಟಿಂಗ್ಗಳು ಕೂಡ ಸಿಕ್ಕಾಪಟ್ಟೆ ವಾಯ್ಲೆಂಟ್ ಆಗಿ ಸಪ್ರೆಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು 2-3 ಎಕ್ಸಾಂಪಲ್ ಎಲ್ಲಿ ಮುಂದೆ ಹೋಗ್ತೀನಿ. ಈಗ ಗಿನಿ ಪ್ರಾವಿನ್ಸ್ ನಲ್ಲಿ ಇವರು ಶುರು ಮಾಡಿದ್ರು, ನಾವು ಇಂಡಿಪೆಂಡೆಂಟ್ ಆಗ್ತೀವಿ. ಅಲ್ಲಿ ಅವನ ಹೆಸರು ಸೆಕೌಟೋರೆ ಅಂತ ಆತ ಶುರು ಮಾಡಿದ್ರು, ನಾವು ಇಂಡಿಪೆಂಡೆಂಟ್ ಆಗ್ಬಿಡ್ತೀವಿ, ನಾವು ಆಚೆ ಹೋಗ್ತೀವಿ ಅಂತ. ಅಂದ್ರೆ ನಿಮ್ಮ ಝೋನಿಂದ ಆಚೆ ಹೋಗ್ತೀವಿ ಅಂತ ಅವನು ಸ್ಲೋಗನ್ ಕೊಟ್ರು. ನಮ್ದು ಇದು ನ್ಯಾಚುರಲ್ ಹಕ್ಕಿದು, ನಮ್ದು ಲೀಗಲ್ ಹಕ್ಕು, ಸ್ವತಂತ್ರ ನಮ್ ಲೀಗಲ್ ಹಕ್ಕು, ನಾವು ನಿಮ್ ಫ್ರಾಂಕ್ ಝೋನಿಂದ ಆಚೆ ಹೋಗ್ತೀವಿ, ನಮ್ದೇ ಕರೆನ್ಸಿ ಇಟ್ಕೋತೀವಿ, ನಮ್ದೇ ರಿಸರ್ವ್ ಬ್ಯಾಂಕ್ ಎಲ್ಲ ಇಟ್ಕೋತೀವಿ ಅಂತ ಫಸ್ಟ್ ಹೆದರ್ಸಿದ್ರು. ಅವನ್ ಹೆದರ್ಕೊಳ್ಳಿಲ್ಲ, ಅವನ್ ಫೈಟ್ ಮಾಡ್ದ, ಎಲ್ಲ ದುಡ್ಡು ಸ್ಟಾಪ್ ಮಾಡಿದ್ರು, ಅವನ್ ಫೈಟ್ ಮಾಡ್ದ. ಆಮೇಲೆ ಏನ್ ಮಾಡಿದ್ರು, ಎಲ್ಲ ತರನ ಫೈಟ್. ಆಮೇಲೆ ಆಕ್ಚುಲಿ ಮಿಲಿಟರಿ ಕೂಪ್ ಮಾಡಿ ಟ್ರೈ ಮಾಡಿದ್ರು, ಅವ್ನು ಫೈಟ್ ಮಾಡ್ದ. ಕೊನೆಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಕೋಟಾ ನೋಟ್ ಪ್ರಿಂಟ್ ಮಾಡ್ಬಿಟ್ರು, ಡಂಪ್ ಮಾಡಿಬಿಟ್ರು ಗಿನಿನಲ್ಲಿ. ಸೊ ಇವ್ರ ಕರೆನ್ಸಿ ಏನಿತ್ತು ಅದೇ ತರ ಕರೆನ್ಸಿನ ಫ್ರಾನ್ಸ್ ಬೇರೆ ಏಜೆಂಟ್ಗಳ ಮುಖಾಂತರ ಟನ್ ಗಟ್ಟಲೆ ಪ್ರಿಂಟ್ ಮಾಡಿ ಡಂಪ್ ಮಾಡಿಬಿಟ್ರು. ಅದು ಗಿನಿಗೆ ತುಂಬಾ ದೊಡ್ಡ ಪೆಟ್ಟು. ಬಿಕಾಸ್ ಮೊದಲೇ ಅವ್ರು ಎಕನಾಮಿಕಲಿ ಕುಸ್ತಿದ್ರು, ಇಡೀ ಎಕಾನಮಿಲಿ ಫೇಕ್ ನೋಟ್ಸ್ ಸಿಕ್ಕಾಪಟ್ಟೆ ಸರ್ಕ್ಯುಲೇಟ್ ಆಗ್ತಾ ಇತ್ತು. ಆದ್ರೂ ದೇ ವಿಸ್ಟುಡ್. ಬಟ್ ಎಕಾನಮಿ ಸದ್ಯಕ್ಕೂ ಇನ್ನೂ ಕೂಡ ರಿಕವರ್ ಆಗಿಲ್ಲ. ಇದೇ ತರ ಹೋರಾಟ ಎಲ್ಲ ಕಡೆಯೂ ಆಯಿತು. ಮಾಲಿಲಾಗಿದೆ, ಟೋಗೋಲಾಗಿದೆ. ಟೋಗೋದಲ್ಲಂತೂ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬಂದಿದ್ದು ಪ್ರೊಫೆಸರ್ ಮೇಸ್ಟರ್ ಆಗಿದ್ದವನು ಅವನು. ಆತ ಬಂದು ಸಿಲ್ವಿನಸ್ ಒಲಿಂಪಿಯೋ ಅಂತ ಆತ ಶುರು ಮಾಡ್ದ, ಇಲ್ಲ ನಾನು ಬಿಡೋದಿಲ್ಲ, ವಿಲ್ ಫೈಟ್ ಅಂತ. ಅಲ್ಲಿ ಏನಂದ್ರೆ ರೆಫರೆಂಡಮ್ ಆಗ್ಬೇಕು. ಕ್ಲಾಸ್ ಪ್ರಕಾರ ಫ್ರೀಡಮ್ ತಗೊಳಕ್ ಅವಕಾಶ ಉಂಟು, ಲೀಗಲಿ ಅವಕಾಶ ಉಂಟು, ನಮ್ ಲೀಗಲ್ ಹಕ್ಕವರಿಗೆ ಅವಕಾಶ ಉಂಟು. ಆದ್ರೆ ಒಂದು ರೆಫರೆಂಡಮ್ ಮಾಡ್ಬೇಕು ಅಂತ ರೂಲ್ಸ್ ಮಾಡ್ಕೊಂಡಿದ್ದಾರೆ. ಸೊ ಜನಗಳು ವೋಟ್ ಹಾಕ್ಬೇಕು, ಡಿಸೈಡ್ ಮಾಡ್ಬೇಕು ಅಂತ. ಆದ್ರೆ ಈತ ರೆಫ್ಯೂಸ್ ಮಾಡ್ದ, ಇವನು ಫೋರ್ಸ್ ಮಾಡಿದ್ರು ರೆಫರೆಂಡಮ್ ಹಾಕುವ ಅಂತ. ಅವ್ನು ರೆಫರೆಂಡಮ್ಗೆ ಆಗ ಅವನು ಅಲ್ಲಿ ಅಧ್ಯಕ್ಷ ಕೂಡ ಬಂದು ಕೂತ್ಕೊಂಡ, ಫ್ರಾನ್ಸ್ ಕೂಡ ಬಂದು ಕೂತ್ಕೊಂಡ, ಜನಗಳನ್ನ ಮಾತಾಡ್ದ. ಇವನು ಒಪ್ಕೊಳ್ಳಿಲ್ಲ, ನಾನು ಮಾಡ್ತೀನಿ ಅಂತ, ನಮ್ಮ ಹಕ್ಕು ಅಂತ ಡಿಕ್ಲೇರ್ ಮಾಡ್ದ. ಆಗ ಅವ್ರಿಗೆ ಒಂದು ಡೌಟ್ ಬಂತು, ಇಲ್ಲಿ ರಿಸರ್ವ್ ಬ್ಯಾಂಕಿನ ಮಿಲಿಟರಿನ ಕಳಿಸಿ ಇಲ್ಲಿ ರಿಸರ್ವ್ ಬ್ಯಾಂಕಿನ ಅಷ್ಟು ದುಡ್ಡನ್ನು ಖಾಲಿ ಮಾಡಿಸ್ಬಿಟ್ರು, ಈ ದೇಶದ ಎಲ್ಲ ಬ್ಯಾಂಕಿನ ದುಡ್ಡನ್ನು ಖಾಲಿ ಮಾಡಿಸ್ಬಿಟ್ರು, ಸಾಗಿಸ್ಬಿಟ್ರು. ಇಲ್ಲಿ ಬ್ಯಾಂಕ್ ಮಿಲಿಟರಿನ ಕಳಿಸಿ ಎಲ್ಲ ಸಾಗಿಸ್ಬಿಟ್ರು. ಸೊ ಆದ್ರೂ ಅವನು ಫೈಟ್ ಮಾಡ್ತಾನೆ ಇದ್ದ. ಕೊನೆಗೆ ಅವನ್ನ ಕೊಂದ್ಬಿಟ್ರು. ಅವನ್ನ ಕೊಂದ್ಬಿಟ್ಟು ತನಗೆ ಬೇಕಾದ ಗೌರ್ಮೆಂಟ್ನ, ತನಗೆ ಬೇಕಾದ ಎಂಪ್ಲಾಯಿನ, ತನ್ನ ಕಡೆ ಇರೋವನ್ನ ಅಲ್ಲಿಗೆ ನೇಮಿಸ್ಕೊಟ್ರು. ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಪ್ರೊಟೆಸ್ಟ್ ಬರುತ್ತೋ ಅಲ್ಲಿ ಅವರು ಅದನ್ನ ಮಾಡ್ತಾನೆ ಹೋಗ್ತಾರೆ. ಇನ್ನೊಂದು 2 ಎಕ್ಸಾಂಪಲ್ ಕೊಡ್ತೀನಿ. ಒಂದು ಥಾಮಸ್ ಸಂಕರ ಅಂತ, ಅವನು ಬರ್ಕಿನಾ ಫಾಸೋ ಅಂತ ಹೆಸರಿಟ್ಟಿದ್ದೆ ಅವನು, ಅಂದ್ರೆ ಲ್ಯಾಂಡ್ ಆಫ್ ಅಪ್ರೇಟ್ ಪೀಪಲ್ ಅಂತ. ಆತ ಕೂಡ ಅವನು ಕಮ್ಯುನಿಸ್ಟ್ ಆತ. ಆಕ್ಚುಲಿ ಅವನು ಪ್ರೊಟೆಸ್ಟ್ ಮಾಡ್ಕೊಂಡ್ ಬರ್ತಾನೆ, ಅವ್ನು ನಮ್ಮ ಹಕ್ಕಿದು, ನಾವು ಬಡ ದೇಶ ಆಗಿದ್ರು ಸ್ವಾಭಿಮಾನ್ಯದಿಂದ ಬರ್ತೀವಿ, ನಾವು ಶ್ರೀಮಂತರ ದೇಶ ಹಾಕೊಂಡು ಗುಲಾಮರಾಗ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ. ಅದೊಂದು ಸ್ಲೋಗನ್ ಹೆಚ್ಚು ಕಮ್ಮಿ ತುಂಬಾ ಜನ ಹೇಳ್ಕೊಂಡು ಬಂದ್ರು. ಆಮೇಲೆ ಅವನೇ ಫಸ್ಟ್ ಶುರು ಮಾಡಿದ್ದು, ನಮ್ಗೆ ಮಾನಿಟರಿ ಫ್ರೀಡಮ್ ಇಲ್ಲದೆ ಹೋದ್ರೆ, ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲದೆ ಹೋದ್ರೆ ಯಾವ ಫ್ರೀಡಮ್ ಇಲ್ಲ, ನಮ್ಮ ರೈತರ ಮೇಲೆ ನೀವು ಅನಾವಶ್ಯಕವಾಗಿ ಕೆಟ್ಟ ಎಕಾನಮಿನ, ಲಿಬರಲ್ ಎಕಾನಮಿನ ಹೇರಿದ್ರಿ, ಅವರು ಅದನ್ನು ಪ್ರೊಟೆಸ್ಟ್ ಮಾಡ್ಬೇಕು, ಎಲ್ಲರೂ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಅವನು ಪೂರ್ತಿ ಚೇಂಜ್ ಮಾಡ್ಲಿಕ್ಕೆ ಶುರು ಮಾಡ್ದ. ಅಲ್ಲಿಯ ಫ್ರಾನ್ಸ್ ಆರ್ಮಿನ, ಆಮೇಲೆ ಎಲ್ಲ ದೇಶಗಳಲ್ಲೂ ಕೂಡ ಫ್ರಾನ್ಸ್ ಇನ್ನೊಂದು ಕೆಲಸ ಮಾಡಿದೆ, ತಮ್ಮ ಆರ್ಮಿ ಬೇಸ್ ಮಾಡ್ಕೊಂಡಿದೆ. ಎಲ್ಲ ಕಡೆ ಟೆರರಿಸ್ಟ್ ಆಕ್ಟಿವಿಟೀಸ್ ಇದೆ, ಎಲ್ಲ ಇದೆ, ಅದನ್ನು ಸಪ್ರೆಸ್ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಎಲ್ಲ ಕಡೆ ಇಟ್ಕೊಂಡಿದೆ. ಸೊ ಅವನು ಆ ಸ್ಲೋಗನ್ ಇಟ್ಟ, ನೀವು ಫ್ರಾನ್ಸ್ ಆರ್ಮಿ ಬೇಸ್ನ ಖಾಲಿ ಮಾಡಬೇಕು ಅಂತಿಟ್ಟ. ಅದು ಸಾಕಷ್ಟು ಗಲಾಟೆ ಆಯ್ತು. ಕೊನೆಗೆ ಆತ ತುಂಬಾ ಚಿಕ್ಕವನು, 40-41 ವರ್ಷದವನು, ಅವನ್ನ ಅಲ್ಲಿ ಕೊಂದು ಬಿಡ್ತಾರೆ, ಅವನ್ನ ಸಾಯಿಸ್ಬಿಡ್ತಾರೆ ಅವನ್ನ. ಸೊ ಹೆಚ್ಚು ಕಮ್ಮಿ ಎಲ್ಲ ಕಡೆಯೂ ಮಾಡ್ಕೊಂಡ್ ಬಂದ್ರು. ಈಗ ಸಾಕಷ್ಟು ಅದ್ರ ಬಗ್ಗೆ ವಿರೋಧ ಇದೆ. ಒಂದೇ ಒಂದು ರೀಸೆಂಟ್ ಎಕ್ಸಾಂಪಲ್ ಹೇಳಿಬಿಟ್ಟು ನಾನು ಸ್ಟಾಪ್ ಮಾಡ್ತೀನಿ. ಐ ವಿಲ್ ಜಾಯಿನ್ ದಿ ಡಿಸ್ಕಷನ್. ಆಮೇಲೆ ಇತ್ತೀಚೆಗೆ ಬರ್ಕಿನಾ ಫಾಸೋ ತುಂಬಾ ಹೆಸರು ಮಾಡ್ತಿದೆ. ಇಬ್ರಾಹಿಂ ಟ್ರವರೆ ಅಂತ ಅದಕ್ಕೆ ಪ್ರೆಸಿಡೆಂಟ್ ಆಗಿರೋ 34 ವರ್ಷದವರು ಅವನು. 3 ವರ್ಷ ಆಯ್ತು ಅವನು ಬಂದು. ಅವನು ಮಿಲಿಟರಿ ಕೂಯಿಂದಾನೆ ಬಂದ, ಹೆಚ್ಚು ಕಮ್ಮಿ ಎಲ್ಲ ಬರ್ತಾರೆ ಮಿಲಿಟರಿ ಕೂಯಿಂದಾನೆ. ಅಲ್ಲಿ ಡೆಮೋಕ್ರೆಟಿಕ್ ಆಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅಷ್ಟು ದಂಗೆಗಳಿರ್ತವೆ, ಅಷ್ಟು ರಿಪ್ರೆಷನ್ ಇರ್ತವೆ, ಅದನ್ನ ಫೈಟ್ ಮಾಡ್ಕೋಬೇಕು, ಗೆಲ್ಲಬೇಕು, ಕಷ್ಟ ಆಗ್ತದೆ. ಅವರೆಲ್ಲ ಬಂದಿದ್ದು ಮಿಲಿಟರಿ ಕೂಯಿಂದಾನೆ. ಆದ್ರೆ ಸದ್ಯಕ್ಕೆ ಅವನು ಸಿಕ್ಕಾಪಟ್ಟೆ ವೆಹಿಮೆಂಟ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಬೇರೆ ಬೇರೆ ದೇಶಗಳ ಜೊತೆ ಎಲ್ಲ ಅಗ್ರಿಮೆಂಟ್ ಮಾಡ್ಕೊಂಡು, ಸದ್ಯ ನಿನ್ನೆ ಮೊನ್ನೆ ಏನೋ ಬಹುಶಃ ಇಂಡಿಯಾ ಜೊತೆ ಯಾವುದೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ ಅಂತ ಕಾಣ್ತದೆ ಅವ್ನು ಬರ್ಕಿನಾ ಫಾಸೋ ಇಬ್ರಾಹಿಂ ಟ್ರವರೆ. ಅವನೀಗ 3 ದೇಶ ಸೇರ್ಕೊಂಡು, ಮಾಲಿ, ನೈಜರ್
ಮತ್ತೆ ಬರ್ಕಿನೋ ಫಾಸೋ ಸೇರ್ಕೊಂಡು ಒಂದು ಯೂನಿಯನ್ ಮಾಡ್ಕೊಂಡಿದ್ದಾರೆ. ಅವರು ಈಗ ಅಲ್ಲಿ ಅಲ್ಲಿಯ ಇಸ್ಲಾಮಿಕ್ ಟೆರರಿಸ್ಟ್ ವಿರುದ್ಧ ಸಾಕಷ್ಟು ಗಲಾಟೆ ಮಾಡ್ತಿದ್ದಾರೆ, ಅವ್ರನ್ನ ಸಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಈಗ ಅವ್ನು ಮಾಡಿದ 3 ಇಂಪಾರ್ಟೆಂಟ್ ಮೆಷರ್ ಅಂದ್ರೆ, ಮೊದಲನೇದಾಗಿ ಅಲ್ಲಿಂದ ಅವನು ಫ್ರಾನ್ಸ್ ನ ಸೈನ್ಯ ಆಚೆ ಕಳಿಸಿದ್ದು. ಎರಡನೇದಾಗಿ ಅವ್ನು ಮಾಡಿದ ಇಂಪಾರ್ಟೆಂಟ್ ಮೆಥಡ್ ಅಂದ್ರೆ, ಈಗ ಅವ್ನು ಮಾಡ್ತಿರೋದು ತುಂಬಾ ಇಂಪಾರ್ಟೆಂಟ್ ಕೆಲಸ ಅಂತಂದ್ರೆ, ಅಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಹಾಗೆ ಅವ್ನು ಕಳ್ಸಲ್ಲ, ಪ್ರೋಸೆಸ್ ಮಾಡಿ ಕಳಿಸ್ತಾನೆ, ಇಂಡಸ್ಟ್ರಿಯಲೈಸ್ ಮಾಡ್ತಾ ಇದ್ದಾನೆ. ಸೊ ಎಲ್ಲರಿಗೂ ಟ್ರ್ಯಾಕ್ಟರ್ ಇತ್ಯಾದಿಗಳನ್ನ ಸಪ್ಲೈ ಮಾಡ್ತಾ ಇದ್ದಾನೆ. ಸೊ ಈಗ ಅವನು ಒಂದು ಹೋಪ್ ಆಗಿದ್ದಾನೆ, ಒಂದು ಪ್ಯಾನ್ ಆಫ್ರಿಕಾ ಅಂತ ಶುರು ಮಾಡಿಕೊಂಡಿದ್ದಾರೆ, ಅವ್ನು ಚಳವಳಿ ಶುರು ಮಾಡ್ಕೊಂಡಿದ್ದಾರೆ. ಎಲ್ಲ ಆಫ್ರಿಕನ್ ದೇಶಗಳು ಒಟ್ಟಿಗೆ ಸೇರ್ಕೋಬೇಕು ಅಂತೇಳಿ. ಅವನ ಬಗ್ಗೆ ಅವನ 18 ಇಲ್ಲಿ ತನಕ ಅವನು ಕೊಲ್ಲಿಕ್ಕೆ 18 ಅಟೆಂಪ್ಟ್ಗಳಾಗಿದೆ. ಬಟ್ ಸದ್ಯಕ್ಕೆ ಅವನ್ನ ಕೊಲ್ಲಿಕ್ ಆಗಿಲ್ಲ, ಅವ್ನು ಮುಗಿಸ್ಲಿಕ್ಕೆ ಆಗಿಲ್ಲ. ಅಕ್ಕಪಕ್ಕ ದೇಶಗಳೇ ಅವನ ಕಡೆ ಎತ್ಕಟ್ತಿದ್ದಾರೆ, ಅವನ ಮೇಲೆ ಗಲಾಟೆ ಮಾಡಕ್ಕೆ ಟ್ರೈ ಮಾಡ್ತಾರೆ, ಟೆರರಿಸ್ಟ್ ಗ್ರೂಪ್ನ ಆರ್ಗನೈಸ್ ಮಾಡ್ತಿದ್ದಾರೆ. ಇದು ಯಾವುದೂ ಆಗ್ತಾ ಇಲ್ಲ. ಸೊ ಹಾಗಾಗಿ ಒಂದು CFA ಫ್ರಾಂಕ್ನ ಅದು ಸಂಪೂರ್ಣವಾಗಿ ತೆಗೆದುಹಾಕೋ ಕಡೆ, ಮತ್ತೆ ಮಾನಿಟರಿ ಪಾಲಿಸಿನ ತೆಗೆದುಹಾಕೋ ಕಡೆ, ತಮ್ಮದೇ ಆದ ರಿಸರ್ವ್ ಬ್ಯಾಂಕ್ ಅನ್ನ ಕಟ್ಕೊಳ್ಳೋ ಕಡೆ ಆಫ್ರಿಕನ್ ದೇಶಗಳು ಇವತ್ತು ತುಂಬಾ ಯುನೈಟೆಡ್ ಆಗಿ ವಾಯ್ಸ್ ಮಾಡ್ತಾ ಇದೆ. ಆದ್ರೆ ಲೀಡರ್ಶಿಪ್ ನಲ್ಲಿ ಮೋರ್ ದೆನ್ 50% ಆಫ್ ದೇಶಗಳು ಕಡೆ ಇರೋ ಎಲ್ಲ ಕಡೆಯೂ ಫ್ರಾನ್ಸ್ ನ ರೆಪ್ರೆಸೆಂಟೇಟಿವೇ ಲೀಡರ್ಸ್ ಆಗಿದ್ದಾರೆ. ಅಲ್ಲಿ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಎಲ್ಲ ಇಂಪಾರ್ಟೆಂಟ್ ಪೋಸ್ಟ್ ಅವರೇ ಇದ್ದಾರೆ. ಅವ್ರಿಗೆ ಬೇರೆ ದೇಶಗಳಷ್ಟು ಸುಲಭ ಆಗಿಲ್ಲ, ಒಂದು ಲಿಬ್ರೇಷನ್ ಮಾಡ್ಕೊಳ್ಳೋ ಸುಲಭ ಆಗಿಲ್ಲ. ಬಟ್ ಆ ಕಡೆ ಎಫರ್ಟ್ ನಡೀತಾ ಇದೆ. ಬೇರೆ ದೇಶಗಳಿಗೂ ಸೇರ್ಕೊಳ್ತ ಹೋದ್ರೆ ಆಫ್ರಿಕಾಗೂ ಫ್ರೀಡಮ್ ಸಿಗ್ಬೋದು. ಅವನೊಂದು ಸ್ಲೋಗನ್ ಇದೆ, 52 ಸೇರ್ಕೊಂಡು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆಗೋದಾದ್ರೆ ನಾವ್ಯಾಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಆಫ್ರಿಕಾ ಆಗಬಾರ್ದು? ಮೊದಲು ನಾವು ಬೇರೆ ಎಲ್ಲ ದೇಶಗಳು ಒಟ್ಟಿಗೆ ಇದ್ವಿ. ಈಗ ಫ್ರಾನ್ಸ್ ಬಂದು ನಮಗೆಲ್ಲ ಬಾರ್ಡ್ ಎಳ್ದು ಹಾಕ್ಬಿಟ್ಟು ನಮ್ಮನ್ನು ಡಿವೈಡ್ ಮಾಡಿದೆ. ಈಗ ನಾವು ಮತ್ತೆ ಒಂದಾಗಬೇಕು ಅಂತ ಒಂದು ಫ್ಯಾನ್ ಆಫ್ರಿಕಾ ವಾಯ್ಸ್ ಹೇಳ್ತಾ ಇದೆ. ಲೆಟ್ ಮಿ ಸ್ಟಾಪ್ ಹಿಯರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೇಣು. ಸಾರಿ, ಎಲ್ಲೆಲ್ಲ ಗೊತ್ತಿಲ್ಲ. ತುಂಬಾ ಕ್ಲಿಷ್ಟವಾದ ಒಂದು ಟಾಪಿಕ್ ಇದೆ ನೋಡಕ್ ಹೋದ್ರೆ. ಯಾಕಂದ್ರೆ ಈ ಡೆವಲಪ್ಮೆಂಟ್ಸ್ ಒಂಥರ ಆಶ್ಚರ್ಯ ಬರುತ್ತೆ. ಒಂದು ಫೈನಾನ್ಷಿಯಲ್ ಇಂಪೀರಿಯಲಿಸಮ್ ಅಂತ ಹೇಳ್ಬೋದು ಇದನ್ನ ಆ ಫ್ರಾನ್ಸ್ ಕಡೆಯಿಂದ. ನನಗೆ ಒಂದೇ ಪ್ರಶ್ನೆ ಅಂತ ಹೇಳಿದ್ರೆ, ಈ ವರ್ಲ್ಡ್ ಕಮ್ಯುನಿಟಿ ರೆಸ್ಪಾನ್ಸ್ ಏನಿದೆ ಅಲ್ಲಿನ ಒಂದು ಹೋರಾಟಗಳಿಗೆ ಮತ್ತು ಫ್ರಾನ್ಸ್ನ ಒಂದು ದಬ್ಬಾಳಿಕೆಗೆ? ವರ್ಲ್ಡ್ ಕಮ್ಯುನಿಟಿ ಅಂದರೆ IMF ಇರ್ಬೋದು, ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಅಥವಾ ಪೊಲಿಟಿಕಲಿ ಅಮೆರಿಕ ಬಿಡಿ, ಅಮೆರಿಕದು ಅನುಕೂಲಿಸಿದ್ದು ಬೇರೆ ದೇಶಗಳ ಒಂದು ರೆಸ್ಪಾನ್ಸ್ ಆಗಲಿ, ಒಂದು ಸಪೋರ್ಟ್ ಆಗಲಿ, ಯಾವ ರೀತಿ ಇದೆ ಅವರಿಗೆ? IMF ಸಂಪೂರ್ಣವಾಗಿ ಫ್ರಾನ್ಸ್ ಪರವಾಗಿದೆ. IMF ನ ಎಲ್ಲ ಇಂಪಾರ್ಟೆಂಟ್ ಪೋಸ್ಟ್ ಫ್ರಾನ್ಸ್ನವರೇ. ಓಕೆ. ಹಾಗಾಗಿ IMF ಪಾಲಿಸಿಗಳ ಕೂಡ ಅಷ್ಟು ಕೂಡ ಆಫ್ರಿಕಾ ವಿರುದ್ಧವಾಗಿ ಇದೆ. ಸೊ ಹಾಗಾಗಿ IMF ಯಾವುದೇ ಕಾರಣಕ್ಕೂ ಇಲ್ಲಿ ತನಕ, ಸೊ ಮೊನ್ನೆ ಟ್ರವೋರೆ ಇದಾನಲ್ಲ, IMF ಲೋನ್ ತಗೊಳ್ಳೋದಿಲ್ಲ, ಅದ್ ನನಗೆ ಡಿಟ್ರಿಮೆಂಟಲ್ ಅಂತ ಡಿಕ್ಲೇರ್ ಮಾಡಿ ಮೊನ್ನೆ ಲೋನ್ ರೆಫ್ಯೂಸ್ ಮಾಡಿದ್ದಾನೆ. ಆಫ್ರಿಕಾ ತುಂಬಾ ಜನ ಪ್ರಯಾರಿಟಿ ಬೇರೆ ಕಡೆ ಹೋಗ್ತಾರೆ. ಚೈನಾ ಇಂದ ಸಾಲ ತಗೋತಿದ್ದಾರೆ ಎಲ್ರು, ಈಗ ಬೇರೆ ಬೇರೆ ದೇಶಗಳಿಂದ ಸಾಲ ತಗೋತಿದ್ದಾರೆ. IMF ಇಂದ ಸಾಲ ತಗೊಳ್ಳಿಕ್ಕೆ ಯಾರು ರೆಡಿ ಇಲ್ಲ. ಬಿಕಾಸ್ IMF ಹೇಳೋ ಪಾಲಿಸಿ ಯಾವುದುವೆ, ಇದು ಖರ್ಚು ಕಮ್ಮಿ ಮಾಡಿ ಅಂತ ಹೇಳ್ತಾರಲ್ಲ, ಯಾವ ಪಾಲಿಸಿನೂ ಹಿಂದುಳಿದ ದೇಶಗಳಿಗೆ ಆಗಲ್ಲ. ಅವ್ರು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡದೆ ಹೋದ್ರೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಲ್ಲ. ಸೊ ನ್ಯೂ ಲಿಬರಲ್ ಎಕನಾಮಿಕ್ ಪಾಲಿಸಿ ಅಂತ ಯಾವ್ದು IMF ಹೇಳುತ್ತೋ ಅದು ಯಾವುದೇ ಆಫ್ರಿಕಾ ದೇಶದ ಅನುಕೂಲ ಆಗಲ್ಲ. ಹಾಗಾಗಿ ಪೊಲಿಟಿಕಲಿ ಕೂಡ IMF ಇವರ ಸ್ಟ್ರಗಲ್ ಪರವಾಗಿಲ್ಲ. ಅವ್ರು ಹೇಳೋದು ಮಿಲಿಟರಿ ಕೂ ಅಲ್ಲಿ ಬರ್ತಿರೋದು ಡೆಮಾಕ್ರೆಟಿಕ್ ಅಲ್ಲ, ಅದನ್ನ ವಿ ಕಾಂಟ್ ಸಪೋರ್ಟ್ ಇಟ್ ಅಂತ. ಅದು ಮಿಲಿಟರಿ ಕೂ, ಅಲ್ಲಿ ಡೆಮಾಕ್ರೆಟಿಕ್ ಮೂವ್ಮೆಂಟ್ ಸಾಧ್ಯವೇ ಇಲ್ಲ. ಎಷ್ಟು ರಿಪ್ರೆಷನ್ ಇದೆ ಅಂದ್ರೆ, ಈಗ ನೋಡಿ ಎಲ್ಲ ಕಡೆಯೂ ಟೋಗೋ ಎಲ್ಲ ನೋಡಿ ಎಷ್ಟು ಗಲಾಟೆ ಆಗ್ತಿದೆ. ಮಿಲಿಟರಿ ಹೆಂಗ್ ಕೊಲ್ತಿದೆ ಅಂದ್ರೆ 100 ಜನ ಕೊಂದಾಕ್ಬಿಡ್ತಿದೆ. ಹಾಗಾಗಿ ಕಷ್ಟ ಅವ್ರಿಗೆ. ಅಲ್ಲಿ ಸದ್ಯಕ್ಕೆ ಡೆಮಾಕ್ರೆಟಿಕ್ ಆಗಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅವ್ರು ಒಂದು ಅಲಿಬಿ ಆಗುತ್ತೆ, ಡೆಮಾಕ್ರಸಿ ಇಲ್ಲ, ಹಾಗಾಗಿ ಹೌದೌದು. ಅದು ಅದನ್ನ ಮಿಲಿಟರಿ ಕೂ ಅಂತ ಬ್ಯಾನ್ ಮಾಡಿ ತಳ್ಳಿಬಿಡ್ತಾರೆ. ಓಕೆ. ಹೇಮಲತಾ ಮೇಡಮ್ ಮಾತಾಡಿ. ಹಾ ಸರ್, ನಮಸ್ಕಾರ ಸರ್. ನಮಸ್ಕಾರ. ತುಂಬಾ ಸರಳವಾಗಿದೆ, ಕ್ಲಿಷ್ಟವಾದ ಒಂದು ವಿಷಯವನ್ನ ಅಷ್ಟು ಸರಳವಾಗಿ ಹೇಳ್ಕೊಟ್ರಿ. ಚೆನ್ನಾಗಿತ್ತು. ನಾನು ಎಕನಾಮಿಕ್ಸ್ MA ಮಾಡಿದಾಗ್ಲೂ ಇಷ್ಟು ಚೆನ್ನಾಗಿ ಅರ್ಥ ಆಗಿರ್ಲಿಲ್ಲ. ಇವತ್ತು ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್. ಧನ್ಯವಾದಗಳು ಮತ್ತೆ ಕಂಗ್ರಾಚುಲೇಷನ್ ಸರ್. ನನ್ಗೆ ಏನಂತ ಅನ್ಸಿದ್ದು ಅಂದ್ರೆ, ಆ ಕರೆನ್ಸಿನ ಇವರೇ ಪ್ರಿಂಟ್ ಮಾಡ್ಕೊಳಕ್ಕೆ ಫ್ರಾನ್ಸ್ ಅವ್ರ ಹತ್ರ ಯಾಕೆ ರಿಕ್ವೆಸ್ಟ್? ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಅವರೇ ತಮ್ಮ ಕರೆನ್ಸಿನ ಮಾಡ್ಕೋಬಹುದಲ್ವಾ? ಅದಕ್ಕೆ ರಾಜಕೀಯ ಕೊರತೆ ಇದೆಯಾ, ಇಚ್ಛಾಶಕ್ತಿ ಕೊರತೆ ಇದೆಯೋ, ಅಥವಾ ಎಲ್ಲ ದೇಶಗಳು ರೆಡಿ ಇದೆ ಮೇಡಮ್. ಆಕ್ಚುಲಿ ಪ್ರಿಂಟ್ ಮಾಡಕ್ಕೆ ಕರೆನ್ಸಿ ರೇಟ್ ಜಾಸ್ತಿ ಮೇಡಮ್, ಸಿಕ್ಕಾಪಟ್ಟೆ ಕೊಡ್ತಾರೆ. ಉದಾಹರಣೆಗೆ ಒಂದ್ ವರ್ಷಕ್ಕೆ ಸುಮಾರು $662 ಮಿಲಿಯನ್ ಕೊಡ್ತಾರೆ ಫ್ರಾನ್ಸ್. ವರ್ಲ್ಡ್ ಬ್ಯಾಂಕ್ IMF ಇಂದ ಸಾಲ ತಗೋಬಹುದಲ್ಲ ಸರ್? ಅಲ್ಲಲ್ಲ, ಹೇಳ್ತಾ ಇದ್ದೇನೆ ಕೇಳಿ. ಏನಾಗುತ್ತೆ ಅಂದ್ರೆ, ಇವರಿಗೆ ನೇರವಾಗಿ ಯಾವುದೇ ದೇಶದ ಜೊತೆಗೆ ಸದ್ಯಕ್ಕೆ
ಸದ್ಯಕ್ಕೆ ವ್ಯವಹಾರ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅದು ಎಲ್ಲವೂ ಕೂಡ ಫ್ರಾನ್ಸ್ ಮುಖಾಂತರ ವ್ಯವಹಾರ ಮಾಡ್ಬೇಕು. ಈಗ ನೀವು ಬಿಟ್ಟು ಬಂದ ತಕ್ಷಣ ನೀವು ಇಂಡಿಪೆಂಡೆಂಟ್ ಆಗಿ ಬೆಳಿಲಿಕ್ಕೆ ಬೇಕನ್ನೋ ಸಪೋರ್ಟ್ ಬೇಕಲ್ಲ, ಅವ್ರಿಗೆ ಎಲ್ಲವೂ ಸಪೋರ್ಟ್ ಬೇಕಲ್ಲ. ಆ ಸಪೋರ್ಟ್ ಎಲ್ಲಿಂದ ಬರುತ್ತೆ? ಈ ತುಂಬಾ ದೇಶಗಳು ಟ್ರೈ ಮಾಡ್ತಾರೆ. ಈಗ ನೀವು ಅದೇ ಹೇಳ್ತಾ ಇದ್ರಲ್ಲ, ಈಗ ಮೊನ್ನೆ ಈಗ ಮಾಲಿ ಆಗ್ಲಿ, ಬರ್ಕಿನಾ ಫಾಸೋ ಆಗ್ಲಿ, ಇವ್ರು 3 ಜನ ಟ್ರೈ ಮಾಡ್ತಾರೆ ಫಸ್ಟ್ ಟೈಮ್. ಅದು ಏನಾಗುತ್ತೆ ಅಂದ್ರೆ ಅಕ್ಕಪಕ್ಕದ ಅಲ್ಲೇ ಒಳಗಡೆನೆ ಮಿಲಿಟರಿ ಇನ್ನೊಂದು ಅಪೋಸಿಷನ್ ಗ್ರೂಪ್ ಇರುತ್ತಲ್ಲ, ಅದಕ್ಕೆ ಫೈನಾನ್ಸ್ ಮಾಡ್ತಾರೆ, ಕೂವ್ ಮಾಡ್ತಾರೆ, ಕೊಲ್ತಾರೆ. ಸುಮಾರು 64 ಜನ ಇಂಥ ಲೀಡರ್ಸು ಆಫ್ರಿಕಾದಲ್ಲಿ ಸತ್ತಿದ್ದಾರೆ, ಕೊಲೆ ಆಗಿದೆ. ಸೊ ಯುನೈಟೆಡ್ ನೇಷನ್ಸ್ ಏನು ಇಂಟರ್ಫಿಯರ್ ಆಗಕ್ಕಾಗಲ್ವಾ ಸರ್? ಯುನೈಟೆಡ್ ನೇಷನ್ ರೆಪ್ರೆಸೆಂಟೇಟಿವ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಯಾರನ್ನೂ. ಅಲ್ಲೆಲ್ಲ ಕಂಟ್ರೋಲ್ ಆಗ್ತದೆ. ಅದೇ ಈಗ ಆಫ್ರಿಕನ್ ಸ್ಥಿತಿ ನಾವ್ ಯಾರು ಗಮನಿಸ್ತಾನೆ ಇಲ್ಲ. ಅಂದ್ರೆ ಆಫ್ರಿಕಲ್ಲಿ ಹಿಂಗ ಆಗ್ತೀವಿ ಅಂತ ಕೂಡ ನಾವ್ ಯಾರು ಯೋಚನೆ ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದು ಅವ್ರ ಹತ್ರ ಸಂಪನ್ಮೂಲ ಇದು ನ್ಯಾಚುರಲ್ ರಿಸೋರ್ಸಸ್ ತುಂಬಾ ಇದೆಯಲ್ಲ ಸರ್, ಹೌದು, ಅದನ್ನ ಆಧಾರವಾಗಿ ಇಟ್ಕೊಂಡು ಅವ್ರನ್ನ ನಿಜ. ಕಂಟ್ರೀಸ್ ನಿಂತಿರೋದೇ ಆಫ್ರಿಕನ್ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ. ಹೌದು. ಈಗ ಏನಾಗುತ್ತೆ ಅಂದ್ರೆ ಈಗ ಅವ್ರದ್ದು ಎಲ್ರದ್ದು ಹೆಚ್ಚು ಕಮ್ಮಿ ಎಲ್ರದ್ದು ಅದೇನೆ. ಈಗ ನೋಡಿ, ಐವರಿ ಕೋಸ್ಟ್ ಇಂದ ಇದು ಹೋಗ್ತದಲ್ಲ, ಯುರೇನಿಯಂ ಹೋಗ್ತದಲ್ಲ ಅಲ್ಲಿಗೆ, ಅಲ್ಲಿಗೆ ಫ್ರಾನ್ಸ್ ಹೋಗ್ತದಲ್ಲ, ಅಲ್ಲಿ ದೀಪ ಉರಿತಿರೋದಲ್ಲ ಈ ದೇಶದಿಂದ ಯುರೇನಿಯಂ ಇಂದ. ಯುರೇನಿಯಂ ಎಷ್ಟು ಅಗ್ಗವಾಗಿ ತಗೊಂಡು ಹೋಗ್ಬಿಡುತ್ತೆ. ಆ ಯುರೇನಿಯಂ ಓನರ್ಶಿಪ್ ಇದೆಯಲ್ಲ ಮೇಡಮ್, ಎಲ್ಲ ಮೈನ್ ಓನರ್ಶಿಪ್ ಅದು ಫ್ರಾನ್ಸ್ ನ ಮಲ್ಟಿನ್ಯಾಷನಲ್ ಕೈಲಿದೆ. ಈ ಯಾವ ಸರ್ಕಾರದ ಕೈಯಲ್ಲೂ ಇಲ್ಲ. ಫಸ್ಟ್ ಟೈಮ್ ಈಗ ಬರ್ಕಿನಾ ಫಾಸೋನಲ್ಲಿ ಈಗ 3 ದೇಶಗಳಲ್ಲಿ ಅದು ನಮಗೆ ಸೇರಿದ್ದು, ನೀವು ಖಾಲಿ ಮಾಡಿ ಅಂತ ಕಳಿಸಿದ್ದು. ಅದು ತುಂಬಾ ಬೋಲ್ಡ್ ಸ್ಟ್ಯಾಂಡ್. ಓನರ್ಶಿಪ್ ಅವ್ರ ಕೈಲಿ ಇರುತ್ತೆ ಅಲ್ಲ. ಸೊ ಇಲ್ಲಿಂದ ಲೂಟಿ ಮಾಡಿ ಸಾಗಿಸ್ತಾ ಇದ್ದಾರೆ. ಇವತ್ತು ಸರ್ಕಾರದ ಕೈಲಿ ಓನರ್ಶಿಪ್ ಎಲ್ಲ ಪ್ರೈವೇಟ್ ಆಗಿರೋದು. ಈಗ ನಮ್ಮಲ್ಲೇ ಮಾಡ್ತಾ ಇಲ್ವಾ? ಅದಾನಿ ಕೈಲಿ ಓನರ್ಶಿಪ್ ಇದೆ ಅಲ್ವಾ? ಹಾಗೆ ಅದು ಪ್ರೈವೇಟ್ ಓನರ್ಶಿಪ್, ಸರ್ಕಾರದ ಓನರ್ಶಿಪ್ ಇಲ್ಲ. ಹಾಗಾಗಿ ಎಷ್ಟು ಬೇಕಾದ್ರೂ ಲೂಟಿ ಮಾಡಬಹುದು. ಆ ಸರ್ಕಾರ ನ್ಯಾಷನಲೈಸ್ ಮಾಡೋ ತನಕ ಇದು ಆಗೋದಿಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ ಬರ್ಕಿನಾ ಫಾಸೋ ಮೊನ್ನೆ ಫಾರ್ ಎಕ್ಸಾಂಪಲ್ ಗೋಲ್ಡ್ ಮೈನ್ಸ್ ಅಷ್ಟು ದೇಶದ್ದು ಅಂತ ಡಿಕ್ಲೇರ್ ಮಾಡ್ದ. ಅವನು ಅಲ್ಲಿಂದ ಆರ್ಮಿನೇ ಕಳಿಸ್ದ. ಆದ್ರೆ ಅವ್ನು ಎಷ್ಟು ರೆಸಿಸ್ಟೆನ್ಸ್ ಫೇಸ್ ಮಾಡ್ಬೇಕು ಅಂದ್ರೆ, ಆ ಸಂಕಾರ ಎಷ್ಟು ಟ್ರೈ ಮಾಡ್ದ ಅಂದ್ರೆ, ಕೆಲಸ ಕೊಡ್ಲಿಕ್ಕೆ ಟ್ರೈ ಮಾಡ್ದ, ಅಗ್ರಿಕಲ್ಚರ್ ಇದು ಮಾಡಿ ಟ್ರೈ ಮಾಡ್ದ. ಮಿಲಿಟರಿನೇ ಇಲ್ಲ ಮೇಡಮ್, ಸ್ವಂತ ಮಿಲಿಟರಿನೇ ಇಲ್ಲ ಅವ್ರಿಗೆ. ಹಾಗಾಗಿ ಹೆಂಗ್ ಡಿಫೆಂಡ್ ಮಾಡ್ಕೋತಾರ ಅವರು? ಸೊ ದೇ ಕಾಂಟ್ ಇನ್ವೆಸ್ಟ್ ಆನ್ ಮಿಲಿಟರಿ. ದುಡ್ಡಿಲ್ಲ, ಇನ್ವೆಸ್ಟ್ ಮಾಡಕ್ಕಾಗಲ್ಲ. ಜೊತೆಗೆ ಟೆರರಿಸ್ಟ್ ಗ್ರೂಪ್ಗೆ ಎಷ್ಟು ಪ್ರಬಲವಾಗಿದೆ ಅಂದ್ರೆ, ಯಾಕೆಂದ್ರೆ ಬಡತನ ಈ ಟೆರರಿಸ್ಟ್ ಇಂಥ ಗ್ರೂಪ್ಗಳನ್ನು ಮಾಡುತ್ತೆ, ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಎಲ್ಲೂ ಮಾಡುತ್ತೆ. ಸೊ ಹಾಗಾಗಿ ನ್ಯಾಚುರಲ್ ರಿಸೋರ್ಸ್ ಇಟ್ಕೊಂಡು ಪಾಪ ಇಷ್ಟು ಬಡತನದಲ್ಲಿ ಇದಾರಲ್ಲ. ಅಕಸ್ಮಾತ್ ಆಫ್ರಿಕಾ ಇಲ್ಲದೆ ಹೋಗಿದ್ರೆ ಫ್ರಾನ್ಸ್ ಸಿಲೋನ್ಗಿಂತ ಬಡ ರಾಷ್ಟ್ರ ಆಗ್ತಿತ್ತು ಮೇಡಮ್. ಕಂಟ್ರೋಲ್ ಮಾಡಕ್ಕಲ್ವಾ? ನಮ್ದು ಇದು ಸಂಪತ್ತು ನಾವು ಕೊಡಲ್ಲ ಅಂತ ಹೇಳಿದ್ರೆ ಕಂಟ್ರೋಲ್ ಮಾಡಕ್ ಶಕ್ತಿ ಬೇಕಲ್ಲ, ಮಿಲಿಟರಿ ಬೇಕು, ಏನೇನೋ ಬೇಕಲ್ಲ. ಇಷ್ಟು ವರ್ಷದಿಂದ ಯಾವ್ದು ಮಾಡಕ್ಕಾಗಿಲ್ಲ. ಪ್ರತಿಯೊಂದು ಎಫರ್ಟ್ ಕೂಡ ಅದು ತುಂಬಾ ವೀಕ್ ದೇಶ ಮೇಡಮ್. ಅಲ್ಲಿ ಸರ್ಕಾರ ಅಲ್ಲೋ ಪ್ರೆಸಿಡೆಂಟ್ ನ ಇಳಿಸ್ಬಿಟ್ಟು ಒಂದು ಗೂಂಡಾಗಳು 4 ಜನ ಮಾರ್ಚ್ ಕೊಟ್ಟು ಹೋಗ್ತಾರೆ ಅಂದ್ರೆ ಹೆಂಗಾಗುತ್ತೆ? 5 ಜನ ಪೊಲೀಸ್ನವ್ರು ಪ್ರೆಸಿಡೆಂಟ್ ಕಾಯ್ಲಿಕ್ಕೆ ಇರೋಲ್ಲ ಅಲ್ಲಿ ಅಂದ್ರೆ ಹೆಂಗಾಗುತ್ತೆ? ಅಲ್ಲಿಲ್ಲ ಅಷ್ಟು ಸಾಯ್ಲಿಕ್ಕೆ. ಫ್ರಾನ್ಸ್ ನವರು ನಿಮಗೆ ಮಿಲಿಟರಿ ಇಲ್ಲ, ಮಿಲಿಟರಿ ಕೊಡ್ತೀವಿ ಅಂತ ಎಲ್ಲ ಕಡೆ ಮಿಲಿಟರಿ ಬೇಸ್ ಇಟ್ಟಿದ್ದಾರೆ. ಅಲ್ಲಿ ಮಿಲಿಟರಿ ಬೇಸ್ ಇರೋದು ಫ್ರಾನ್ಸ್ ನವರು. ತುಂಬಾ ಇಕ್ಕಟ್ಟಲ್ಲಿದ್ದಾರೆ. ಅಲ್ಲ ನೋಡಿ, ಐವರಿ ಕೋಸ್ಟ್ ನಲ್ಲಿ 2 ಪ್ರೆಸಿಡೆಂಟ್ ಒಟ್ಟಿಗೆ ಆದ್ರು. ಒಂದು ಎಲೆಕ್ಟೆಡ್, ಇನ್ನೊಂದು ಫ್ರಾನ್ಸ್ ಮಾಡಿದ್ದು. ಫ್ರಾನ್ಸ್ ಮಾಡಿದ ಪ್ರೆಸಿಡೆಂಟ್ಗೆ ಆಫೀಸ್ ಇಲ್ಲ, ಅವನು ಹೋಟ್ಲಿಂದ ಮಾಡ್ತಾ ಇದ್ದ. ಇಲ್ಲಿ ಇವನಿಗೆ ಯಾವ್ದು ಪವರ್ಸ್ ಇಲ್ದಂಗ್ ಮಾಡಿದ್ರು. ರಿಯಲ್ ಪ್ರೆಸಿಡೆಂಟ್, ಎಲೆಕ್ಟ್ ಆಗಿರೋ ಪ್ರೆಸಿಡೆಂಟ್ಗೆ ಯಾವ ಪವರ್ ಇಲ್ದಂಗ್ ಮಾಡಿದ್ರು. ಕೊನೆಗೆ ಎಲ್ಲ ಅಲ್ಲಿ ಕರೆನ್ಸಿ ಎಲ್ಲ ಖಾಲಿ ಮಾಡಿಸಿದ್ರು, ಬಿಡ್ಲಿಲ್ಲ, ಏನೂ ಬಿಡ್ಲಿಲ್ಲ. ಕೊನೆಗೆ ಮಿಲಿಟರಿ ಕೂ ಮಾಡಿದ್ರು, ಕೊನೆಗೆ ಸೊ ದೇಶದ ಒಳಗಡೆ ಒಗ್ಗಟ್ಟಿಲ್ದೇ ಇರೋದು ಕಾರಣ ಆಗುತ್ತೆ ಸರ್. ನೋಡಿ 8 ದೇಶಗಳಲ್ಲಿ ವೆಸ್ಟ್ ಆಫ್ರಿಕಾದ 8 ದೇಶಗಳ ಯುನೈಟ್ ಆದ್ರೆ ಇವನಿಗೆ ಇವನಿಗೆ ತೊಂದರೆ ಆಗಲ್ಲ, ಟವರಿಗೆ ತೊಂದರೆ ಆಗಲ್ಲ. 3 ದೇಶಗಳು ಇನ್ನು ಪಕ್ಕದ ಐವರಿ ಕೋಸ್ಟ್ ನಲ್ಲೇನೆ ಇವನು ಕೊಲ್ಲಕ್ಕೆ ಎಫರ್ಟ್ ಮಾಡಿದ್ರು. ಮೊನ್ನೆ ಸಂಕರನ ಕೊಂದವರು ಐವರಿ ಕೋಸ್ಟ್ ನಲ್ಲಿ ಬೋಲ್ಡ್ ಆಗಿ ಓಡಾಡ್ತಿದ್ದಾರೆ. ನನಗೆ ಗೊತ್ತು ಅವ್ನು ಕೊಂದಿರೋದವನೇ ಅಂತ ಓಡಾಡ್ತಿರೋರು. ಸೊ ಅಲ್ಲಿ ಪ್ರೊಡಕ್ಷನ್ ಇದೆ, ಪಕ್ಕದ ದೇಶ ಅಂದ್ರೆ ಬಾಳ್ ರಾಜ್ಯ ದಾಟ್ತಂಗೆ ಪ್ರೊಡಕ್ಷನ್ ಇದೆ. ಹೀಗಾಗಿ ಹೇಗ್ ಸಾಧ್ಯ? ಅವ್ರ ಕಷ್ಟಗಳು ತುಂಬಾ ಬೇರೆ ಮೇಡಮ್, ನಮ್ಮೆಲ್ಲರ ಕಷ್ಟ ಅವರು. ಥ್ಯಾಂಕ್ ಯು ಸರ್. ಯುನೈಟೆಡ್ ನೇಷನ್ಸ್ ರೆಸ್ಪಾನ್ಸ್ ಹೇಗಿದೆ? ಯುನೈಟೆಡ್ ನೇಷನ್ಸ್ ಸಂಸ್ಥೆದು
ಅದೇ How ಅದೇ they are responding to ಅದೇ the ಅದೇನಾಗುತ್ತೆ crisis. ಅಂದ್ರೆ ಅದು ಅವ್ರ ಈಗ ಒಟ್ಟಾರೆ ಹೊರಗಡೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ನೀವು ಈ ಫ್ರಾಂಕ್ ಎಲ್ಲ ಹೆಂಗ್ ಕೆಲಸ ಮಾಡ್ತಿದ್ರಿ ಅಂತ ಸೂಕ್ಷ್ಮ ತಿಳ್ಕೊಳ್ಳದೆ ಹೋದ್ರೆ ಇದ್ರ ಬಗ್ಗೆ ಡಿಸ್ಕಸ್ ಆಗ್ತಾ ಇಲ್ವಲ್ಲ, ಎಲ್ಲೂ ಈ ಎಕನಾಮಿಕ್ಸ್ ಡಿಸ್ಕಸ್ ಆಗ್ತಿಲ್ಲ. ಕಳೆದ 10 ವರ್ಷದಿಂದ ಅಷ್ಟೇ ನಂಗೆ ತಿಳಿದ ಮಟ್ಟಿಗೆ ಈ ಬಗ್ಗೆ ಡಿಸ್ಕಸ್ ಆಗ್ತಿರೋದು. ಅಲ್ಲಿಯ ಕೆಲವು ಎಕನಾಮಿಸ್ಟ್ಗಳು ಮಾತಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಇದು ಅರ್ಥ ಆಗ್ತಿರೋದು. ಅಲ್ಲಿ ದೇಶದ ಜನಕ್ಕೇನೆ ಇದಿಷ್ಟು ತೊಂದರೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡಿ ದೇಶಗಳು ಹೆಂಗಾಗಿದೆ. ಹೈಟಿ ಹೇಳಿದ್ನಲ್ಲ ಎಕ್ಸಾಂಪಲ್, ಅಲ್ಲಿ 80% ಸ್ಲೇವ್ಸ್ ಇದ್ರು. ಆ ಸ್ಲೇವ್ಸ್ ಕಾಂಪನ್ಸೇಷನ್ ಕೊಡಕ್ಕೆ ಹೈಟಿ ಎಲ್ಲಿಂದ ಕೊಡುತ್ತೆ? ಆದ್ರೆ ಸ್ಲೇವ್ಸ್ ಲಿಬರೇಟ್ ಆಗ್ಲಿ ಅಂತ ಕಾಂಪನ್ಸೇಷನ್ ಒಪ್ಕೊಂಡ್ರು. 100 ವರ್ಷ ಸಾಲ ತೀರಿಸಿದ್ದಾರೆ. ಇವತ್ತು ಬರ್ಬಾದ್ ಆಗಿದೆ ದೇಶ. ಈಗ ಅಲ್ಲಿ ಡಿಮಾಂಡ್ ಏನಂದ್ರೆ ಹೈಟಿದು ಎಲ್ಲರೂ ಡಿಮಾಂಡ್ ಮಾಡ್ತಾರೆ. ಏನಂದ್ರೆ ಪೆಕೆಟೆ ಕೂಡ ತುಂಬಾ ಸ್ಟ್ರಾಂಗ್ ಡಿಮಾಂಡ್ ಮಾಡ್ತಾರೆ ಅಂತಂದ್ರೆ ರಿಪ್ಯಾಟ್ರಿಯೇಟ್ ಮಾಡಿ, ಅವ್ರ ತಗೊಂಡ್ರು ಸಾಲ ವಾಪಸ್ ಕೊಡಿ ಅಂತ, ಅವ್ರ ವಸೂಲ್ ಮಾಡಿದ್ರು ವಾಪಸ್ ಕೊಡಿ ಅಂತ, ವಾಪಸ್ ಕೊಡ್ಬೇಕು. ಅನಾವಶ್ಯಕವಾಗಿ ದುಡ್ಡು ಲೂಟಿ ಮಾಡ್ಬಿಟ್ಟಿದ್ದಾರೆ. ಅಷ್ಟೊಂದು ಇಂಟ್ರೆಸ್ಟ್ ಹಾಕಿ ಅವ್ರ ಕೈಲಿ ಮಾಡಕ್ಕೆ ಆಗಿಲ್ಲ, ಅಷ್ಟು ಲೂಟಿ ಮಾಡ್ಬಿಟ್ಟಿದ್ದಾರೆ. ಓಕೆ, ಜ್ಞಾನ ಮಾತಾಡ್ಬೋದು. ಸರ್ 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 ನಮಸ್ತೆ, ನಾನು ವಿಜೇಂದ್ರ ಅಂತ ಹೇಳಿ. ಹೇಳಿ ಸರ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಸರ್. ಈಗ ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ಆ ದೇಶದ ಕರೆನ್ಸಿ ಮೇಲೆ ನಿಂತಿರ್ತದೆ, ಇದು ಬೇಸಿಕ್. ಹೌದು, ಕರೆಕ್ಟ್. ಇಲ್ಲಿ ಒಂದು ಪಾಯಿಂಟ್, ಬೇಸಿಕ್ ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಆಫ್ರಿಕಾ ಆ ದೇಶದ ಕರೆನ್ಸಿನ ಅವ್ರು ಪ್ರಿಂಟ್ ಮಾಡಲ್ಲ. ಕರೆನ್ಸಿ ಅದು ಕಾಯಿನ್ ಫ್ರಾನ್ಸ್ ದೇಶ ಪ್ರಿಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಹೌದು. ಇದು ಅವ್ರು ಮಿಸ್ಯೂಸ್ ಮಾಡೋ ಚಾನ್ಸಸ್ ಇರಲ್ವಾ? ಮಿಸ್ಯೂಸ್ ಆಗುತ್ತೆ ಸರ್. ಮಿಸ್ಯೂಸ್ ಹಲವು ಲೆವೆಲ್ ಆಗ್ತಾ ಇದೆ ಸರ್. ಒಂದು, ಇವರ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಕೂಡ ಅಲ್ಲೇ ಕಂಟ್ರೋಲ್ ಮಾಡ್ತಾ ಇರೋದು. ಅದಕ್ಕೆ ಟ್ರಾನ್ಸ್ಪರೆನ್ಸಿ ಇಲ್ಲ. ಆ ನಿಧಿ ಇರೋದು, ಡಿಪಾಸಿಟ್ ನಿಧಿ ಇದೆಯಲ್ಲ ಸರ್, ಆ ನಿಧಿ ಇರೋದು ಎಲ್ಲಿ ಅಂದ್ರೆ ಅವ್ರ ಕೈನಲ್ಲಿ. ಅದು ಹೇಗೆ ಆಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ, ಹೆಂಗ್ ಖರ್ಚಾಗುತ್ತೆ ಅಂತ ಯಾರಿಗೂ ಲೆಕ್ಕ ಇಲ್ಲ. ಸೊ ಅದರಿಂದ ಈಗ ಮೊನ್ನೆ ಬಂದ ಅಲಿಗೇಷನ್ ನೀವು ಇದ್ರಲ್ಲಿ ನೋಡಿದ್ರೆ, ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಅಲ್ಲಿ ನೋಡಿದ್ರೆ, ಅಲ್ಲಿಯ ಒಂದು ದೇಶದ 20% ದುಡ್ಡು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಹೊಟ್ಟೋಗಿದೆ. ಈ ಪ್ರೆಸಿಡೆಂಟ್ ಟ್ರಾನ್ಸ್ಫರ್ ಮಾಡಿ ತನ್ನ ಅನುಕೂಲಕ್ಕೋಸ್ಕರ ಸರ್. ಯಾಕೆಂದ್ರೆ ಅದು ಇವ್ರ ಕಂಟ್ರೋಲ್ ಇಲ್ಲ ಅಂತ ಆದ್ಮೇಲೆ ಒಳಗಡೆ ಸರ್ ತುಂಬಾ ಜನ ಪ್ರೆಸಿಡೆಂಟ್ಗಳು ಯಾಕೆ ಫ್ರಾನ್ಸ್ಗೆ ಬಗ್ ನಿಂತ್ಕೊಂಡಿದ್ದಾರೆ, ಸಾಲ ಮಾಡ್ಕೊಂಡು ನಿಂತಿದ್ದಾರೆ ಅಂತಂದ್ರೆ ಅವ್ರೆಲ್ರೂ ಈ ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಸರ್. ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡಿದ್ದಾರೆ. ಈ ದೇಶಕ್ಕೆ ಸ್ವತಃ ಒಂಥರ ಸ್ವಾಯತ್ತತೆನೇ ಇಲ್ದಂಗ ಆಗ್ಬಿಡುತ್ತಲ್ಲ ಸರ್. ಇಲ್ಲ ಸರ್, ಅವ್ರೆಲ್ಲ ಕೇಳ್ತಿರೋದು ಫ್ರಾಂಕ್ ಇಂದ CFA ಫ್ರಾಂಕ್ ಅನ್ನ ಮೊದಲು ತೆಗಿಬೇಕು, ನಮ್ ಕರೆನ್ಸಿ ಬೇಕು ಅಂತ. ನಮ್ ಕರೆನ್ಸಿ ಬೇಕು ಮೇನ್ ಡಿಮಾಂಡ್ ಆಗಿರೋ ದೇಶದ ಟ್ರಾಜಿಡಿ ನೋಡಿ ಸರ್. ಆ ದೇಶಕ್ಕೆ ನನ್ ಕರೆನ್ಸಿನೇ ಇಲ್ಲ, ನನ್ ಕರೆನ್ಸಿ ಕೊಡು ಅಂತ ನಾ ಮಾಡ್ಕೋತೀನಿ ಅಂತಂದ್ರೆ, ನಾನು ಮಿಲಿಟರಿ ಬಿಡ್ತೀನಿ ನಿನ್ ಮೇಲೆ, ನೀನ್ ಕೊಲ್ತೀನಿ, ನೀನ್ ಇದ್ ಮಾಡ್ತೀನಿ, ಪಕ್ಕದ ದೇಶ ಬಿಡ್ತೀನಿ, ನಿನಗೆ ರಿಸರ್ವ್ ಎಲ್ಲ ನಾನು ಮಟ್ಟ ಹಾಕೋತೀನಿ ಅಂತಂದ್ರೆ, ಅದು ಫ್ರೀಡಮ್ ಸಿಕ್ಕ 50 ವರ್ಷ ಆದ್ಮೇಲೆ, ಸೋಕಾಲ್ಡ್ ಫ್ರೀಡಮ್ ಸಿಕ್ಕು. ಅದಕ್ಕೆ ಇದೊಂದೇ ದೇಶದಲ್ಲಿ ಸಹ ಇಲ್ಲಿ ಮಾತ್ರ, ಅದು ಫ್ರಾನ್ಸ್ ಅಲ್ಲಿ ಇರೋ ದೇಶಗಳು ಮಾತ್ರ, ಫ್ರಾನ್ಸ್ನ ಹಿಂದಿನ ಇದಾಗಿದ್ದ ದೇಶಗಳು ಮಾತ್ರ, ವಸಾಹತುಗಳಾಗಿದ್ದ ದೇಶಗಳು. ಇನ್ನು ಉಳಿದ ಕಡೆ ಬೇರೆ ತರ ಸಮಸ್ಯೆಗಳಿದೆ. ಈ ದೇಶಗಳೇ ಇದು ಬೇಸಿಕ್ ಸಮಸ್ಯೆ, ಇಂಪಾರ್ಟೆಂಟ್ ಸಮಸ್ಯೆ. ಟೋಟಲ್ ಪಾಪ್ಯುಲೇಷನ್ ಏನಿದೆ ಸರ್ ಅಲ್ಲಿದು ಆಫ್ರಿಕಾದದ್ದು? ನನಗೆ 450 ಮಿಲಿಯನ್ ಮರ್ತೋಗಿದೆ ಸರ್. ನಂಗೆ ನೋಡ್ಕೊಂಡು ಮರ್ತೋಗಿದೆ ಸರ್, ಬೇಕಾದ್ರೆ ಆಮೇಲೆ ಹೇಳ್ತೀನಿ. ಬರೀ ಕಾಯಿನ್ ಮಾತ್ರ ಪ್ರಿಂಟ್ ಮಾಡೋದು, ರೂಪಿ ಇದರ ಅದ್ರ ಮೇಲೆ ಇತ್ತೀಚೆಗೆ ಅವರು ಆಫ್ರಿಕಾ ಸಿಂಬಲ್ ಹಾಕಿದ್ದೀವಿ, ಇದು ಆಫ್ರಿಕನ್ ಕರೆನ್ಸಿ ಅಂತ ಹೇಳ್ತಾರೆ. ಬರೀ ಮಕ್ಕಳ ಮೇಲೆ ಸಿಂಬಲ್, ಆಫ್ರಿಕಾದ ಮಕ್ಕಳನ್ನ ಹೆಂಗಸನ್ನ ಫೋಟೋ ಹಾಕ್ಬಿಟ್ರೆ ಅದು ಆಫ್ರಿಕನ್ ಕರೆನ್ಸಿ ಆಗಲ್ಲ. ಈಗ ಅವ್ರು ಹೇಳ್ತೀವಿ ಇದು ಆಫ್ರಿಕನ್ ಕರೆನ್ಸಿ, ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ. ನಮಗೂ ಇದಕ್ಕೂ ಸಂಬಂಧ ಅಂದ್ರೆ ಬಿಟ್ಬಿಡ್ಬೇಕು, ಅವ್ರು ಬಿಡಲ್ಲ. ಫಾರಿನ್ ಎಕ್ಸ್ಚೇಂಜ್ ರೇಟ್ ನಾವು ರಿಸರ್ವ್ ಫಿಕ್ಸ್ ಮಾಡಬಾರ್ದು, ಇವ್ರು ಯಾಕೆ ಮಾಡ್ತಿದ್ದಾರೆ. ಹೌದೌದೌದು. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವೇಣು, ಆಕ್ಚುಲಿ ಇದು ನಿಜವಾಗ್ಲಿ ಎಂತ ಭಯಂಕರ ಅಂತ ಹೇಳುವಾಗ, ಅದಕ್ಕೆ ಫ್ರಾನ್ಸ್ ಅಷ್ಟು ಖುಷಿಯಲ್ಲಿದೆ, ಯಾವತ್ತು ಬಾಯಿ ಮುಚ್ಕೊಂಡು ಕೂತಿರುತ್ತೆ. ಈ ಅಮೆರಿಕ ತಕತಕತಯ್ಯ ಅಂತ ಕುಣಿತಾ ಇದೆ, ಆ ಕಡೆ ಇಸ್ರೇಲ್ ಅಂತೆ, ಅದಂತೆ ವಾರ್. ಈ ಫೈನಾನ್ಷಿಯಲ್ ವಾರ್ ನಮ್ಗೆ ಸೈಲೆಂಟ್ ಆಗಿ ನಡೀತಾ ಇದೆ. ಬಟ್ ಬಡತನ ಅವ್ರನ್ನೆಲ್ಲ ಸಾಯಿಸಕ್ಕೆ ರೆಡಿ ಇದೆ ಎಲ್ಲ ಕೂಡ್ಕೊಂಡು. ದೇ ಆರ್ ಕಿಲ್ಲಿಂಗ್ ದ ಹ್ಯುಮ್ಯಾನಿಟಿ ಕಂಪ್ಲೀಟ್ಲಿ. ಐ ಥಿಂಕ್ ದಿಸ್ ಇಸ್ ದ ವರ್ಸ್ಟ್ ಕೈಂಡ್ ಆಫ್ ಇಂಪೀರಿಯಲಿಸಮ್. ಭಯಂಕರ ಇದು ಫೈನಾನ್ಷಿಯಲ್ ಇಂಪೀರಿಯಲಿಸಮ್ ನಾವು ಕೇಳೇ ಇಲ್ಲ.
ಅನ್ಸುತ್ತೆ, ನನಗೇನ್ ಅನ್ಸುತ್ತೆ ನಮ್ದೀಗ ಯಾವಾಗ ನಾವೆಲ್ಲ ಒಟ್ಟಾದ್ವಲ್ಲ, ಏನಾದ್ರು ಸರ್ದಾರ್ ಪಟೇಲು ಅಷ್ಟು ಎಲ್ಲ ಇವ್ರನ್ನೆಲ್ಲ 1950s ನಲ್ಲಿ ಎಲ್ಲ ಈ ರಾಜರ ಮಹಾರಾಜರನ್ನೆಲ್ಲ ಸೇರ್ಸ್ಕೊಂಡೆಲ್ಲ ಆವಾಗ ನಮ್ದು ಇನ್ನು ಕೂಡ ರುಪೀಸ್ ನಲ್ಲೇ ಇದ್ವಿ ನಾವೆಲ್ಲ, ಎಲ್ರು ರುಪೀಸ್ ಏನೋ ಆಲ್ ಆಫ್ ಅಸ್ ರುಪೀಸ್. ಅದೇ ಅದ್ ಕಣ ಬಚಾವ್. ಇಲ್ಲದೆ ಈ ತರ, ಯಾಕಂದ್ರೆ ಆಫ್ರಿಕಾ ಖಂಡದಲ್ಲಿ ಅವ್ರಿಗೆ ಕರೆನ್ಸಿನೇ ಇಲ್ಲ ಕಾಣುತ್ತೆ. ದೇ ಆರ್ ಮೋರ್ ಆನ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಕಾಣುತ್ತೆ ಅವ್ರದ್ದು ಇರ್ಬೋದು. ಅದಕ್ಕೆ ಇಲ್ಲ, ಅದೇ ಪ್ರಾಬ್ಲಮ್ಯಾಟಿಕ್ ಪಾಪ. ತುಂಬಾ ಅನ್ಯಾಯ ತಗೊಳಕ್ಕಾಗಲ್ವಾ ಸರ್ ಅವ್ರಿಗೆ? ಅಮೆರಿಕದ ಹೆಲ್ಪ್ ತಗೊಳಕ್ ಆಗಲ್ವಾ? ಅಯ್ಯ, ಅಮೆರಿಕ ಇದೊಂದು ಲೂಟಿಂಗ್ ಖುಷಿಯಲ್ಲಿ ಇಲ್ಲ ಮೇಡಮ್. ಅವ್ರಿಗೆ ಈಗ ಎಲ್ಲ ಇಂಪೀರಿಯಲಿಸ್ಟ್ ದೇಶಗಳಿಗೆ ಒಂದು ಮೇಡಮ್, ಎಲ್ಲರೂ ಕ್ರೈಸ್ತರಿದ್ದಾರೆ, ಎಲ್ಲರೂ ಕ್ರೈಸ್ತರಿದ್ದಾರೆ ಮೇಡಮ್. ಅವ್ರಿಗೆ ಎಲ್ಲ ಕಡೆ ರಾ ಮೆಟೀರಿಯಲ್ ಬೇಕು, ಅವ್ರಿಗೆ ಎಕಾನಮಿ ಉಳಿಬೇಕಾದ್ರೆ. ಸೊ ಅವ್ರು ಎಲ್ಲರೂ ಅಕ್ಕಿ ಮಾಡ್ಕೊಂಡು ಟ್ರೈ ಮಾಡ್ತಾರೆ. ಅವ್ರು ಪನಾಮಾ ಬೇಕು ಅವನಿಗೆ, ಟ್ರಂಪ್ಗೆ, ಎಲ್ಲಾ ದೇಶಗಳು ಬೇಕು ಅವನಿಗೆ, ಯಾಕೆಂದ್ರೆ ರಾ ಮೆಟೀರಿಯಲ್ ಸಿಗುತ್ತೆ ಅಂತ. ಎಲ್ಲರಿಗೂ ಮೇಡಮ್ ಆ ದೇಶದ ರಾ ಮೆಟೀರಿಯಲ್ ಮೇಲೆ ಹುಚ್ಚೆ ಹೊರತು ಆ ದೇಶ ಉಳಿಸ್ಬೇಕು ಅಂತಲ್ಲ, ತಮ್ಮನ್ನ ಕಾಲನಿ ಮಾಡ್ಕೊಂಡು ನಡೀತಾರೆ ವಾಪಸ್ ಎಲ್ರು. ಅಲ್ಲ, ಒಬಾಮಾ ಮತ್ತೆ ಬೈಡನ್ ಇದ್ದಾಗ ಹೆಲ್ಪ್ ಮಾಡ್ತಾ ಇರ್ಲಿಲ್ವಾ? ಇಲ್ಲ ಮೇಡಮ್, ಯಾರು ಮಾಡಲ್ಲ ಹಾಗೆ, ನುಗ್ಗಿ ಬರಲ್ಲ. ಅಮೆರಿಕಲ್ ಪ್ರೆಸಿಡೆಂಟ್ ಇಸ್ ನೆಪ ಮಾತ್ರ, ಯಾರಿದ್ರು ಒಂದೇ. ಇಲ್ಲ ಮೇಡಮ್, ಯಾಕೆಂದ್ರೆ ನೀವು ಟೆಕ್ನಿಕಲ್ ಆಗಿ ಮಾತಾಡೋದಾದ್ರೆ ಏನಂತ ಹೇಳ್ತಾರೆ, ಅದು ಅವ್ರದ್ದು ಓನರ್ಶಿಪ್, ಮಲ್ಟಿನ್ಯಾಷನಲ್ ಕಂಪ್ನಿ ಇದೆ ಅಲ್ವಾ, ಅವ್ರಿಗೆ ಫ್ರೀಡಮ್ ಇದೆ ಅಲ್ವಾ. ಅಂದ್ರೆ ಅವ್ರದ್ದು ಅಲ್ಲಿಂದ ರಾ ಮೆಟೀರಿಯಲ್ ಓನರ್ಶಿಪ್ ಅವ್ರದ್ದು. ನಮ್ಮಲ್ಲೇ ತಗೊಳ್ಳಿ ಮೇಡಮ್, ಐರನ್ ಓರ್ ಅಷ್ಟು ಕೂಡ ನಾವು ಅವ್ರನ್ನ ಕೊಟ್ಕೋತಿದೀವಿ, ಅಷ್ಟು ಲೂಟಿ ಮಾಡ್ತಾ ಇದಾರಲ್ವಾ. ನಾವೇನ್ ಮಾಡಿದೀವಿ? ನಮ್ಗೆಲ್ಲ ಇದೆ, ನಾವೇನ್ ಮಾಡಿದೀವಿ? ತಪ್ಸಕ್ಕಾಯ್ತಾ ನಮ್ಮ ಕೈಯಲ್ಲಿ ಲೂಟಿನ? ಇಲ್ಲೇ ಬಳ್ಳಾರಿಲೇ ತಪ್ಸಕ್ಕಾಯ್ತಾ ನಮ್ಮ ಕೈಯಲ್ಲಿ? ಅಷ್ಟು ಲೂಟಿ ಆಯ್ತು. ಆದ್ರೆ ನಮಗೂ ಆತರ ಪರಿಸ್ಥಿತಿ ಬರೋ ಸಾಧ್ಯತೆ ಇದೆಯಾ ಸರ್? ಇಲ್ಲ ಅಲ್ಲ? ಅಲ್ಲ ಮೇಡಮ್, ಇದು ಎಕ್ಸಾಸ್ಟಿಬಲ್ ಮೇಡಮ್, ಯಾವ್ದು ನ್ಯಾಚುರಲ್ ರಿಸೋರ್ಸ್ ಎಕ್ಸಾಸ್ಟಿಬಲ್. ಈಗ ಆಯಿಲ್ ತುಂಬಾ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಯಾವ್ದು ಆಫ್ರಿಕಾ, ಈಗ ಆಯಿಲ್ 10% ಇಳಿದಿದೆ, ಅಷ್ಟು ಲೂಟಿ ಮಾಡಿದ್ದಾರೆ. ಈಗ ನಿಮ್ಗೆ ಆಯಿಲ್ ಒಂದು ಇಂಪಾರ್ಟೆಂಟ್ ಸೋರ್ಸ್ ಆಗಿದ್ದ ದೇಶ ಇವತ್ತು ಆಫ್ರಿಕಾ. ಅಕಸ್ಮಾತ್ ಮೀಡಿಯಂ ಸಿಕ್ಕಲ್ಲಿ ಬೇಕಾದಷ್ಟು ಆಯಿಲ್ ಇಲ್ಲ ಅವ್ರಿಗೆ. ಇಷ್ಟು ವರ್ಷ ಅವ್ರು ತಮ್ಮ ದೇಶಕ್ಕೆ ಬೇಕಾದಂಗೆ ಬಳಸ್ಕೊಳ್ಳೇ ಇಲ್ಲ, ಆಯಿಲ್ ಬಳಸ್ಕೊಳ್ಳೋಕೆ ಆಗ್ಲಿಲ್ಲ ಅವ್ರ ಕೈನಲ್ಲಿ. ಅಷ್ಟು ಆಯಿಲ್ ಅವ್ರು ಬಳಸ್ಕೊಂಡಿದ್ರೆ ಬ್ರಿಟನ್ಗಿಂತ ಮುಂದೆ ಇರೋರು, ನಮ್ಗಿಂತ ಮುಂದೆ ಇರೋರು. ಇಲ್ಲಿ ಮೇಜರ್ ಪ್ಲೇಯರ್ ವೆದರ್ ಇಟ್ ಇಸ್ ಕಾರ್ಪೊರೇಟ್ ಕ್ಯಾಪಿಟಲ್ ಆರ್ ಇದು ಏನಂತೀರಾ ಸರ್, ಕಾರ್ಪೊರೇಟ್ ಥ್ರೂ ಬಂಡವಾಳಶಾಹಿ, ಕಾರ್ಪೊರೇಟ್ ಬಂಡವಾಳಶಾಹಿ ಮತ್ತೆ ರಾಜಕೀಯ ನಾಯಕರು. ಹೌದು, ದೇ ಆರ್ ಬ್ರಾಟ್ ಅಷ್ಟೇ, ಕೊಂಡ್ಕೊಂಡಿದ್ದಾರೆ. ಅವ್ರಿಗೇನು, ಅವ್ರು ಆರಾಮಿದ್ದಾರೆ, ಮಲಗಿದ್ದಾರೆ, ಏನ್ ಸಮಸ್ಯೆನೇ ಇಲ್ಲ. ಮೊನ್ನೆ ಟೋಗೋದಲ್ಲಿ ಅಷ್ಟು ಗಲಾಟೆ ಆಗ್ತಿರೋ ಹೆಂಗ್ ಹೊಡೆದೇ ಹಿಡ್ಕೊಂಡಿಲ್ಲ, ಸಾಯ್ಸಾಕಿದ್ದಾರೆ. ಇಫ್ ಐ ರೀಕಾಲ್ ಒನ್ ಟೈಮ್ ಅಲ್ಲಿ ಹೈಟಿ ಇದೇ ತರ ಪೊಸಿಷನ್ ಅಲ್ಲಿ ಇತ್ತಲ್ವಾ? ಹೈಟಿ ಪಾಪರ್ ಆಗೋಯ್ತು ನೋಡಿ, ಎಷ್ಟು ರಿಚ್ ಆಗಿತ್ತು, ಪಾಪರ್ ಆಗೋಯ್ತು. ಈಗ ಹೈಟಿ ಒಬ್ಬ ವ್ಯಕ್ತಿ ಒಂದೇ ಎಂಟರ್ಪ್ರಿನರ್ ಕೈನಲ್ಲಿ ಇಡೀ 80% ಆಫ್ ದಿ ಲ್ಯಾಂಡ್ಸ್ ಇತ್ತಲ್ಲಿ ಹೈಟಿ 30 years ಬ್ಯಾಕ್. ಅಷ್ಟು ಜನ ಸ್ಲೇವ್ಸ್ ಆಗಿದ್ರು. ಹೌದೌದು, ಅಲ್ಲಿ ಇಂಡಿಪೆಂಡೆಂಟ್ ಇದ್ದಿದ್ದು 5%, ಉಳಿದರೆಲ್ಲ ಸ್ಲೇವ್ಸ್ ಅಲ್ಲಿ. ಅಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲ ಹೆಂಗಿದೆ ಸರ್ ಅಲ್ಲಿ? ಅದೇ ಸರ್, ಕಮರ್ಷಿಯಲ್ ಬ್ಯಾಂಕ್ಸ್ ನೀವು ರಿಸರ್ವ್ ಅದೇ ಬರೀ ಲೆಂಡಿಂಗ್ ಇದಕ್ಕೆ ಮಾತ್ರ, ಅದೇನು ದೊಡ್ಡ ಸೋರ್ಸೇ ಇಲ್ಲ ಅಲ್ಲಿಗೆ. ಕರೆನ್ಸಿ ಇಲ್ವಲ್ಲ, ಸೊ ಹಾಗಾಗಿ CFA ಕರೆನ್ಸಿನ ಅದೇನು ಇದ್ ಮಾಡ್ತಾ ಇಲ್ವಲ್ಲ, ಅಲ್ಲಿ ಲೋನ್ ಕೊಡ್ತಾ ಇಲ್ಲ ಅಲ್ಲ. ಸೊ ಲೋಕಲ್ ಇಂಡಸ್ಟ್ರೀಸ್ ಇಲ್ವಲ್ಲ ಸರ್, ಲೋಕಲ್ ಇಂಡಸ್ಟ್ರೀಸ್ ಬರಕ್ ಲೋನ್ ಕೊಟ್ರೆ ಅವ್ರ ಏನ್ ಮಾಡ್ತಾರೆ ಸರ್, ಬ್ಯಾಂಕ್ ಅಲ್ಲಿ ದೇ ಕಾಂಟ್ ಪ್ರಿಂಟ್ ನೋಟ್ಸ್, ವಾಟ್ ಇಲ್ ದೇ ಕ್ಯಾನ್ ಡು. ಅಲ್ಲಿ ಪ್ರಿಂಟ್ ಮಾಡಿದ ನೋಟ್ನ ದೇ ಕ್ಯಾನ್ ಜಸ್ಟ್ ಸರ್ಕ್ಯುಲೇಟ್ ಅಷ್ಟೇ. ಮತ್ತೆ ಫೈನಾನ್ಷಿಯಲಿ ಹೆಂಗೆ ಸರ್ ಅದು ಮೇಲ್ ಬರೋದಕ್ಕೆ ಹೆಂಗ್ ಸಾಧ್ಯನೇ ಇಲ್ವಲ್ಲ ಸರ್ ಅದು? ಅದೇ ಸರ್, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬರ್ದೇ ಹೋದ್ರೆ, ಮಾನಿಟರಿ ಇಂಡಿಪೆಂಡೆನ್ಸ್ ಬರ್ದೇ ಹೋದ್ರೆ ಸಾಧ್ಯವೇ ಇಲ್ಲ. ಎಲ್ಲ ದೇಶಗಳು, ಅಲ್ಲಿ ಬರೋ ದೇಶಗಳು ಎಲ್ಲ ಇಂಡಿಪೆಂಡೆಂಟ್ ಆದ ತಕ್ಷಣ ಫಸ್ಟ್ ಕೆಲಸ ಮಾಡ್ತಿರೋದು CFA ಫ್ರಾಂಕ್ ಇಂದ ಈಚೆ ಬರಕ್ ಟ್ರೈ ಮಾಡ್ತಾ ಇವೆ. ತಮ್ಮದೇ ಆದ ಕರೆನ್ಸಿ, ತಮ್ಮದೇ ಆದ ರಿಸರ್ವ್ ಬ್ಯಾಂಕ್ ಟ್ರೈ ಮಾಡ್ತಾ ಇವೆ. ಅವರಿಗೆ ಮಾನಿಟರಿ ಪಾಲಿಸಿನ ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಳೋಕ್ ಆದ್ರೆ ಆ ದೇಶ ಬಚಾವ್ ಆಗ್ತವೆ ಸರ್. ನಮ್ಗೆಲ್ಲ ಹೋಪ್ಸ್ ಅಂದ್ರೆ ಈಗ 3 ದೇಶಗಳು ಹೊಸದಾಗಿ ಬಂದಿರೋ 3 ದೇಶಗಳು, ಬರ್ಕಿನಾ ಫಾಸೋ, ಮಾಲಿ ಮತ್ತೆ ನೈಜರ್, ಆ 3 ಜನ ಸೇರ್ಕೊಂಡು ಸಿಕ್ಕಾಪಟ್ಟೆ ಫೈಟ್ ಮಾಡ್ತಿದ್ದಾರೆ. ಏನು ಇದು ಸಮಗ್ರವಾಗಿ ಸಿಗುವಂತ ಒಂದು ಯಾವ್ದನ್ನ ಪುಸ್ತಕ ಇದೆಯಾ? ಒಂದು ಸಿಲ್ಲಾ ಅಂತ ಎಕನಾಮಿಸ್ಟ್, ಫುಲ್ ಹೆಸರು ಮರ್ತೋಗಿದೆ, ಅವ್ನು 10 ವರ್ಷ ಹಿಂದೆ ಒಂದು ಪುಸ್ತಕ, ಸಮೀರ್ ಅಮೀನ್ ತುಂಬಾ ವರ್ಕ್ ಮಾಡಿದ್ದಾರೆ. ಓಕೆ, ಇದ್ರೆ ಒಂದೆರಡು ಲಿಂಕ್ ಹಾಕಿ ನೋಡೋಣ. ಶೂರ್, ನಾನು ನೋಡ್ಬಿಟ್ಟು ಹಾಕ್ತೀನಿ, ಲಿಂಕ್ ಹಾಕ್ತೀನಿ. ಸಿಲ್ಲಾ ಬುಕ್ ತುಂಬಾ ಚೆನ್ನಾಗಿ, ಆತ ಎಕನಾಮಿಸ್ಟ್, ಈಗ ಪ್ಯಾರಿಸ್ ಅಲ್ಲಿ ಇದ್ದಾರೆ. ಆತನೇ ಫಸ್ಟ್ ಹೆಚ್ಚು, ತುಂಬಾ ಜನ. ಇನ್ನೊಬ್ರು ತುಂಬಾ ಚಿಕ್ಕ ವಯಸ್ಸಲ್ಲಿ ಪಾಯಮ್ ಅಂತ ಒಬ್ರು ಎಕನಾಮಿಸ್ಟ್ ಇದ್ರು, ಅವರು ತುಂಬಾ ಬೇಗ ಸತ್ತೋಗ್ಬಿಟ್ರು. ಆತನೇ ಫಸ್ಟ್ ಶುರು ಮಾಡಿದ್ದು.
ಓಕೆ ಡ್ರೈನೇಜ್ ಬೈ ಅಕೌಂಟ್ ಅಂತ. ಹಾ ಆ ಬುಕ್ ಹೆಸರು ಡ್ರೈನೇಜ್ ಬೈ, ಅವನೇ ಶುರು ಮಾಡಿದ್ದು. ಅಕೌಂಟ್ ಅಲ್ಲಿ ಹೆಚ್ಚು ಕಮ್ಮಿ ಮಾಡಿ ಇಡೀ ಆಫ್ರಿಕಾ ಲೂಟಿ ಮಾಡ್ತಾರೆ ಅವರು ಅಂತ. ಅದೇ ಫ್ರಾನ್ಸ್ ನವರು ಬರೀ ಅಕೌಂಟಿಂಗ್ ಯಾವ್ದನ್ನ ಒಂದು ಪುಸ್ತಕ ಓದಿದ್ರೆ ನಮ್ಗೆ ಅದು ಒಳಸುಳ್ಳಿ ಇನ್ನೂ ಕ್ಲೀನ್ ಆಗಿ ಅರ್ಥವಾಗುತ್ತೆ. ಅಂಡ್ ಈಗಲೂ 21st ಸೆಂಚುರಿಯಲ್ಲಿ ಈಗಲೂ ಕೂಡ ಆ ರೀತಿಯ ಒಂದು ಫೈನಾನ್ಷಿಯಲ್ ಇಂಪೀರಿಯಲಿಸಂ ಮೂಲಕ ಇಡೀ ದೇಶಗಳ ಕರೆನ್ಸಿನೇ ಆಗಕ್ಕೆ ಬಿಡದಿರೋ ಮತ್ತಾಗಿದೆಯಲ್ವಾ. ಸೊ ಅಟ್ಲೀಸ್ಟ್ ಒಂದು ಪುಸ್ತಕನ ಓದ್ಬೇಕು. ಮೋರವರ್ ನಾನು ಫಸ್ಟ್ ಟೈಮ್ ಸರ್ ಕೇಳ್ತಾ ಇರೋದು ಇದು. ನಮ್ದೇ ಒಂದು ದೇಶದ ಕರೆನ್ಸಿ ಇನ್ನೊಬ್ರು ಪ್ರಿಂಟ್ ಮಾಡಿ ಅವರು ಕಂಟ್ರೋಲ್ ಇಟ್ಕೋತಾರೆ ಅಂತ ಹೇಳಿದ್ರೆ ಟೂ ಮಚ್ ಹಾರಿಬಲ್ ಇದು. ಸರ್ ಎಲ್ರು ಅದೇ ಹೇಳ್ತಾ ಇದ್ದಾರೆ, ಹೊಸ್ತು ಇದು ಕೇಳಿಲ್ಲ, ನಿಜಾನ ಅಂತ ಎಲ್ರಿಗೂ ಡೌಟ್. ನೀವು ಲೇಖನ ಬರೆದಿದ್ದು ನಿಜವಾಗ್ಲೂ ಯಾಕೆ ನಮ್ಗೆ ಹೈಲೈಟಿಂಗ್ ಅನ್ನಿಸ್ತಂದ್ರೆ ಒಂಥರ ಈ ವಿಷಯ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಇದು ಅಲ್ವಾ. ಇಟ್ ವಾಸ್ ಆಲ್ಮೋಸ್ಟ್, ಯಾಕಂದ್ರೆ ಮೀಡಿಯಾಗಳು ಹಂಗೆ ಇದೆ, ಇನ್ಯಾರು ಹೈಲೈಟ್ ಮಾಡಲ್ಲ ಇಂಡಿಯನ್ ಮೀಡಿಯಾದಲ್ಲಿ. ಸೊ ಇವನ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಈ ದೇಶಗಳ ಬಗ್ಗೆ ಬರೋದಿಲ್ಲ, ಹಿಂದುವಂತ ಪೇಪರ್ ಕೂಡ ಬರಲ್ಲ. ಪ್ರಧಾನವಾಗಿ ಏನೋ ಒಂದು ಅನಾಲಿಸಿಸ್ ಬರುತ್ತೆ. ಎಲ್ರಿಗೂ ನಾನು ಬುರ್ಡೆ ಬಿಡ್ತಾ ಇದೀನಿ ಅಂತ ಅನಿಸ್ತಾ ಇದೆ, ಏನ್ ಮಾಡ್ಲಿ. ಇಲ್ಲ ಇಲ್ಲ, ಆಕ್ಚುಲಿ ಏನು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಮ್ಗೆ ಒಂಥರ ಶಾಕಿಂಗ್. ನಾವೇನೋ ಕುತ್ಕೊಂಡು ಇಂಪೀರಿಯಲಿಸಮ್, ಕಾರ್ಪೊರೇಟ್ ವರ್ಲ್ಡ್, ನ್ಯೂ ಲಿಬರಲಿಸಮ್ ಅಂತ ಗಲಾಟೆ ಯೋಚನೆ ಮಾಡ್ತಾ ಇದ್ದೀವಿ. ಇದು ಫೈನಾನ್ಷಿಯಲ್ ಇಂಪೀರಿಯಲಿಸಂ ಎಲ್ಲವನ್ನು ಮೀರಿದ ಒಂಥರ ಎಲ್ಲೋ ಮೇಲೆ. ಆ ಫ್ರಾನ್ಸ್ ನಿಜವಾಗ್ಲು ಹೆಂಗೆ ಈಗ ಡಚ್ನವ್ರು ಏನ್ ಮಾಡ್ತಾರೆ, ಅವ್ರು ಬಾಯಿ ಮುಚ್ಚಿ ಕೂತಿದಾರಲ್ಲ, ಡಚ್ ಕಾಲೋನಿಗಳಿದ್ವಲ್ಲ ಅವುಗಳು ಅವ್ರಿಗೆ ಮಾಡಿಲ್ಲ, ಅವರು ಲಿಬರೇಟ್ ಮಾಡೋ ಬಿಟ್ಬಿಟ್ರಲ್ಲ, ತುಂಬಾ ಜನ ಬಿಟ್ಬಿಟ್ರ. ಇವನ್ ಬ್ರಿಟನ್ನೇ ಮಾಡ್ಲಿಲ್ಲ, ಬಿಟ್ಬಿಟ್ರು. ಹಾ, ಬ್ರಿಟನ್ ದೊಡ್ಡ ವಸಾಹತು, ಅದನ್ನ ಇಟ್ಕೊಂಡಿದ್ದು. ಅದಕ್ಕೆ ನಾವು ಡಚ್ ಮತ್ತೆ ಫ್ರಾನ್ಸ್ ಮೊದ್ಲೇ ಶುರು ಮಾಡಿತ್ತು, ಆಮೇಲೆ ಬ್ರಿಟನ್ ಹೆಚ್ಚು ಕಮ್ಮಿ ವರ್ಲ್ಡ್ನೇ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿತ್ತು. ಅವರೇ ಸುಮ್ಮನಾದ್ರು. ಇವರು ಇಡೀ ಪ್ರೋಸೆಸ್ ಫ್ರಾನ್ಸ್ ಸುತ್ತಾನೆ ಇತ್ತು, ಎಕಾನಮಿ ಫ್ರಾನ್ಸ್ ಸುತ್ತಾನೆ ಇತ್ತು. ಹಾಗಾಗಿ ರೆಡಿನೇ ಇಲ್ಲ, ಈಗಲೂ ರೆಡಿ ಇಲ್ಲ, ಇವತ್ತು ರೆಡಿ ಇಲ್ಲ. ಅಲ್ಲ, ನಾವೆಲ್ಲ ನಿಜ ಹೇಳ್ಬೇಕಾದ್ರೆ ಫ್ರೆಂಚ್ ಕ್ರಾಂತಿಯನ್ನ ಎಷ್ಟು ಹೊಗಳ್ತೀವೋ, ಅಯ್ಯಪ್ಪ ಇದು ಯೋಚನೆ ಮಾಡಿದ್ರೆ ಹೆಂಗೆ ಅದನ್ನ ಕಂಡೆಮ್ ಮಾಡದೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಮ್ಮ ದೇಶದಲ್ಲಿ ಫ್ರಾನ್ಸ್ ಎಷ್ಟು ಒಂಥರ ಡೆಮೋಕ್ರೆಟಿಕ್ ಫ್ರೀಡಮ್ ಕೊಡ್ತಾರೆ, ಒಂದು ಸೊಸೈಟೀಸ್, ಒಂದು ಲಿಬರ್ಟಿ ಇದೆ, ಇವೆಲ್ಲ ಇದೆ ಅಂತ ಹೇಳಿದ್ರು ಕೂಡ ಹೌ ಇಟ್ ಈಸ್ ಕಂಟ್ರೋಲಿಂಗ್ ದೋಸ್ ಟು ನೇಷನ್ಸ್ ಬಿಕಾಸ್ ಆಫ್ ದ ವೆಲ್ತ್. ಅಂಡ್ ಇದನ್ನ ಕಾರ್ಪೊರೇಟ್ ಫೈನಾನ್ಷಿಯಲ್ ಇಂಪೀರಿಯಲಿಸಮ್ ಅಂತ ಕರಿಬೋದಾ? ಹೆಂಗು ಕರಿಯಕ್ಕೆ ಗೊತ್ತಾಗಲ್ಲ ಅಂತೂ. ಕ್ಯಾನ್ ವಿ ಡಿಫೈನ್ ಲೈಕ್ ದಟ್ ಅಂತ ಕಾರ್ಪೊರೇಟ್ ಫೈನಾನ್ಷಿಯಲ್? ಅಲ್ಲ, ನನಗೆ ಒಂದೇ ಒಂದು ಆಸೆ, ಇದು ಡಿಸ್ಕಷನ್ ಆಗ್ಬೇಕಾದ ವಿಷಯಗಳು ಅಂತ ಅಷ್ಟೇ, ಏನಿಲ್ಲ. ಅದೇ ನಿಜಾನೇ, ಖಂಡಿತ. ಇಲ್ಲ, ಒಳ್ಳೆ ಆಯ್ತು. ಇಲ್ಲ, ತುಂಬಾ ಒಳ್ಳೆ ಡಿಸ್ಕಷನ್ಸ್ ಆಗ್ಬೇಕು. ಯಾಕಂದ್ರೆ ನಾವು ಅದ್ರ ಇಂಪ್ಲಿಕೇಶನ್ಸ್ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಇನ್ನೂ ವೈಡರ್ ಇಂಪ್ಲಿಕೇಶನ್. ಹೌದು. ಓಕೆ, ಥ್ಯಾಂಕ್ ಯು ವೇಣು, ತುಂಬಾ ಚೆನ್ನಾಗಾಯ್ತು, ಖುಷಿ ಆಯ್ತು. ಯಾರ್ದು ಪ್ರಶ್ನೆಗಳಿದ್ಯಾ? ಯಾರನ್ನ ಮಾತಾಡ್ತೀರಾ? ಅಲ್ಲ ವೇಣು, ಹಾ ರೂಪಾರಾವ್ ಹೇಳಿ. ಏನಿಲ್ಲ, ಇಂಥ ಹಾರಿಬಲ್ ಸಿಚುವೇಶನ್ ಅಮೆರಿಕದವರು ಯಾವ ಕಂಟ್ರಿಯನ್ನ ಆ ರೀತಿ ಕಂಟ್ರೋಲ್ ಮಾಡಿ ಚೆನ್ನಾಗಿ ಎಲ್ಲ ದೊಡ್ಡ ದೊಡ್ಡ ಕಂಟ್ರಿ ಇವರು ಮಾಡ್ತಾ ಇದ್ದಾರಲ್ಲ ಎಕಾನಮಿ ಅವರು. ಈಗ ಫ್ರಾನ್ಸ್ ಮಾಡ್ತಾ ಇದೆ ಗೊತ್ತಾದ ನಂತರ. ಹಾಗಾದ್ರೆ ಅಮೆರಿಕ ಯಾರನ್ನ ಮಾಡಿಕೊಂಡು ಅವರ ಎಕನಾಮಿಕ್ಸ್ ಅನ್ನ ಗ್ರೋ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಅಥವಾ ಜರ್ಮನಿ ಮಾಡ್ತಾ ಇದೆಯಾ, ಅಥವಾ ನಮ್ಮ ಇವರೇ ಯಾರಪ್ಪ, ನಮ್ಮ ಇಂಗ್ಲೆಂಡ್ ಯಾವ ಕಂಟ್ರಿ ಮೇಲೆ ಈ ರೀತಿಯ ಹಿಡಿತ ಮಾಡಿದ್ದಾರೆ? ಅದೇ ಹೇಗೆ ಫ್ರಾನ್ಸ್ಗೆ ಬಿಟ್ರು? ಫ್ರಾನ್ಸಿಗೆ ಬಿಟ್ರು ಅಂತ ಬಿಡಕ್ ಯಾರಿದೆ? ಬಿಡೋದು ಯಾರು, ಕಟ್ಕೊಳ್ಳೋರು ಯಾರು? ಈ ವರ್ಲ್ಡ್ ಜಿಯೋ ಪಾಲಿಟಿಕ್ಸ್ ನಲ್ಲಿ ನೋಡಿ, IMF ಗೆ ಇದು ಕಂಡೀಷನ್, ಇದು ಯೂರೋಗೆ ಅದು ಬದಲಾಗುವಾಗ, ಬ್ರೆಕ್ಸಿಟ್ ಎಲ್ಲ ಸೇರ್ಕೊಂತಲ್ಲ, ಯೂರೋ ಬಂತಲ್ಲ, ಆಗ ಜರ್ಮನ್ ವಿರೋಧಿಸ್ತಿದ್ದನ, ಇಲ್ಲ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ನೀವು ಫಿಕ್ಸ್ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ, ನೀವು ಯೂರೋಗೆ ಸೇರ್ಕೋಬೇಕಾದ್ರೆ, ಯೂರೋ ಇದಕ್ಕೆ ಸೇರ್ಕೋಬೇಕಾದ್ರೆ, ವಲಿಗೆ ಸೇರ್ಕೋಬೇಕಾದ್ರೆ ಅದು ನಾವು ಯುರೋಪಿಯನ್ ಯೂನಿಯನ್ ಡಿಸೈಡ್ ಮಾಡತ್ತೆ ಅಂತ. ಆಗ ಫ್ರಾನ್ಸ್ ಹೇಳ್ತು, ಇಲ್ಲ ಇದು ನಮ್ಮ ಬಜೆಟ್ ವಿಷಯ, ಇದಕ್ಕೂ ನಿಮ್ಗೆ ಸಂಬಂಧ ಇಲ್ಲ, ನಮ್ಮ ದೇಶದ ಬಜೆಟ್ ವಿಷಯ ಇದು, ಇದಕ್ಕೂ ನಿಮ್ಗೆ ಸಂಬಂಧ ಇಲ್ಲ ಅಂತ. ನಾವು ಬಜೆಟಲ್ಲಿ ಆಫ್ರಿಕಾಗೆ ಏನು ಕೊಡಬೇಕು ಕೊಡಬಾರ್ದು ನಾವು ಡಿಸೈಡ್ ಮಾಡ್ತೀವಿ, ನಮ್ದು ಅವ್ರದ್ದು ಅಗ್ರಿಮೆಂಟು, ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಅಂತ. ಅವ್ರು ಬೇರೆ ಹತ್ರ ಹೋಗ್ಬೇಡ ನಾವೇನು ಹೇಳಿಲ್ವಲ್ಲ, ದುಡ್ಡು ಕೊಡೋದು ನಮ್ಮ ಅಗ್ರಿಮೆಂಟ್, ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದೀವಿ ಅಂತ. ಸೊ ನಿಮ್ಗೇನು ಫೈನಾನ್ಷಿಯಲ್, ಸೊ ಯುರೋಪಿಯನ್ ಒಪ್ಕೊಂತು, ಯುರೋಪಿಯನ್ ಯೂನಿಯನ್ ಒಪ್ಕೊಂತಿದ್ದಾನೆ, ಯುರೋಪಿಯನ್ ಎಲ್ಲ ದೇಶಗಳು ಒಪ್ಕೊಂತು. ಸೊ ಫ್ರಾನ್ಸ್ ನೋಡೇ ಬಿಟ್ಕೊಂತು, ಆಫ್ರಿಕಾ ನಿಮ್ ಪಾಡು ನಮ್ಗೋದಕ್ಕೂ ಸಂಬಂಧ ಇಲ್ಲ ಅಂತ ಒಪ್ಕೊಂತು.
ಅಲ್ಲ ರೀ 100 years of ಜೀತಾ they are really looted like anything. ನೀವು ಹೈಟಿದ್ ಓದ್ಬಿಡಿ, ಅಳು ಬರ್ತದೆ. ಛೆ, ಹೈಟಿ ದೇಶದ ಓದ್ಬಿಡಿ, ಖಂಡಿತ ಅಳು ಪಾಪ. ಬರ್ತದೆ. ಐಟಿನಲ್ಲಿ ಇದು ಒಂದ್ ಟೈಮಲ್ಲಿ ಐಟಿನಲ್ಲಿ ಮಣ್ಣಿನಲ್ಲಿ ಮಾಡಿರೋ ಕೇಕ್ಸ್ ಸೇಲ್ ಮಾಡ್ತಾ ಇದ್ರು ಅಂತ ನಾನು ಓದಿದ್ದೀನಿ ಅವಾಗ. ಅಯ್ಯೋ They ಪಾಪ. used to eat sand actually. ಅದು ರಿಚೆಸ್ಟ್ ಕಂಟ್ರಿ ಅನ್ನೋ ಕಾರಣಕ್ಕಾಗ ಒಂದು ಎಂಥದ್ದು ರತ್ನ ಅಂತ ಕರಿತಾ ಇದ್ರು, ಕಾಲೋನಿಗಳ ರತ್ನ ಅಂತ ಕರಿತಾ ಇದ್ರು ಅದನ್ನ, ಅಷ್ಟು ರಿಚ್ ಆಗಿತ್ತು. ಇವತ್ತಲ್ಲಿ ಬರೀ ಗ್ರೂಪ್ ವಾರ್, 3 ಗ್ರೂಪ್ಗಳ ನಡುವೆ ಯುದ್ಧ, ದಿನಕ್ಕೆ 5 ಜನ ಸಾಯ್ತಾರೆ. ರೇಪ್ ಆಗ್ತಿರೋ ಹೆಣ್ಮಕ್ಳು ಇಲ್ಲ, ಲೂಟಿ ಆಗ್ತಿರೋ ಮನೆ ಇಲ್ಲ ಅಲ್ಲಿ. ಅದೇ ಒಂದ್ ಬಡತನ, ಭಯಂಕರ ಬಡತನ. ಬಡತನ. ಪಕ್ಕದ ಮನೆಯಲ್ಲಿ ಒಂದು ಅಕ್ಕಿ ಜಾಸ್ತಿ ಇದೆ, ಅವ್ನು ಲೂಟಿ ಮಾಡ್ಕೊಂಡು ಹೋಗ್ತಾನೆ ಗ್ಯಾರಂಟಿ. ಲೂಟಿ ಪಕ್ಕದ ಮಾಡ್ಕೊಂಡು, ಅದೇ ಅದೇ. ಅಷ್ಟು ಲೂಟಿಯಲ್ಲಿ. ಅಲ್ಲಿ ಯಾರಿಗೂ ಸೆಕ್ಯೂರಿಟಿ ಇಲ್ಲ. ಪ್ರೆಸಿಡೆಂಟ್ ಮನೆಗೆ ಬೆಳಿಗ್ಗೆ 10 ಗಂಟೆಗೆ ಹೋಗಿ 4 ಜನ ಸೇರಿ ಕೊಂದು ಬರ್ತಾರೆ. ಏನ್ ಸೆಕ್ಯೂರಿಟಿನೇ ಇಲ್ಲ ಅಲ್ಲಿ. ಸಿವಿಲೈಸ್ಡ್ ವರ್ಲ್ಡ್ಗೆ ಚಾಲೆಂಜ್ ಇವೆಲ್ಲ ಅಲ್ವಾ? ಹೌದು, ತುಂಬಾ ಚಾಲೆಂಜ್, ತುಂಬಾ ಚಾಲೆಂಜ್. ನೀವು ಹೈಟಿ ಎಕ್ಸಾಂಪಲ್ ಓದ್ಬಿಟ್ರೆ ಆಫ್ರಿಕಾ ಕತೆ ಅಳು ಬರ್ತದೆ. ನೀವೇ ಸಜೆಸ್ಟ್ ಯಾವ್ದನ್ನ ಬುಕ್ ಇದ್ರೆ ರೆಫರ್ ಮಾಡಿ ಗ್ರೂಪಲ್ಲಿ ಹಾಕಿ. ನಾನು PDF ಹಾಕ್ತೀನಿ, PDF PDF ಹಾಕಿ, ಪ್ರಿಂಟ್ ತಗೊಂಡು ಹೋಗ್ತೀನಿ. ಪರ್ಚೇಸ್ ಮಾಡಕ್ಕೆಲ್ಲ ಆಗಲ್ಲ, 1000 rupees ಇರುತ್ತೆ. ಇಲ್ಲ, PDF ಹಾಕ್ತೀನಿ. ಸ್ವಲ್ಪ 10 ವರ್ಷ ಹಳೆದು ಹಾಕ್ಕೊಡ್ತೀನಿ. ಬಟ್ ಎಲ್ಲ ಇದೆಲ್ಲ ಆರ್ಗ್ಯುಮೆಂಟ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ, ಕಳಿಸ್ತೀನಿ. ಓಕೆ, ಇನ್ಯಾವ್ದು ಪ್ರಶ್ನೆಗಳಿಲ್ಲ ಅಂದ್ರೆ ಇವತ್ತಿನ ಚರ್ಚೆನ ನಾವು ಕ್ಲೋಸ್ ಮಾಡ್ಬೋದು. ಒಂದು ನೀವೇ ಒಂದು ಹಲೋ, ಹೇಳಿ. ನಾನು ಆರ್ಟಿಕಲ್ ಓದಿದೆ ಪ್ರಜಾವಾಣಿಯಲ್ಲಿ, ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು. ಮತ್ತೆ ಇವತ್ತಿನ ಪ್ರೆಸೆಂಟೇಶನ್ ಚೆನ್ನಾಗಿತ್ತು ಸರ್. ನಾನು ಮಹೇಶ್. ಹೇಳಿ ಸರ್. ಥ್ಯಾಂಕ್ ಯು. ಇದು ಇನ್ನೊಂದು ಚೈನಾ ಇಂಪೀರಿಯಲಿಸಂ ಬಗ್ಗೆ, ಮತ್ತೆ ಅಂದ್ರೆ ಅದು ತುಂಬಾ ರಿಚೆಸ್ಟ್ ಮಟೀರಿಯಲ್ ನ ಲೂಟಿ ಮಾಡ್ತಿರೋ ಬಗ್ಗೆ, ಕಾಂಬೋ ಇದ್ರಲ್ಲೆಲ್ಲ ಅದು ಹಿಂದೂ ಅಲ್ಲಿ ಇಲ್ಲಿ ರಿಪೋರ್ಟ್ ಆಗ್ತಿರುತ್ತೆ ಅವಾಗ ಇವಾಗ. ಹೇಳಿ ಪ್ಲೀಸ್. ಚೈನಾ ರಾ ಮೆಟೀರಿಯಲ್ ಲೂಟಿ ಮಾಡ್ತಿರೋದ್ರ ಬಗ್ಗೆ ಆಫ್ರಿಕಾದಲ್ಲಿ, ರೆಸಿಸ್ಟೆನ್ಸ್ ಉಟ್ಕೊಂಡಿರೋದ್ರ ಬಗ್ಗೆ, ಜಿಂಬಾಬ್ವೆ, ಕಾಂಬೋ, ನಮೀಬಿಯಾ ಇಲ್ಲೆಲ್ಲ ಅದ್ರ ಬಗ್ಗೆ ರಿಪೋರ್ಟ್ ಆಗ್ತಾ ಇರುತ್ತೆ. ಬಟ್ ಈ CFA ಬಗ್ಗೆ ನಾನು ಗಮನಿಸಿಲ್ಲ ಎಲ್ಲೂ. ಈವನ್ ಇಂಗ್ಲಿಷ್ ಪೇಪರ್ ಅಲ್ಲೂ ಅಷ್ಟೊಂದು ಗಮನಿಸಿಲ್ಲ. ಇಲ್ಲ, ಮೊನ್ನೆ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಫ್ರಂಟ್ ಪೇಜ್ ರಿಪೋರ್ಟ್ ಬಂದಿದೆ, ಒಂದೇ ಸಂತೋಷದ ವಿಷಯ ಅಷ್ಟೇ. ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಫ್ರಂಟ್ ಪೇಜ್ ಹಾಕಿದ್ದಾರೆ. ನ್ಯೂಯಾರ್ಕ್ ಟೈಮ್ಸ್ ಮೊನ್ನೆ ಹಾಕಿದ್ದಾರೆ, ಯಾಕೆಂದು ಗೊತ್ತಿಲ್ಲ. ಈಗ 4 ದಿವಸದಿಂದ ಹಾಕಿದ್ದಾರೆ. ಅಲ್ಲಿ ಇಬ್ರಾಹಿಂ ಟ್ರವರೇನ್ ಹೊಗಳಿ ಬರ್ದಿದ್ದಾರೆ, ನಂಗೆ ಖುಷಿ ಆಯ್ತು. ಅಪರೂಪ. ಇಲ್ಲ, ಚೈನಾ ಮಾಡ್ತಿರೋದು ತುಂಬಾ ಅಂದ್ರೆ ಚೈನಾದ ಏನಾಗುತ್ತೆ ಅಂದ್ರೆ, ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಇಂಪಾರ್ಟೆಂಟ್ ಸೋರ್ಸ್ ಅಂದ್ರೆ ಆಫ್ರಿಕನ್ ದೇಶಗಳಿಗೆ ನೋಡಿ ಸಾಲ ದುಡ್ಡು ಬೇಕು. ಆ ದುಡ್ಡು ಹೋಗ್ಲಿಕ್ಕೆ, ದುಡ್ಡು ತಗೊಳಕ್ಕೆ ಅವ್ರು ಏನ್ ಮಾಡ್ಬೇಕಂದ್ರೆ, ಫ್ರಾನ್ಸ್ IMF ವರ್ಲ್ಡ್ ಬ್ಯಾಂಕ್ ಸಾಧ್ಯ ಇಲ್ಲ. ಫ್ರಾನ್ಸ್ ಹತ್ರ ಹೋಗ್ತಾರೆ, ಮತ್ತೆ ಫ್ರಾನ್ಸ್ ಹತ್ರ ಸಾಲ ತಗೊಂಡು ದೇಶಗಳೆಲ್ಲ ಸಿಗಾಕೊಂಡಿದೆ ಮತ್ತೋಗಿ. ಸೊ ಕಂಡೀಷನ್ ಹಾಕೊಂಡು ಸಿಗಾಕೊಂಡಿರಲ್ಲ. ಸೊ ಈಗ ಅವ್ರಿಗೆ ಏನಾಗಿದೆ ಅಂದ್ರೆ, ಅನಿವಾರ್ಯವಾಗಿ ತುಂಬಾ ದೇಶಗಳು ರಷ್ಯಾ ಕಡೆ ಹೋಗ್ತದೆ, ಇಲ್ಲಾಂದ್ರೆ ಚೈನಾ ಕಡೆ ಹೋಗ್ತದೆ. ಆದ್ರೆ ಕಂಪೇರಿಟಿವ್ಲಿ ಯೋಚನೆ ಮಾಡೋದು ಅವ್ರಿಗೆ ಚೈನಾ ಇಂದ ಇದು ಕಡಿಮೆ, ರೆಸ್ಟ್ರಿಕ್ಷನ್ ಕಡಿಮೆ. ರಷ್ಯಾ ಇಂದ ರೆಸ್ಟ್ರಿಕ್ಷನ್ಸ್ ಕಡಿಮೆ. ಅದನ್ನ ಕೋಆಪರೇಷನ್ ಹೆಸರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅವರು ಮಾರೋ ರೇಟು ಫ್ರಾನ್ಸ್ ಕೊಂಡ್ಕೊಳ್ಳೋ ರೇಟ್ಗಿಂತ 13% ಜಾಸ್ತಿ ಇದೆ ಚೈನಾದವ್ರು ತಗೊಳ್ತಿರೋ ರೇಟು. ಅದು ಅವರಿಗೆ ಲಾಭದಾಯಕವಾಗಿದೆ. ಅದನ್ನ ಇವ್ರ ಕೈಲಿ ವಿರೋಧಿಸಕ್ಕೂ ಆಗ್ತಿಲ್ಲ. ಚೈನಾ ಹೆಚ್ಚು ಪವರ್ಫುಲ್ ಫೋರ್ಸ್ ಆದ್ರಿಂದ ಇವ್ರ ಕೈಲಿ ವಿರೋಧಿಸಕ್ಕೂ ಆಗ್ತಾ ಇಲ್ಲ. ಅದು ಒಂದ್ ರೀತಿ ಸದ್ಯಕ್ಕೆ ತಪ್ಪಿಸ್ಕೊಳ್ಳಕ್ಕೆ, ಆನ್ಸ್ಟಾರ್ಟ್ ತಪ್ಪಿಸ್ಕೊಳ್ಳಕ್ಕೆ ಅವ್ರಿಗೆ ಒಂದು ಮೆಥಡ್ ಆಗಿದೆ, ಅವ್ರಿಗೆ ಅನುಕೂಲ ಆಗಿದೆ. ಸೊ ತುಂಬಾ ಜನ ಆಫ್ರಿಕನ್ ದೇಶಗಳಿಗೆ ತುಂಬಾ, ಈಗ ಟ್ರವರೇ ಕೂಡ ಮಿಲಿಟರಿ ಸಪೋರ್ಟ್ಗೆ ರಷ್ಯಾದಿಂದ ತಗೋತಾ ಇದ್ದಾರೆ. ಯಾಕೆಂದ್ರೆ ಅವನಿಗೆ ಮಿಲಿಟರಿ ಇಲ್ಲ, ಸ್ವಂತ ಮಿಲಿಟರಿ ಇಲ್ಲ. ಅಲ್ಲಿ ಟೆರರಿಸ್ಟ್ ಗ್ರೂಪ್ನ ಸಪ್ರೆಸ್ ಮಾಡಲೇಬೇಕು. ಫ್ರಾನ್ಸ್ ಇಂದ ಕಳಿಸಿ ಆಯ್ತು ಅವನು ವಾಪಸ್ಸು, ಯಾಕಂದ್ರೆ ಫ್ರಾನ್ಸ್ ಇಟ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅವನು. ಸೊ ಈಗ ಅವನು ಎಲ್ಲಿಂದ ತಗೋತಾನೆ ಮಿಲಿಟರಿ ಸಪೋರ್ಟ್ ಅಂತ ಹೋದ್ರೆ, ಅವನಿಗೆ ರಷ್ಯಾ ಇಂದ ತಗೋತಾ ಇದ್ದಾರೆ. ಈ ದೇಶಗಳಲ್ಲಿ ರೇರ್ ಅರ್ತ್ ಮೆಟೀರಿಯಲ್ಸ್ ಇದೆಯಾ? ಇದೆ ಇದೆ ಇದೆ. ಈಗ ಅವರೆಲ್ಲ ಟ್ರೈ ಮಾಡ್ತಾರೆ, ಅನ್ಅರ್ತ್ ಮಾಡ್ಕೊಂಡು ಟ್ರೈ ಮಾಡ್ತಿದ್ದಾರೆ. ಅದು ಎಷ್ಟು ಉಳಿದಿದೆ ಎಷ್ಟಿಲ್ಲ ಅನ್ನೋದು ಆ ದೇಶದವರಿಗೆ ಗೊತ್ತಿಲ್ಲ ಪಾಪ. ಈಗ ಅದೇ ಮೇಜರ್ ಅಟ್ರಾಕ್ಷನ್, ರೇರ್ ಅರ್ತ್ ಮೆಟೀರಿಯಲ್ಸ್. ಅದೇ ಆ ದೇಶದವರಿಗೆ ಗೊತ್ತಿಲ್ಲ ತಮ್ಮ ದೇಶದಲ್ಲಿ ಏನಿದೆ ಏನಿಲ್ಲ ಅಂತ. ದರ್ ಇಗ್ನೋರೆಂಟ್ ಆಫ್ ದಟ್. ಯಾಕಂದ್ರೆ ಇಡೀ ಜಾಗ ಎಲ್ಲ ಇರೋದು ಮಲ್ಟಿನ್ಯಾಷನಲ್ ಕೈನಲ್ಲಿ. ಅವರಿಗೆ ಗೊತ್ತಿಲ್ಲ ಪಾಪ. ಅವ್ರಿಗೆ ಆ ಟೆಕ್ನಾಲಜಿ ಕೂಡ ಇಲ್ಲ, ಪತ್ತೆ ಹಚ್ಕೊಳ್ಳೋ ಟೆಕ್ನಾಲಜಿ ಕೂಡ ಇಲ್ಲ ಅವ್ರ ಹತ್ರ. ಮತ್ತೆ ಆ ದೇಶಗಳಲ್ಲಿ ಶೈಕ್ಷಣಿಕ ಒಂಥರ ಹಿಂದೆ ಇರೋದು, ಮತ್ತೆ ಭ್ರಷ್ಟಾಚಾರ, ಇದು ಕಾರಣ ಆಗಿರ್ಬೋದು ಸರ್.
ಅಲ್ಲ ಅವ್ರಿಗೆ ಎಜುಕೇಶನ್ ಸಾಧ್ಯನೇ ಆಗ್ತಾ ಇಲ್ಲ, ತುಂಬಾ ಕಡಿಮೆ ಇದೆ, ಲೆವೆಲ್ ತುಂಬಾ ಕಡಿಮೆ ಇದೆ, ಅದು ಕಾರಣ ಆಗ್ತಾ ಇದೆ. ತುಂಬಾ ಕಡಿಮೆ. ಎಲ್ಲಿ ಮತ್ತೆ ಆಮೇಲೆ ಹೆಲ್ತ್ ಮತ್ತೆ ಸ್ಕೂಲ್ಸ್ ಎಜುಕೇಶನ್ ತುಂಬಾ ಹಿಂದೆ ಹ್ಮ್ ಇದೆ, ತುಂಬಾ ಹಿಂದೆ ಇದೆ. ಅವ್ರಿಗೆ ದುಡ್ಡೇ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ದುಡ್ಡೇ ಇಲ್ಲ ಅವ್ರ ಹತ್ರ. ಸೊ IMF ಕಂಡೀಷನ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಕಟ್ ಮಾಡಿ, ಸೋಷಿಯಲ್ ವೆಲ್ಫೇರ್ ಮೆಷರ್ಸ್ ಕಟ್ ಮಾಡಿ ಅಂತ ಸಾಲ ತೀರಿಸಬೇಕಲ್ಲ ಅವರು. ಆದ್ರೂ ವಿಶ್ವಸಂಸ್ಥೆ ಇದ್ರಲ್ಲಿ ಮಧ್ಯ ಪ್ರವೇಶಿಸಿ ಅದ್ರದ್ದು ಅಭಿವೃದ್ಧಿಗೆ ಮಾಡಬಹುದು. ಆದ್ರೆ ವಿಶ್ವಸಂಸ್ಥೆನೂ ಈ ದೇಶಗಳ ಕೈಯಲ್ಲ ಇದೆಯಲ್ಲ, ಅಮೆರಿಕದ ಕೈಲಿದೆ, ಯುರೋಪಿಯನ್ ಕಂಟ್ರೀಸ್ ಕೈಲೇ ಇರೋದು ಅದುವೆ. ಇಲ್ಲ ಮೇಡಮ್, ಅದೆಲ್ಲ ಚೆನ್ನಾಗಿರುತ್ತೆ ಹೇಳಕ್ಕೆ, ಆದ್ರೆ ಒಳಗಡೆ ಯಾವ್ದು ವರ್ಕ್ ಆಗಲ್ಲ ಮೇಡಮ್. ಅದು ವರ್ಕ್ ಆಗ ಅವ್ರೆಲ್ರಿಗೂ ಇದು ಮಿಲಿಟರಿಗೂ ಜನಗಳಿಗೆ ಕಷ್ಟ ಅರ್ಥ ಆಗ್ತಾ ಇಲ್ಲ. ಫ್ರಾನ್ಸ್ ಮಾಡ್ತಿರೋದು ಮಿಲಿಟರಿಗೂ ಅಂತ ಅನ್ಸಲ್ಲ. ಆಮೇಲೆ ಅಲ್ಲಿ ಯಾರಾದ್ರೂ ಪ್ರೊಟೆಸ್ಟ್ ಮಾಡಕ್ ಬರಕ್ ಸಾಧ್ಯ ಇರೋದು ಮಿಲಿಟರಿಯಿಂದಾನೇ ಬರಕ್ ಸಾಧ್ಯ ಇರೋದು ಮೇಡಮ್. ಪಬ್ಲಿಕ್ ಬಂದ್ರೆ ಅವ್ನು ನಾಳೆ ಸಾಯ್ತಾನೆ, ಸಪೋರ್ಟ್ ಇಲ್ಲ ಸಾಯ್ತಾನೆ, ಆಗಲ್ಲ. ಹೈಲಿ ಬ್ರೂಟಲ್ ಬಟ್ ಡೆಮಾಕ್ರೆಟಿಕ್ ಆಗಿ ಎಲೆಕ್ಷನ್ ಗೆದ್ದು ಬರಕ್ ಸಾಧ್ಯವೇ ಇಲ್ಲ ಯಾರು, ಅನ್ಲೆಸ್ ಯು ಶುಡ್ ಹ್ಯಾವ್ ಸಪೋರ್ಟ್, ಫ್ರಾನ್ಸ್ ಸಪೋರ್ಟ್ ಇರಬೇಕು, ಇಲ್ಲ ಮಿಲಿಟರಿ ಸಪೋರ್ಟ್ ಇರಬೇಕು. ಓಕೆ, ಟೈಮ್ ಆಯ್ತು. ಥ್ಯಾಂಕ್ ಯು ವೇಣು, ಥ್ಯಾಂಕ್ ಯು, ಬಹಳ ಒಂದು ಒಳ್ಳೆ ಟಾಪಿಕ್ ಇವತ್ತು ಪ್ರೆಸೆಂಟ್ ಮಾಡಿದಿರಿ. ಥ್ಯಾಂಕ್ ಯು. ಎನ್ಯೂಮರೇಟ್ ಅಂತ ನಮ್ಮಲ್ಲಿ ಹೊಸ ಆಸಕ್ತಿ ಮೂಡಿಸಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಓದಿ ಅದನ್ನ, ಪುಸ್ತಕ ಕಳಿಸ್ಕೊಡ್ತೀನಿ. ಕೂಡ ನನಗದು ಎಕನಾಮಿಕ್ ಸ್ಟೂಡೆಂಟ್ ಎಲ್ಲರೂ ಕೂಡ ಫಾಲೋವರ್ ಆಫ್ ಎಕನಾಮಿಕ್ ಪಾಲಿಸೀಸ್. ಸೊ ಇದೊಂದು ಹೊಸ ಪುಸ್ತಕವನ್ನು ಓದಬೇಕು, ಒಂದು ಪ್ರೇರಣೆ ಕೂಡ ಸಿಗುತ್ತೆ. ಒಂದು ವಿಶಿಷ್ಟವಾದ ವಿಚಾರವನ್ನ ಬಹಳ ಸರಳವಾಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀರಿ. ಇದಕ್ಕಾಗಿ ಫ್ರೈಡೆ ಫೋರಂ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಸಭೆಯನ್ನು ಮುಕ್ತಾಯ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. Thank you very much. Thank you, Venu. It was very interesting. ಥ್ಯಾಂಕ್ ಯು. ಈಗ ಮುಗಿದ್ ಫ್ರೈಡೆ ಫೋರಂ ಅಲ್ಲಿ ಇದ್ದೀನಿ. ಯಾವಾಗ ಮುಗಿತು ಹೇಳು ಈಗ 8:30. ಇವತ್ತು ಫುಲ್ ಡಿಸ್ಕಷನ್ ಚೆನ್ನಾಗಿತ್ತು. ಮತ್ತೆ ಈಗ ತಾನೇ ಮುಗಿಸ್ದೆ. ಏನ್ ಮಾಡ್ತಿದ್ಯಾ? ಅದ್ ನೋಡ್ದ? ನಾನು ಗೂಗಲ್ ಸರ್ಚ್ ಮಾಡಿ ಕಳಿಸ್ದೆ ಹೆಂಗೆ ಇದ್ ಮಾಡೋದು.